ಬಳಪ ಹಿಡಿದ ಭಗವಂತ ಇರುತ್ತಾನೆ. ನಾನು ಆನ್ಲೈನ್ ಜಾಬ್ಗೆ ಜಾಯ್ನ್ ಆದೆ. ಆನ್ಲೈನ್ ಜಾಬ್ ಜಾಯ್ನ್ ಆದ್ಮೇಲೆ ನನಗನ್ನಿಸ್ತು ಸ್ವಲ್ಪ ಚೆನ್ನಾಗಿದೆ, ಬಿಸ್ನೆಸ್ ಜಾಸ್ತಿ ಆಗ್ತಾ ಇದಾರೆ, ಆ ಪಾರ್ಲರ್ ಅಲ್ಲಿ ಇನ್ಮೇಲೆ ಹೆಲ್ಪ್ ಕೊಡಕ್ ಕಷ್ಟ ಆಗುತ್ತೆ ಅಂತ ಒಂದು ರೆಂಟ್ಗೆ ಶಾಪ್ ತಗೊಂಡು ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು 3-4 ಮಂತ್ಸ್ ಇಂದ ಒಂದು ಅಕಾಡೆಮಿ ರನ್ ಮಾಡ್ತಾ ಇದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗೋ ವಿಷಯ ಏನಂತಂದ್ರೆ ನಾನು ಅನ್ಕೊಂಡೇ ಇಲ್ಲ, ಒಂದು ಸ್ಟೂಡೆಂಟ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಕಮ್ಮಿ ಅಂದ್ರೂ ನನಗೆ ಒಂದು ತಿಂಗಳಿಗೆ 100 ಜನ ಸ್ಟೂಡೆಂಟ್ಸ್ ಬರಕ್ ರೆಡಿ ಇದ್ದಾರೆ. ಸೊ ಗರ್ಲ್ಸ್ ಗೆ, ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ ಕೋರ್ಸ್ ಮತ್ತೆ ಟೈಲರಿಂಗ್, ಕಂಪ್ಯೂಟರ್ ಕ್ಲಾಸಸ್ ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತ ಯಾರೋ ಒಬ್ರು ಪೊಲಿಟಿಕ್ ಅವರು. ಅದು ಇದೆ, ಇದು ಇದೆ, ಎಲ್ಲಾದ್ರೂ ನೋಡಿ ಭಯ ಪಡ್ಬೇಡಿ, ನಮಗ್ ಬೇಕಾಗಿರೋದು ಇಷ್ಟೇ. ಏನಕ್ಕೆ ಅಷ್ಟೊಂದು ನಾವು ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆನೇ ನನಗಿಲ್ಲ, ಬೇಡ. ನಮ್ಗೆ ಏನ್ ಬೇಕೋ ಅಷ್ಟನ್ನ ಕ್ಲಿಯರ್ ಆಗಿರೋಣ ಅಷ್ಟೇ. ಈಗ ಕ್ಲೈಂಟ್ಸ್ ಏನ್ ಮಾಡಿದ್ರೆ ಕಂಪ್ಲೇಂಟ್ಸ್ ಬರಲ್ಲ, ಇದ್ರನ್ನ ನಾವು ಇಷ್ಟು ಕಲ್ತ್ರೆ ನಮ್ಗ್ ಸಾಕು. ಅದ್ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 100 ವಿಡಿಯೋಸ್ ಬರುತ್ತೆ, ಮಾರ್ಕೆಟ್ ಅಲ್ಲಿ 1,000 ಬ್ರಾಂಡ್ಸ್ ಇದೆ, ಅಷ್ಟನ್ನು ನಾವು ತಿಳ್ಕೊಬೇಕು. ಅಷ್ಟು ನಾಲೆಜ್ ನಮ್ಗೆ ಇದ್ರೇನೆ ನಾವು ಬ್ಯೂಟಿಷಿಯನ್ ಅಂದ್ರೆ ಆತರ ಏನಿಲ್ಲ. ಆಪ್ಷನ್ ನಮ್ಗೆ ಇರ್ಲಿಲ್ಲ. ಸಡನ್ಲಿ ಫೋನ್ ಮಾಡ್ಬಿಟ್ಟು ನೀವು ಇಂಡಿಯಾದಲ್ಲಿ ಈ ತರ ಬ್ಯೂಟಿಷಿಯನ್ ಕ್ಯಾಟಗರಿಲಿ ಟಾಪ್ 1 ಅಲ್ಲಿ ಇದ್ದೀರಾ, ನಿಮ್ಗೆ ನಾವು ಅವಾರ್ಡ್ ಕೊಡ್ಬೇಕು ಅನ್ಕೊಂತಾ ಇದೀವಿ, ನೀವು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀರಾ, ಫ್ಲೈಟ್ ಟಿಕೆಟ್ ಎಲ್ಲ ನಾವೇ ಬುಕ್ ಮಾಡ್ತೀವಿ, ನೀವು ಬನ್ನಿ ಅಂತ ಹೇಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಇವತ್ತು ನಮ್ಮ ಸಾಧಕರೊಬ್ರು ರೆಡಿ ಆಗಿದ್ದಾರೆ. ಸೌಂದರ್ಯವೆಂಬ ಶಕ್ತಿಗೆ ನಗುವೆ ಖಡ್ಗ ಅನ್ನೋ ಒಂದು ವಾಕ್ಯ ಇದೆ. ಸೊ ಬೃಂದ ಮೇಕಪ್ ಆರ್ಟಿಸ್ಟ್ ಅನ್ನೋ ಒಬ್ಬ ಸಾಧಕಿ ನಮ್ ಜೊತೆ ಇವತ್ತು ಸಾಥ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ಸೊ ಇವ್ರಂತೂ ಅದೆಷ್ಟು ಜನ ಸ್ಟೂಡೆಂಟ್ಸಿಗೆ ಮಾದರಿಯಾಗಿದ್ದಾರೋ ಗೊತ್ತಿಲ್ಲ. ಸೊ ಹಲವಾರು ಕ್ಲಾಸಸ್ ಇಂದ, ಮೇಕಪ್ ಕ್ಲಾಸಸ್ ಇಂದ ಮನ ಮುಟ್ಟೋ ಹಾಗೆ ಕ್ಲಾಸಸ್ ನ ಕೊಟ್ಟು ಸ್ಟೂಡೆಂಟ್ಸಿಗೆ ಇವತ್ತಿನ ತನಕನು ಅವರು ತುಂಬಾ ಮಾದರಿಯಾಗಿದ್ದಾರೆ. ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಂತೂ ಪೇಜಲ್ಲಿ ರೀಲ್ಸ್ ಗಳು ನಡೀತಾನೇ ಇರತ್ತೆ. ಸೊ ಇಂಥ ಸಾಧಕರನ್ನ ನಾವು ಗುರುತಿಸಿ ಅವರ ಒಂದು ಸಾಧನೆಗೆ ನಮನ ಮಾಡೋದು ನಮ್ಮ ಒಂದು ಸೌಭಾಗ್ಯ. ಸೊ ಬೃಂದಾ ಮೇಕಪ್ ಆರ್ಟಿಸ್ಟ್ ನ ಒಡತಿ, ನಮ್ಮ ಹೆಮ್ಮೆಯ ಕನ್ನಡತಿ ಸಾಧಕಿ ಬೃಂದಾ ಮೇಡಮ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಬರ್ಮಾಡ್ಕೊಳ್ಳೋಣ ಶೋಗೆ. ಸೊ ಅವರಿಂದ ಅವರ ಜರ್ನಿಯನ್ನ ತಿಳ್ಕೊಂಡು ಈ ಒಂದು ಪಯಣ ಎಷ್ಟ್ ಜನಕ್ಕೆ ಮಾದರಿ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಅವರ ಒಂದು ಜರ್ನಿಯಿಂದ ನಾನಂತೂ ಸ್ಫೂರ್ತಿಯನ್ನ ಪಡ್ಕೋತೀನಿ. ಸೊ ನೆವರ್ ಗಿವ್ ಅಪ್ ಅಂತ ಯಾವಾಗ್ಲೂ ಹೇಳೋ ಅಂದ್ರೆ ಬೃಂದಾ ಮೇಡಮ್. ಸೊ ಬನ್ನಿ ಅವ್ರನ್ನ ಮೀಟ್ ಮಾಡೋಣ, ಅವರ ಒಂದು ಪಯಣಕ್ಕೆ ನಾವು ನಮನವನ್ನ ಮಾಡೋಣ. ನಮಸ್ತೆ ಬೃಂದಾ ಮೇಡಮ್. ಹಾಯ್, ನಮಸ್ತೆ, ನಮಸ್ಕಾರ. ಹೇಳ್ರಿ, ಹೇಗಿದ್ದೀರಾ? ಆರಾಮು. ನೀವ್ ಹೇಗಿದ್ದೀರಾ? ಯಾವಾಗ್ಲೂ ಜೋಶ್ಫುಲ್ ಆಗಿರುವಂತಹ ಲೇಡಿ ಅಂದ್ರೆ ನಮ್ಮ ಬೃಂದಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಮೊದಲು ಇಷ್ಟ ಆಗಿದ್ದು ನಿಮ್ಮ ಹೆಸರು. ಥ್ಯಾಂಕ್ ಯು. ರೈಟ್. ಬೃಂದಾ ಅಂದ ತಕ್ಷಣ ನಮಗೆ ಒಂದೇ ಒಂದು ಥಾಟ್ ಬರೋದು ರಾಯರ ಬೃಂದಾವನ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಮೊದಲು ಇಷ್ಟಪಟ್ಟಂತಹ ರೀಲ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಬೃಂದಾ ಮೇಕಪ್ ಆರ್ಟಿಸ್ಟ್. ಸೊ ಒಂದೊಂದು ರೀಲನ್ನು ಕೂಡ ಪ್ರತಿದಿನ ಕಾತರಳಾಗಿ ಕಾಯ್ಕೊಂಡು ಏನ್ ಹಾಕ್ತಾರೆ ಇವತ್ತು ರೀಲು, ಏನನ್ನ ಮಾಡ್ತಾ ಇದ್ದಾರೆ, ಯಾವ ತರ ಟಿಪ್ಸ್ ಅನ್ನ ಕೊಡ್ತಾರೆ, ಅಂಡ್ ಸ್ಟೂಡೆಂಟ್ಸ್ ಜೊತೆ ಯಾವ ರೀತಿ ಕ್ಲಾಸಸ್ ನ ತಗೋತಾ ಇದ್ದಾರೆ, ಸ್ಟೂಡೆಂಟ್ಸ್ ಯಾವ ರೀತಿ ಇವ್ರ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಲ್ಲಾ ಇನ್ಫಾರ್ಮೇಶನ್ ಕೂಡ 2 ಸೆಕೆಂಡ್ ಅಲ್ಲಿ ಕೊಡ್ತೀರಾ ಅಂದ್ರೆ ಇನ್ ಯಾವ ರೀತಿ ನೀವು ಟ್ಯಾಲೆಂಟೆಡ್ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಸಪ್ತ ಸಾಗರದಾಚೆ ಇರುವಂತಹ ಅಟ್ಲಾಂಟಾದ ಕನ್ನಡಿಗರಿಂದ ಹಿಡಿದು ನಮ್ಮ ವಿಡಿಯೋಸ್ ನ ವೀಕ್ಷಣೆ ಮಾಡುವಂತಹ ಕೆನಡಾದ ಕನ್ನಡಿಗರವರೆಗೂ ತಲುಪಿಸೋ ಒಂದು ಸತ್ಕಾರ್ಯ ನಮ್ ಕಡೆಯಿಂದ ನಡೀತಾ ಇದೆ. ಸೊ ಅದಕ್ಕಾಗಿ ನೀವು ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಹಸ್ಬೆಂಡ್ಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳ್ಬೇಕು. ಅದಕ್ಕೆ ನಿಮ್ಗೆ ನಮ್ಮ ಚಾನೆಲ್ ನಮ್ಮ ಟೀಮಿಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ರೈಟ್. ಬೃಂದಾ ಮೇಡಮ್, ಮೊದಲಿಗೆ ಹೇಗಿದ್ದೀರಿ? ಹಾ, ಸೂಪರ್ ಆಗಿದ್ದೀನಿ.
ರೈಟ್. ಸೊ ಬೃಂದಾ ಮೇಡಮ್ ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಅಂಡ್ ಏನ್ ಎಜುಕೇಶನ್ ಆಯ್ತು, ಅಂಡ್ ಈಗ ಪ್ರಸ್ತುತ ಎಲ್ಲಿರೋದು, ಅದೆಲ್ಲ ಒಂಚೂರು ಸ್ಮಾಲ್ ಕಿರು ಪರಿಚಯ ನಿಮ್ ಕಡೆ ಕೊಡಕ್ಕಾಗತ್ತಾ ಅಂತ. ಮ್ಯಾಮ್ ನಾನು ಹುಟ್ಟಿರೋದು ಬಂದು ತಮಿಳ್ನಾಡಲ್ಲಿ. ವಾವ್. ಓದಿರೋದು ಹಾ. ಓದಿರೋದು 10th. ವಾವ್. ಏನೋ ನನಗೇನ್ ಬರುತ್ತೋ ಅದನ್ನ ನಾನು ಹೇಳ್ಕೊಡ್ಬೇಕು, ನಿಯತ್ತಾಗಿರ್ಬೇಕು, ಅದೊಂದೇ ಅಷ್ಟೇ, ಬೇರೆ ಏನಿಲ್ಲ. ಖಂಡಿತ. ಹ್ಮ್. ಓದಿರೋದು ತಮಿಳ್ನಾಡಲ್ಲಿ. ನನಗೆ 19 ಇಯರ್ಸ್ ಇರುವಾಗ ಮದ್ವೆ ಆಗಿರೋದು. ಸೊ ನೀವು ಮದುವೆ ಆದ್ಮೇಲೆ ನೀವು ಈ ಬ್ಯೂಟಿಷಿಯನ್ ಜರ್ನಿನ ಶುರು ಮಾಡ್ಕೊಂಡ್ರ, ಮತ್ತೆ ಹೇಗ್ ಶುರುವಾಯ್ತು ಈ ಒಂದು ಪಯಣ ಅಂತ. ಆ ಮದ್ವೆ ಆದ್ಮೇಲೆ ನಾನು ಹಸ್ಬೆಂಡ್ ಇಬ್ರು ಪ್ರೈಸ್ ಅಂಡ್ ಸ್ಟೋರ್ ಮಾಡಿದ್ರಿ. ಅಂದ್ರೆ ಹಾ. ತುಂಬಾ ಶಾಪ್ಸ್ ಅದಿದಂತ ಟ್ರೈ ಮಾಡಿದ್ರಿ ಮ್ಯಾಮ್. ಹ್ಮ್. ಸೇಮ್ ನನ್ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು. ಅಂದ್ರೆ ಮನೆ ಕೆಲಸ ಮಾಡಿದೀನಿ, ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿದ್ದೆ. ಹ್ಮ್. ಹ್ಮ್. ಆಮೇಲೆ ಆ ಸರಿ ಅಂತ ನಾನು ಮನೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೇ ಸ್ವಲ್ಪ ಫ್ಲಾಟ್ಸ್ ಗಳಲ್ಲಿ ಕುಕಿಂಗ್ ಕಲ್ತೆ. ಹ್ಮ್. ಕುಕಿಂಗ್ ಚೆನ್ನಾಗ್ ಬರ್ತಿದೆ, ನೀವು ತುಂಬಾ ಚೆನ್ನಾಗ್ ಮಾಡ್ತಾ ಇದೀರಾ ಅಂದ್ರೆ ಪ್ರತಿಯೊಂದ್ಸರಿ ನಾನೇನ್ ಅನ್ಕೊಂತೀನಿ ಅಂದ್ರೆ ನನ್ ವರ್ಕ್ ಅಲ್ಲಿ ನಾನು 100% ಬೆಸ್ಟ್ ಅಂದ್ರೆ ಬೆಸ್ಟ್ ಕೊಡ್ಬೇಕು, ಹ್ಮ್. ನನಗಿಂತ ಬೆಸ್ಟ್ ಬೇರೆ ಯಾರು ಇರಬಾರ್ದು ಅನ್ನೋದ್ರಲ್ಲಿ ನನಗೆ ಸ್ವಲ್ಪ ಗರ್ವ. ಯಾವುದೇ ಒಂದ್ ಕೆಲಸ ಮಾಡಿದ್ರು ಇದೆ ಅದು. ಹ್ಮ್. ಹಂಗಾಗಿ ಸೇಮ್ ನಾನ್ ಮನೆ ಗುಡ್ಸಿ ಒರ್ಸ ಕೆಲಸ ಮಾಡಿದವಾಗ್ಲೂ ನನಗ್ ತುಂಬಾ ಡಿಮಾಂಡ್ ಇತ್ತು. ಹ್ಮ್. ನೀವೇ ಬೇಕು ಅಂತ ಹುಡುಕವ್ರು ನನ್ನ. ಹ್ಮ್. ಸೇಮ್ ನಾನ್ ಕುಕಿಂಗ್ ಹೆಂಗ್ ಕಲ್ತಂದ್ರೆ, ಖಂಡಿತ ನಾನ್ ಬಂದು ಸೌತ್, ಹಂಗಾಗಿ ನನಗೆ ಇಡ್ಲಿ ದೋಸೆ ಅಂದ್ರೆ ಮಾಡಕ್ ಬರುತ್ತೆ. ನಾರ್ತ್ ಈಸ್ಟ್ ಫುಡ್ ಎಲ್ಲ ಅಷ್ಟು ಈ ರೋಟಿ ಚಪಾತಿ ಅದು ಕರಿ ಎಲ್ಲ ಮಾಡಕ್ ನನಗ್ ಬರಲ್ಲ. ಹ್ಮ್. ಹ್ಮ್. ಆದ್ರೆ ನಾನೇನ್ ಮಾಡ್ದೆ ಅಂದ್ರೆ, ಒಂದು ಮನೆಯಲ್ಲಿ ಹ್ಮ್. ಸೇಮ್ ಟೈಮ್ಗೆ ನಾನು ಪಾತ್ರೆ ತೊಳೆಯಕ್ ಹೋಗೋ ಟೈಮಲ್ಲೇ ಕುಕ್ ಬರ್ತಾರೆ, ಕಿಚನ್ ಅಲ್ಲಿ ಇಬ್ರು ಒಂದೇ ಒಟ್ಟಿಗೆ ಕೆಲಸ ಮಾಡ್ತೀವಿ. ಹ್ಮ್. ಆತರ 9 o'clock ಆಫೀಸ್ ಹೋಗ್ಬೇಕು, ಹಂಗಾಗಿ ನನಗೆ ಅದೊಂದು ಆಪ್ಷನ್ ಸಿಕ್ತು ಅಲ್ಲಿ. ಅವ್ರು ಹ್ಮ್. ನಾನ್ ಪಾತ್ರೆ ತೊಳಿತಾ ಇರೋವಾಗ್ಲೇ ಪಕ್ಕದಲ್ಲಿ ಅವ್ರು ಹೆಂಗ್ ಕುಕಿಂಗ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಅದನ್ನ ನೋಡಿ ನೋಡಿ ಅವ್ರ ಹತ್ರ ಸ್ವಲ್ಪ ಫ್ರೆಂಡ್ ಆಗಿ ಅವ್ರ ಹತ್ರ ಟಿಪ್ಸ್ ಕೇಳಿ ಕಲ್ತಿ ಬೇರೆ ಮನೇಲಿ ಹೋಗಿ ನಾನು ಕುಕಿಂಗ್ ಬರುತ್ತೆ ಅಂತ ಜಾಯ್ನ್ ಆದೆ. ಓಕೆ. ಆಮೇಲೆ ಹಿಂಗೇನೆ ಅವ್ರು ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ರು. ಹ್ಮ್. ಆಮೇಲೆ ಇರೋ ಮನೆ ಎಲ್ಲ ಒಂದು 3 years ಅಷ್ಟು ಮನೆ ಕೆಲಸ ಮಾಡಿರ್ತೀನಿ. ಓ ಮೈ ಆಮೇಲೆ ಗಾಡ್. ಇನ್ನ ಹಾ. ಒಂದು 2 years, ಹೌದು, ಒಂದು 2 years ಬಂದ್ಬಿಟ್ಟು ಟೋಟಲ್ ಆಗಿ ಎಲ್ಲ ಕುಕಿಂಗ್ ಮಾಡಿದೆ. ಅವಾಗ ಎಲ್ಲಾರು ಓಕೆ. ಹೇಳೋರು, ಪರ್ಫೆಕ್ಷನ್ ತುಂಬಾ ಚೆನ್ನಾಗಿದೆ, ನೀವು ಮಾಡ್ತಾ ಇರೋ ಅಡಿಗೆ ಟೇಸ್ಟಿ ಬರ್ತಿದೆ, ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಯೂಸ್ ಮಾಡ್ತಾ ಇದೀರಾ, ನೀವು ತುಂಬಾ ಫೋಕಸ್ ಇದೀರಾ ಅಂತ ಹೇಳಿದವಾಗ ನನಗೆ ಹಾ. ಅನಿಸ್ತು, ಹಾ. ಓಕೆ ಮತ್ತೆ ಯಾಕೆ ನಾವು ಒಂದು ಹೋಟೆಲ್ ಮಾಡಬಾರ್ದು ಅಂತ. ಓ ಮೈ ಗಾಡ್. ಹಾ. ಆಮೇಲೆ ಹಾ. ಹ್ಮ್. ಅವರೆಲ್ಲ ಆಲ್ ದ ಬೆಸ್ಟ್, ಚೆನ್ನಾಗಿರಿ, ಒಳ್ಳೇದಾಗ್ಲಿ ನಿಮಗೆ ಅಂತಾನೆ ಹೇಳಿ ಕಳ್ಸಿದ್ರು. ಹೋಟೆಲ್ ಹ್ಮ್. ಮಾಡಷ್ಟು ಇರ್ಲಿಲ್ಲ, ಏನೋ ಹ್ಮ್. ಸಣ್ಣ ಪುಡದು ಒಂದು ಚಿಕ್ಕದಾಗಿ ಒಂದು ಟೇಬಲ್ ಹಾಕಿ ಏನೋ ಒಂದು ಹ್ಮ್. ಸ್ಟಾರ್ಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ. ಹ್ಮ್. ಪ್ರೊವಿಷನ್ ಸ್ಟೋರ್ ಅಲ್ಲಿ ಅಷ್ಟು ಬಿಸ್ನೆಸ್ ಇಲ್ಲ, ನಮ್ಮ ಕರೆಕ್ಟ್. ಏರಿಯಾದಲ್ಲಿ ಸ್ವಲ್ಪ ಸಾಲಗಳು ಜಾಸ್ತಿ ಹೋಗ್ತಾ ಇತ್ತು. ಹ್ಮ್. ಅದ್ರಲ್ಲಿ ನಮ್ಗೆ ಇನ್ಕಮ್ ನಾನು ಕಂಡಿಲ್ಲ. ಹ್ಮ್. ಅದಕ್ಕೋಸ್ಕರ ಮನೆ ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ಸರಿ ಅಂತ ಬಂದು ಸ್ಟಾರ್ಟ್ ಮಾಡಿ, ಹ್ಮ್. ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಂದು ಬೋಂಡಾ ಅಂಗಡಿ ತರ ಮಾಡಿ, ಹೋಟೆಲ್ ಅಂದ್ರೆ ಹೋಟೆಲ್ ಅಲ್ಲ, ಜಸ್ಟ್ ಬೋಂಡಾ ಅಂಗಡಿ ಮಾಡಿದೆ ಅಷ್ಟೇ ಫಸ್ಟ್ ಡೇ. ಓ ಮೈ ಅದ್ರಲ್ಲಿ ಗಾಡ್. ಬಂದು ಹ್ಮ್. ಒಂದು ಅರ್ಧ ಕೆಜಿ ಎಣ್ಣೆ, ಅರ್ಧ ಕೆಜಿ ಸೀಮೆಣ್ಣೆ ಸ್ಟವ್ ಎಲ್ಲ ಇರ್ತಾ ಇತ್ತು ಅವಾಗ. ನನ್ ಮಗನು ಚಿಕ್ಕ ಮಗುನ ಹ್ಮ್. ಕಾಲ್ ಮೇಲೆ ಎಣ್ಣೆ ಹಾಕೊಂಡು ಸ್ಟಾರ್ಟ್ ಮಾಡಿದೆ. ಅದು ನಮ್ಗೆ ಫಸ್ಟ್ ಡೇ ಒಂದು 170 ರೂಪಾಯಿಗೆ ಬಿಸ್ನೆಸ್ ಆಯ್ತು. ಅವಾಗ ಓ. ನಮ್ಗೆ 70 ರೂಪಾಯಿ ಲಾಭ ಸಿಕ್ತು. ಅದೇ ನನಗೊಂದು ದೊಡ್ಡ ಅಚೀವ್ಮೆಂಟ್ ತರ ಅನಿಸ್ತು. ಅದೇ ಸೀರಿಯಸ್ಲಿ. ತರಾನೇ ಸ್ಟಾರ್ಟ್ ಮಾಡಿ ಹಾ. ಅದೇ ತರ ಸ್ಟಾರ್ಟ್ ಮಾಡಿ ಸೇಮ್ ಅದ್ರಲ್ಲೂ ಒಂದು 4-5 ವರ್ಷ ಮಾಡ್ಕೊಂಡು ಹೋದ್ರಿ. ಚಿಕ್ಕದಾಗಿ ಹ್ಮ್. ಸ್ಟಾರ್ಟ್ ಮಾಡಿ ಪ್ರೊವಿಷನ್ ಸ್ಟೋರ್ ಇದ್ದಿದ್ ಕಡೆನೆ ಆಚೆ ನಾನ್ ಮಾಡಿದದು. ಹ್ಮ್. ಆಮೇಲೆ ಪ್ರೊವಿಷನ್ ಸ್ಟೋರ್ ಬಿಸ್ನೆಸ್ ಕಮ್ಮಿ ಅಂತ ಏನ್ ಮಾಡಿದ್ರಿ ಅಂದ್ರೆ ಅದನ್ನ ಖಾಲಿ ಮಾಡಿ ಅದ್ರಲ್ಲೇ ಹೋಟೆಲ್ ಮಾಡ್ಬಿಟ್ರಿ. ಓಕೆ. ಏನ್ ಹೋಟ್ಲು ಹೆಸರಿಟ್ರಿ ಮ್ಯಾಮ್? ಬೃಂದಾ ಮೇಡಮ್ ಹೋಟ್ಲಾ? ಬೃಂದಾ ಮೇಡಮ್ ಹೋಟೆಲ್ ಅಲ್ಲ, ಎಲ್ಲ ಹೆಸರೇ ಇಲ್ದಿರೋ ಹೋಟೆಲ್ ಅಂತ ಹೇಳ್ಬೋದು. ಓ. 3-4 years ವರೆಗೂ ಹೆಸರೆಲ್ಲ ಏನಿಲ್ಲ. ಹಾ. ನಮ್ಮ ಹತ್ರ ಎಲ್ಲಿ ಹೆಸರೆಲ್ಲ ಅವಾಗ ದುಡ್ಡಿತ್ತು, ಬೋರ್ಡ್ ಇಲ್ಲ, ಹೆಸರಿಲ್ಲ, ಏನಿಲ್ಲ. ಅದ್ ಪಡಗದು ಹಂಗೆ ಹೋಟೆಲ್ ಅಂತ ಮಾಡ್ತಾ ಇದ್ರಿ. ಪಾಪ. ಆಮೇಲೆ ಆಮೇಲೆ ಒಂದ್ ಸಿಂಪಲ್ ಆಗಿ ಸೂರ್ಯ ಹೋಟೆಲ್ ಅಂತ ಸ್ವಲ್ಪ ಆಲ್ಟ್ರೇಷನ್ ಮಾಡ್ದಾಗ ಇಟ್ಟಿದ್ರಿ, ನನ್ ಮಗ ಹೆಸರು ಅದು. ಓಕೆ. ಹಾ. ಆಮೇಲೆ ಅದ್ರಲ್ಲಿ ಮಾಡ್ತಾ ಇರೋವಾಗ್ಲೇ ನನ್ನ ಹಸ್ಬೆಂಡ್ ಸೇಮ್ ಹೋಟೆಲ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ಐಟಮ್ ಹ್ಮ್. ಅಂದ್ರೆ ಮಾರ್ಕೆಟ್ ಹೋಗಿ ಎಲ್ಲ ತಗೊಬರ್ಬೇಕು ಓ. ಮಾರ್ನಿಂಗ್. ಹೋಗಿ ಅವ್ರು ತಗೊಬರ್ತಾ ಇರೋವಾಗ ಹ್ಮ್. ರಸ್ತೆಯಲ್ಲಿ ನೋಡಿದ್ರೆ ಈ ತರ ಬ್ಯೂಟಿಷಿಯನ್ ಕೋರ್ಸು, ಹಾ. ಗರ್ಲ್ಸ್ಗೆ, ಹಾ. ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ ಕೋರ್ಸ್ ಮತ್ತೆ ಟೈಲರಿಂಗ್, ಕಂಪ್ಯೂಟರ್ ಕ್ಲಾಸಸ್ ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತ ಯಾರೋ ಒಬ್ರು ಪೊಲಿಟಿಕ್ ಅವರು ಓಕೆ. ಎಲೆಕ್ಷನ್ ಟೈಮ್ ಅಲ್ಲಿ ಹಾಕಿದ್ರು ಅದು. ಓಕೆ. ಹಾ. ಆ ತರ ಹಾಕಿರೋ ಟೈಮಲ್ಲೇ ಇವ್ರು ಬಂದು ನನಗೆ ಹೇಳಿದ್ರು, ಹ್ಮ್. ನೀವು ಈ ತರ ಫ್ರೀ ಆಗಿದೆ ಅದು ಹೇಳ್ಕೊಡ್ತಾ ಇದಾರೆ, ಏನಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಮ್ಮ, ಡೈಲಿ 2 hour ಅಂತೆ, ನಮ್ಮ ಹೋಟೆಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಹೋಟೆಲ್ ಟೈಮ್ ಎಲ್ಲ ಕರೆಕ್ಟ್ ಆಗಿ ನಡೆಯುತ್ತೆ. ಹ್ಮ್. ನಮ್ಗೆ ಮಧ್ಯಾಹ್ನ ಇರೋದೇ ನಮ್ಗೆ ಆಕ್ಚುಲಿ 2 hour ಟೈಮೇ ಇದ್ದಿದ್ದು ರೆಸ್ಟ್ ಬ್ರೇಕ್. ಪಾಪ. ಹಾ. ಮಾರ್ನಿಂಗ್ ಇಂದ
ಮಧ್ಯಾಹ್ನವರೆಗೆ ಎಲ್ಲಾ ಕೆಲ್ಸ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಮತ್ತೆ ಈವ್ನಿಂಗ್ ಸೇಮ್ ಬೋಂಡಾ ಶಾಪ್ ಇತ್ತು. 4 o'clock ಮೇಲೆ ನಾವು ಬೋಂಡಾ ಅಂಗಡಿ ಮಾಡ್ಕೋಬೇಕು. ಓನ್ಲಿ ಸ್ಪೆಸಿಫಿಕ್ ಆಗಿ ಬೋಂಡಾ ಮಾತ್ರನಾ ಅಥವಾ ಬೇರೆ ಏನಾದ್ರು ಊಟ ತಿಂಡಿ ಆತರ ಎಲ್ಲ ಪ್ರೊವೈಡ್ ಮಾಡ್ತಿದ್ರಾ ಮೇಡಮ್? ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಈವ್ನಿಂಗ್ ಬೋಂಡಾ. ಮೇಡಮ್ ಬಾಯಲ್ಲಿ ನೀರ್ ಬರ್ತಾ ಇದೆ ಮೇಡಮ್ ನಂಗೆ, ಬೋಂಡಾ ಅಂತ ಹೇಳ್ತಾ ಇದ್ದೀರಾ. ಬೋಂಡಾ, ಬಜ್ಜಿ ಮತ್ತೆ ಗೋಬಿ ಮಂಚೂರಿಯನ್ ಈ ತರದೆಲ್ಲ ಮಾಡ್ತಾ ಇದ್ರಿ. ಎಸ್, ಇದ್ದಿದೆ ನನ್ನ ಹತ್ರ 2 hour ಟೈಮೇ ಗ್ಯಾಪ್ ಟೈಮು. ಆ 2 hour ರೈಟ್. ಟೈಮೇ ಕರೆಕ್ಟ್ ಬ್ಯೂಟಿಷಿಯನ್ ಕೋರ್ಸ್ ಟೈಮು. ಹ್ಮ್ 2 to 4 ಅಂತ ಹೇಳಿದ್ರು ಅವರು. ಓಕೆ. ಸರಿ ಓಕೆ ಇವ್ರು ಹೇಳಿದ್ರು. ನನಗೆ ಅಂದ್ರೆ ನಾನೇನ್ ಇಷ್ಟಪಟ್ಟು ನಾನೇನ್ ಬ್ಯೂಟಿಷಿಯನ್ ಆಗ್ಬೇಕಿದೆ, ಯಾಕಂದ್ರೆ ನಾನು ಟೋಟಲಿ ಚೇಂಜ್. ನಾನು ಇವಾಗ ನೀವು ನನ್ನ ಏನ್ ನೋಡ್ತಾ ಇದ್ರೆ ನಾನು ಆತರ ಇಲ್ಲ. ಹಾ ಸೇಮ್ ವಿಲೇಜ್ ಅಲ್ಲಿ ಯಾವ ತರ ಇರ್ತಾರೋ ಅದೇ ತರ ಇದ್ದೆ. ಮೇಡಮ್, ನಮ್ ಆ, ಹಳ್ಳಿ ಹೆಣ್ಮಕ್ಳು ನಾನು ನಿಜ ಯಾರಿಗ್ ಕಡಿಮೆ, ಹೇಳ್ಬೇಕಂದ್ರೆ ಯಾರಿಗ್ ನಾನ್ ಕಡಿಮೆ ನಿಜ ಮೇಡಮ್? ಹೇಳ್ಬೇಕಂದ್ರೆ ಹೌದು, ಬರೀ ನೈಟಿ ಸಾರಿ ನಾನು ಯೂಸ್ ಮಾಡೋ ಡ್ರೆಸ್ ಅಂದ್ರೆ ಅಷ್ಟೇ. ನನ್ನ ಹತ್ರ ಒಂದ್ ಚೂಡಿದಾರ್ ಸಮೇತ ಇರ್ಲಿಲ್ಲ, ನಾನು ಒಂದ್ ಜೀನ್ಸ್ ಸಮೇತ ಹಾಕಿಲ್ಲ. ಓ ಮೈ ಗಾಡ್. ಸೇಮ್ ಯಾವಾಗ್ಲೂ ನೈಟಿಯಲ್ಲಿ ಹೋಟೆಲ್ ಅಲ್ಲಿ ಇದ್ದವರು. ನನಗೆ ಹೆಂಗೆ ನಾನ್ ಹೆಂಗ್ ಹೋಗಕ್ಕಾಗತ್ತೆ ಬ್ಯೂಟಿಷಿಯನ್ಗೆ ಅಂತ ನಾನು ಹೇಳ್ದೆ. ಪಾಪ. ಸರಿ ಹಾ ಇಲ್ಲ ನೀನು ಮಾಡು ಅಂತ ಇವ್ರು ಹೇಳಿದ್ರು. ಹಾ ಆ ನಾನ್ ನಾನ್ ಸಾರಿ ಹಾಕೊಂಡು ನನ್ಗೆ ಸೇಮ್ ಒಂದು 4-5 years 4 o'clock ಗ್ಯಾಸ್ ಸ್ಟವ್ ಮುಂದೆ ನಿಂತ್ಕೊಂಡ್ರೆ ರಾತ್ರಿ 10 o'clock ವರ್ಗು ಬೋಂಡಾ ಬಜ್ಜಿ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿರುತ್ತೆ ಫೇಸ್ ಎಲ್ಲ ಎಷ್ಟು ಟಾನ್ ಆಗಿ ನನಗೆ ಎಸ್. ಓ ನಾನೊಂಥರ. ಮೈ ಓ ಮೈ ಗಾಡ್. ಹಾ ಆವಾಗ ನಾನು ಸೇಮ್ ಬ್ಯೂಟಿಷಿಯನ್ ಕೋರ್ಸ್ ಹೋದೆ. ಹ್ಮ್ ಆ ಸೇಮ್ ನಾನ್ ಫಸ್ಟ್ ಹೇಳದಂಗೆನೆ ನನ್ನಲ್ಲಿ ನಾನು ಏನೋ ಒಂದು ಮಾಡಕ್ ಹೋಗ್ತಾ ಇದೀನಿ ಅಂದ್ರೆ ಅದ್ರಲ್ಲಿ ಏನಾನು ಯೂಸ್ಫುಲ್ ಆಗ್ಬೇಕು. ಹ್ಮ್ ಸರಿ ಫ್ರೀಯಾಗಿ ಹೇಳ್ಕೊಡ್ತಾ ಇದಾರೆ ಬಂದೆ ಮಾಡ್ದೆ ಅಂತ ಇರಬಾರ್ದು. ಕರೆಕ್ಟ್. ನಾನ್ ಖಂಡಿತ ಫೋಕಸ್ ಇಂದ ಅದನ್ನ ಏನಕ್ಕೆ ನಾನು ಬಂದಿದ್ದೀನಿ, 2 hour ನಾನು ಟೈಮ್ ತಗೊಂಡ್ ಬಂದಿದ್ದೀನಲ್ಲ ಅದನ್ನ ನಾನು ಕರೆಕ್ಟ್ ಆಗಿ ಕಲಿಬೇಕು. ನನಗೆ ನಿಜ ಬ್ಯೂಟಿಷಿಯನ್ ಅಂದ್ರೇನೆ ಫಸ್ಟ್ ಏನಂತ ನನಗೆ ಗೊತ್ತಿಲ್ಲ. ಮೇಡಮ್ ಸಾಧನೆ ಮಾಡೋ ಇಷ್ಟಪಟ್ಟು ಛಲಗಾರ್ತಿ ನೀವು. ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ನನ್ನ ಹತ್ರ ಇಷ್ಟಪಟ್ಟು ಬರ್ತಾ ಇದಾರೆ, ನನ್ನ ಏ ವಿಡಿಯೋಸ್ ನೋಡಿ ಬರ್ತಾ ಇದಾರೆ. ನಾನು ಅವಾಗ ಅದ್ರ ಬಗ್ಗೆ ಮಾತಾಡೋದಿಕ್ಕೆ ತುಂಬಾನೇ ಇದೆ. ಫಸ್ಟ್ ನಿಮ್ ಜರ್ನಿ ಬಗ್ಗೆ ತಿಳಿಸ್ಬಿಡ್ಬೇಕು ಅಂತ ವೀಕ್ಷಕರಿಗೆ, ಆಮೇಲೆ ಸ್ಟೂಡೆಂಟ್ಸ್ ವಿಚಾರಕ್ಕೆ ಬರ್ತೀನಿ. ಹೌದು ಆ ತರನೇ. ಆಮೇಲೆ ನಾನು ಅಲ್ಲೋಗಿ 2 months ಕೋರ್ಸ್ ಮುಗಿಸ್ಕೊಂಡೆ. ಹ್ಮ್ ಕೋರ್ಸ್ ಮುಗಿಸ್ಕೊಂಡ್ ಬಂದು ಸೇಮ್ ಹಸ್ಬೆಂಡ್ ಅಷ್ಟು ಸಪೋರ್ಟಿವ್ ಆಗಿದ್ರು. ಹ್ಮ್ ಯಾರಾದ್ರೂ ಒಬ್ರಿಬ್ರಿಗೆ ಮನೆಗಳ ಹತ್ರ ಎಲ್ಲ ಐಬ್ರೋಸ್ ಮಾಡ್ತಾ ಇದ್ದೆ. ಅವಾಗ್ಲೂ ಓಕೆ. ಬಂದು ನಾನು ಬ್ಯೂಟಿಷಿಯನ್ ಕೋರ್ಸ್ ಮುಗಿಸ್ಕೊಂಡ್ ಬಂದು ಹಾ ಪಾರ್ಲರ್ ಏನು ತಕ್ಷಣ ಮಾಡಿಲ್ಲ. ಹೋಟೆಲ್ ಇದೆಯಲ್ವಾ ರನ್ನಿಂಗ್ ಅಲ್ಲಿ ಇರೋದನ್ನ ಹೆಂಗ್ ನಾವು ಬಿಡಕ್ಕಾಗತ್ತೆ, ಕರೆಕ್ಟ್ ಕರೆಕ್ಟ್. ಓ ಆಗಲ್ಲ ಅಂತ ಹೇಳಿ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಪಾರ್ಲರ್ ತರ ಮಾಡ್ಕೊಂಡಿದ್ದೆ. ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಯಾರಾದ್ರು ಬಂದು ಐಬ್ರೋ ಮಾಡ್ಕೊಡ್ತೀರಾ ಅಂದ್ರೆ ಒಂದು ಹಾ 10 minutes ಗ್ಯಾಪ್ ಬಿಟ್ಟು ಬರ್ತಾ ಇದ್ದೆ ಐಬ್ರೋ ಮಾಡಕ್ಕೆ. ಓ ಮೈ ಗಾಡ್. ಎಷ್ಟು ನಡೀತಾ ಇತ್ತು. ಹಾ ಆಮೇಲೆನೆ ನನ್ ಫ್ರೆಂಡ್ ಒಬ್ರು ಹೇಳಿದ್ರು, ಈ ತರ ಅರ್ಬನ್ ಕಂಪ್ನಿಯಲ್ಲಿ ಇದೆ, ನೀನು ಅದ್ರಲ್ಲಿ ಟ್ರೈ ಮಾಡ್ತೀಯಾ, ಇವಾಗ ಕಲ್ತಿದ್ಯಲ್ಲ ಹೆಂಗು ಕೋರ್ಸು, ಅದ್ರಲ್ಲಿ ನೀನ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಹ್ಮ್ ಸರಿ ಅಂತ ನಾನು ಆನ್ಲೈನ್ ಜಾಬ್ಗೆ ಜಾಯ್ನ್ ಆದೆ. ಹ್ಮ್ ಆನ್ಲೈನ್ ಜಾಬ್ ಜಾಯ್ನ್ ಆದ್ಮೇಲೆ ಆ ನನ್ಗನ್ನಿಸ್ತು ಸ್ವಲ್ಪ ಚೆನ್ನಾಗಿದೆ ಬಿಸ್ನೆಸ್. ಓಕೆ ಅಂದ್ರೆ ನಾವು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ನಾನು ನನ್ನ ಹಸ್ಬೆಂಡ್ ಎಲ್ಲಾರು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕು. ಮಕ್ಳೆಲ್ಲ ಚಿಕ್ಕವರು ಇರ್ತಾರೆ. ನನ್ ಮಗ್ಳು ಕೂಡ ಚಿಕ್ಕ ಏಜ್ ಇರೋವಳೆ. ಅವ್ರು ಪಾರ್ಸಲ್ ಎಲ್ಲ ಮಾಡ್ತಾ ಇದ್ಲು, ಯಾಕಂದ್ರೆ ನಮ್ಗೆ ಕೆಲ್ಸದವ್ರನ್ನ ಯಾರನ್ನೂ ಇಟ್ಟಿಲ್ಲ ನಾವು. ಸೀರಿಯಸ್ಲಿ ಮೇಡಮ್, ಅಷ್ಟು ಹಂಗಾಗಿ ಅಫೋರ್ಡ್ ಮಾಡಕ್ಕೆ ನಮ್ಮ ಹತ್ರ ಚೈತನ್ಯತೆ ಇರ್ಬೇಕಲ್ಲ ಅಷ್ಟೊಂದೆಲ್ಲ. ಖಂಡಿತ ಹ್ಮ್ ಆತರ ಇತ್ತು. ಆಮೇಲೆ ನಾನು ಆನ್ಲೈನ್ ಜಾಬ್ಗೆ ಹೋದವಾಗ ಈ ಬ್ಯೂಟಿಷಿಯನ್ ಕೆಲ್ಸ ನಾನು ಮಾಡಕ್ ಹೋದವಾಗ ನನಗ್ ಸ್ವಲ್ಪ ಇನ್ಕಮ್ ಚೆನ್ನಾಗಿದೆ ಅಂತ ಅನಿಸ್ತು. ಹಾ ನನಗನ್ನಿಸ್ತು ಹಾ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಸ್ಟ್ ಆಗಿ ಮಾಡ್ಬೇಕು. ನಾನು ಇದ್ರಲ್ಲಿ ಒಬ್ರಾದ್ರೂ ನಾನ್ ಚೆನ್ನಾಗ್ ಮಾಡಿದ್ರೆ ನನಗೆ ಯಾವ ತರ ಅನಿಸ್ತಂದ್ರೆ, ಇದ್ರಲ್ಲಿ ನಾನು ಒಬ್ಳು ದುಡಿಯೋ ಇನ್ಕಮ್, ನಾನು ಹೋಟ್ಲಲ್ಲಿ 4 ಜನ, ನನ್ನ ಹಸ್ಬೆಂಡ್ ನಾನು ಮಕ್ಳು ಎಲ್ಲಾರು ಸೇರಿ ಕಷ್ಟ ಪಡ್ತಾ ಇದೀವಿ. ಟೈಮಿಂಗ್ಸ್ ಕೂಡ ತುಂಬಾ ಜಾಸ್ತಿ ಹ್ಮ್ ಅಂತ ಅದ್ರಲ್ಲಿ ಫೋಕಸ್ ಮಾಡಿ ಕಲ್ತಿದೆ. ಹ್ಮ್ ಆ ಕಮ್ಮಿ ಅಂದ್ರೂ ಒಂದು 7 years ಆನ್ಲೈನ್ ಜಾಬ್ ಮಾಡಿದೆ. 7 years ಅದ್ ಮಾಡಿ ಈಗ ತಾನೇ ಜಸ್ಟ್ ಸರಿ ಓಕೆ ನಮ್ಗೆ ಇಷ್ಟು ಚೆನ್ನಾಗಿ ಸೇಮ್ ಅದ್ರಲ್ಲೂ ಅಷ್ಟೇನೆ ಒಂದು ಒಳ್ಳೆ ಬೆಸ್ಟ್ ಪಾರ್ಟ್ನರ್ ಆಗಿದ್ದೆ. ಹ್ಮ್ ನಾನು 7 years ಆನ್ಲೈನ್ ಜಾಬ್ ಅಲ್ಲಿ ಅರ್ಬನ್ ಕಂಪ್ನಿಯಲ್ಲಿ ಕೆಲಸ ಮಾಡೋವರೆಗೂ ಪ್ರತಿಯೊಂದು ಅವಾರ್ಡ್ ಎಲ್ಲ ನನಗೆ ಕೊಟ್ರು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೀರಾ ಅಂತ ಹೇಳಿದ್ರು. ನಾನು ಆ ಸೇಮ್ ವಿಷಯಕ್ಕೆ ಬರ್ತೀನಿ. ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ನ ತಗೊಂಡಿರೋ ಬೃಂದಾ ಮೇಡಮ್ ಏನ್ ಕಡಿಮೆನಾ? ಸೊ ಆ ಸೇಮ್ ವಿಷಯಕ್ಕೆ ಅಂದ್ರೆ ಎಸ್. ಅವಾರ್ಡ್ ಅನ್ನೋದಕ್ಕಿಂತ ನನ್ನ ಕ್ಲೈಂಟ್ಸ್ ಇಷ್ಟ ಪಡ್ತಾರೆ. ಒಂದು ಹ್ಮ್ ಮೈನಸ್ ಹುಡುಕಕ್ಕೆ ಆಗಲ್ಲ. ಹೆಂಗೆ ಎಷ್ಟು ಚೆನ್ನಾಗಿ ನೀವು ಸರ್ವಿಸ್ ಮಾಡ್ತೀರಾ, ನಿನ್ ಕೈಲಿ ಎಷ್ಟು ಒಳ್ಳೆ ಒಂದು ಕಲೆ ಇದೆ, ಎಷ್ಟು ಚೆನ್ನಾಗಿ ನೀವು ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಂತ ಹೇಳಿದವಾಗ ನನಗನ್ನಿಸ್ತು ಖಂಡಿತ ಕಂಪ್ನಿಯಲ್ಲಿ ಆನ್ಲೈನ್ ಸರ್ವಿಸ್ ಎಲ್ಲ ಬಿಡ್ಬೇಕಂತ ಇಲ್ಲ. ಬಟ್ ಹ್ಮ್ ಹ್ಮ್
ಈ ಬ್ಯೂಟಿಷಿಯನ್ ಫೀಲ್ಡ್ ಬಂದು ತುಂಬಾ ಟಫ್ ಅನ್ನೋ ತರ, ತುಂಬಾ ಒಂಥರ, ಯಾಕಂದ್ರೆ ಸೇಮ್ ಐಬ್ರೋಸ್ ಮಾಡಕ್ ಯಾರಿಗೂ ಬರಲ್ಲ ಅನ್ನೋ ತರ ಎಲ್ಲ ನನಗೆ ತುಂಬಾ ನನ್ ಕಿವಿಗ್ ಬಂತು. ಓಕೆ. ಅವಾಗ ನನ್ಗನ್ನಿಸ್ತು, ನನ್ ಕೈಯಲ್ಲಿ ಇಷ್ಟು ಒಂದು ಒಳ್ಳೆ ಬೆಸ್ಟ್ ಆಗಿ ನಾನು ಐಬ್ರೋಸ್ ಮಾಡ್ತೀನಿ, ಇಷ್ಟು ಚೆನ್ನಾಗಿ ನನಗ್ ಕೆಲ್ಸ ಬರುತ್ತೆ, ಈ ಕೆಲ್ಸನ ನಾನು ಯಾಕೆ ಬೇರೆಯವ್ರಿಗೆ ಹೇಳ್ಕೊಡ್ಬಾರ್ದು ರೈಟ್. ಅಂತ ಹೇಳಿನೇ ಸರಿ ಹ್ಮ್ ಅಂತ ಕಂಪ್ನಿ 15 ದಿನ ಲೀವ್ ತಗೊಂಡು ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ನಾನ್ ಹ್ಮ್ ಬಂದು ಹ್ಮ್ ಕ್ಲಾಸಸ್ ಹೇಳ್ಕೊಡ್ತೀನಿ ಅಂತ. ಎಲ್ಲಿ ಅದ್ರ ಇನ್ಸ್ಟಾಗ್ರಾಮ್ ಅಲ್ಲ ಮೇಡಮ್? ನನ್ನ ಹತ್ರ ಆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರಾ ಅಥವಾ ಯೂಟ್ಯೂಬ್ ಅಲ್ಲಿ ಮಾಡಿದ್ರಾ, ಎಲ್ಲಿ ಮಾಡಿದ್ರಿ? ಇನ್ಸ್ಟಾಗ್ರಾಮ್ ಅಲ್ಲೇ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಓಕೆ. ಅಂದ್ರೆ ಸೇಮ್ ನಾನು ಈ ತರ ಅವಾರ್ಡ್ ಎಲ್ಲ ತಗೊಂಡಿರೋ ವಿಡಿಯೋಸ್ ಎಲ್ಲ ತುಂಬಾ ಜನ ನೋಡಿ ನನಗೆ ಕೆಲವೊಬ್ರೆಲ್ಲ ಕೇಳ್ತಾ ಇದ್ರು, ನೀವು ನಮಗೆ ಹೇಳ್ಕೊಡ್ತೀರಾ, ಕ್ಲಾಸಸ್ ಹೇಳ್ಕೊಡ್ತೀರಾ ಅಂತ ಕೇಳಿದವಾಗೆಲ್ಲ ನಾನು ಖಂಡಿತ ನನಗೆ ಕೆಲಸ ಬಿಡಕ್ ಮನಸ್ಸಿಲ್ಲ, ಇಲ್ಲ ಹ್ಮ್ ನಾನು ಆಗಲ್ಲ ಅಂತಾನೆ ಕಮ್ಮಿ ಅಂದ್ರೆ ಒಂದು 3 ಮಂತ್ಸ್ 4 ಮಂತ್ಸ್ ಇಂದಾನು ಹೇಳ್ಕೊಂಡ್ ಬಂದೆ. ಓಕೆ. ಆಮೇಲೆ ನಾನೇ ಫೈನಲಿ ಡಿಸೈಡ್ ಮಾಡಿದೆ, ಇಲ್ಲ ಸರಿ ಓಕೆ ನೋಡೋಣ, ಮಾಡೋಣ ಅಂತ ಹೇಳಿ ಹ್ಮ್ 50 ಡೇಸ್ ಲೀವ್ ತಗೊಂಡು ಸ್ಟಾರ್ಟ್ ಮಾಡಿದೆ. ಹ್ಮ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನ್ ನಮ್ಮ ಕ್ಲಾಸಸ್ ಮಾಡ್ತೀನಂತ ವಿಡಿಯೋ ಹಾಕ್ಬಿಟ್ಟೆ. ನಾನು ವಿಡಿಯೋ ಹಾಕದ್ಮೇಲೆ ಕಮ್ಮಿ ಅಂದ್ರೆ ಒಂದು 100 ಜನ ಫೋನ್ ಮಾಡಿರೋರು ನನಗೆ. ಓಕೆ. ಹಾ ನಾವ್ ಬರ್ತೀವಿ ಅಂದ್ರೆ ಹಾ ನಿಮ್ಗೆ ಫೀಸ್ ಎಷ್ಟು, ಏನು, ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ಕೇಳಿದ್ರು. ಹಾ ಆಮೇಲೆ ನೋಡಿದ್ರೆ ನಾನು ಈ ತರ ಮಾರ್ಚ್ 10ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಂತ ಹೇಳಿದವಾಗ ಹಾ. ಅವತ್ತು ಬಂದಿದ್ದು ಒಂದೇ ಒಂದು ಸ್ಟೂಡೆಂಟೇ ಮಾರ್ಚ್ 10ಕ್ಕೆ. ಓ ಮೈ ಗಾಡ್, ಯಾಕಿರ್ಬೋದು ಮೇಡಮ್? ಫೀಸ್ ನೋಡ್ಬಿಟ್ಟು ಯಾರು ಹಿಂದೆ ಹೋದ್ರಾ? ಫೀಸ್ ಎಲ್ಲ ಹ್ಮ್ ಬೇಸಿಕ್ ಇತ್ತು, ಸೇಮ್ ಪಬ್ಲಿಸಿಟಿ ಇಲ್ಲ ನನ್ನ ಹತ್ರ, ಹ್ಮ್ ಅಡ್ವರ್ಟೈಸ್ಮೆಂಟ್ ಇಲ್ಲ. ಹ್ಮ್ ಇವಾಗೆಲ್ಲ ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದಾರೆ, ಇರೋರು ಮಾಡ್ತಾರೆ, ನಮ್ಮ ಹತ್ರ ಏನಿದೆ. ನಾನು 15 ದಿನ ಲೀವ್ ಹಾಕದ್ಮೇಲೆ ನಂದು ಒಂದು ಸಣ್ಣದೊಂದು ಪಾರ್ಲರ್ ಇದೆ, ಇವಾಗ್ಲೂ ಇದೆ ಅದು. ಓ ಅದ್ರಲ್ಲಿ ಏನು ಸೌಕರ್ಯನೇ ಇಲ್ಲ, ನಿಜ ಹೇಳ್ಬೇಕಂದ್ರೆ ಒಂದು ವಾಶ್ರೂಮ್ ಇಲ್ಲ, ನೀರಿಲ್ಲ, ಆತರ ಒಂದು ಹಾ ಚಿಕ್ಕದು ಒಂದು ಪಾರ್ಲರ್ ಇದೆ. ಅದ್ರಲ್ಲಿ ನಾನು ಹ್ಮ್ ಪೋಸ್ಟ್ ಮಾಡಿದೆ. ಹ್ಮ್ ಅದನ್ನು ನಾನು ಹೋಗಿ ಅವತ್ತು ಆ ಪಾರ್ಲರ್ ಗುಡ್ಸ್ಕೊಂಡು ಒರೆಸ್ಕೊಳ್ಳೋ ಕೆಲ್ಸ ಎಲ್ಲ ನನಗಿತ್ತು. ಖಂಡಿತ ನನ್ ಕೆಲ್ಸ ನಾನೇ ಮಾಡ್ಕೋಬೇಕಂತ ಅದನ್ನ ಮಾಡ್ತಾನೆ ನಾನು ವಾಯ್ಸ್ ಅಲ್ಲಿ ಮಾತಾಡಿ ಹೇಳಿದ್ದೆ, ನಾನು ಓ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಂತ. ಅವ್ರಿಗೆ ನನ್ನ ನೋಡಿದ್ರೆ ಹೇಗ್ ಅನಿಸ್ತೋ ಏನೋ ಗೊತ್ತಿಲ್ಲ, ಅಂದ್ರೆ ಟಿಪ್ ಟಾಪ್ ಆಗಿ ಇಲ್ಲ ಅನ್ಸಿರ್ಬೋದು, ಹಂಗಿಲ್ಲ ಅಂದ್ರೆ ಚೆನ್ನಾಗ್ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅಂತ ಅನ್ಸಿರ್ಬೋದು, ಬಟ್ ನಾನ್ ನಿಯತ್ತಾಗಿದ್ದೆ. ಬಟ್ ಒಂದು ಸ್ಟೂಡೆಂಟ್ಸ್ ಬಂದಿದ್ರು, ಸರಿ ಓಕೆ ಒಂದು ಸ್ಟೂಡೆಂಟ್ಸ್ ಆದ್ರೂ ಬಂದಿದಾರಲ್ವಾ ಅಂತೇಳಿ ರೈಟ್. ನನ್ನ ಹಸ್ಬೆಂಡ್ ಹೇಳಿದ್ರು, ಕಾನ್ಫಿಡೆಂಟ್ ಆಗಿ ಹ್ಮ್ ಮಾಡು ಪರವಾಗಿಲ್ಲ, ಹ್ಮ್ ನೋಡೋಣ ಅಂತ ಹೇಳಿ ಆ ಒಂದು ಹ್ಮ್ ಸ್ಟೂಡೆಂಟ್ಸ್ ನಾನು ಕ್ಲಾಸ್ ಮಾಡಿ 2 ವಿಡಿಯೋ ಪೋಸ್ಟ್ ಮಾಡಿದೆ ಅಷ್ಟೇ. ಹ್ಮ್ ಅವ್ರಿಗೆ ನಾನು ಯಾವ ರೀತಿಯಲ್ಲಿ ಕ್ಲಾಸಸ್ ಹೇಳ್ಕೊಡ್ತೀನಂತ. ಹ್ಮ್ ಅದನ್ನು ನೋಡಿ ಇನ್ನೊಂದು ಸ್ಟೂಡೆಂಟ್ಸ್ ಬಂದ್ರು, ಹ್ಮ್ ಸೇಮ್ ಅವ್ರದ್ದು ನಾನ್ ಕ್ಲಾಸಸ್ ಹೇಳ್ಕೊಡೋ ರೀತಿ ಬಂದ್ಬಿಟ್ಟು ಏನೋ ಡಿಫರೆಂಟ್ ಆಗಿತ್ತು. ಕರೆಕ್ಟ್. ನನ್ಗೆ ನಾನ್ ಜಾಸ್ತಿ ಬೇರೆಯವ್ರು ಇನ್ಸ್ಟಾ ನೋಡೋದು, ಯಾರ್ ಏನೇನ್ ಮಾಡ್ತಾ ಇದಾರೆ ತಲೆ ಕೆಡ್ಸ್ಕೊಳ್ಳೋದೆಲ್ಲ ನಾನ್ ಮಾಡಲ್ಲ. ಎಸ್. ನಾನು 24 ಅವರ್ ನನ್ ಮೈಂಡಲ್ಲಿ ಓಡೋದ್ ಏನಂತಂದ್ರೆ, ನಾನ್ ಏನ್ ಮಾಡ್ತಾ ಇದೀನಿ, ನಾನ್ ಹ್ಮ್ ಏನ್ ಮಾಡ್ಬೋದು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ಹ್ಮ್ ಇದ್ರನ್ನೇ ನಾನ್ ಜಾಸ್ತಿ ನನ್ಗಂತಾನೆ ಒಂದು ವರ್ಲ್ಡ್ ಇದೆ ನನ್ ಮೈಂಡಲ್ಲಿ. ಕರೆಕ್ಟ್ 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 ಎಕ್ಸಾಕ್ಟ್ಲಿ. ಹ್ಮ್ ಅದು ಲೋಕ ಹೆಂಗಾದ್ರೂ ಸುತ್ಕೊಂಡಿರ್ಲಿ, ನಾನ್ ಏನ್ ಮಾಡ್ತಾ ಇದೀನಿ ಅನ್ನೋದನ್ನೇ ನಾನ್ ಥಿಂಕ್ ಮಾಡ್ತಾ ಇದ್ದೆ. ಸೇಮ್ ಕರೆಕ್ಟ್. ನನ್ ವೇದಲ್ಲಿ ನಾನೇ ಹೇಳ್ಕೊಟ್ಟೆ. ಹ್ಮ್ ಅದನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇಷ್ಟಪಟ್ರು. ಹ್ಮ್ ನಾನ್ ಅನ್ಕೊಂಡೇ ಇರ್ಲಿಲ್ಲ, ಆ ಮಂತ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು 10-12 ಮೆಂಬರ್ಸ್ ಬಂದ್ಬಿಟ್ಟಿದ್ರು. ಓ ಮೈ ಗಾಡ್. ಹೋ. ಸರಿ ಅಂತ ಆಮೇಲೆ ನೆಕ್ಸ್ಟ್ ಮಂತ್ಗೆ 17 ಮೆಂಬರ್ಸ್ ಬಂದಿದ್ರು, 17 ಜನ ಬಂದಿದ್ರು. ಸೇಮ್ ಆವಾಗ್ಲೇನೆ ನಾನ್ ಬಂದ್ಬಿಟ್ಟು ತುಂಬಾ ಜನ ಜಾಸ್ತಿ ಆಗ್ತಾ ಇದಾರೆ, ಆ ಪಾರ್ಲರ್ ಅಲ್ಲಿ ಇನ್ಮೇಲೆ ಹೇಳ್ಕೊಡಕ್ ಕಷ್ಟ ಆಗುತ್ತೆ ಅಂತ ಹ್ಮ್ ಒಂದು ರೆಂಟ್ಗೆ ಶಾಪ್ ತಗೊಂಡು, ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು 3-4 ಮಂತ್ಸ್ ಇಂದ ಒಂದು ಅಕಾಡೆಮಿ ರನ್ ಮಾಡ್ತಾ ಇದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗೋ ವಿಷಯ ಏನಂತಂದ್ರೆ, ನಾನು ಅನ್ಕೊಂಡೇ ಇಲ್ಲ, ಒಂದು ಸ್ಟೂಡೆಂಟ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದೆ, ಇವಾಗ ಕಮ್ಮಿ ಅಂದ್ರೂ ನನಗೆ ಒಂದು ತಿಂಗ್ಳಿಗೆ 100 ಜನ ಸ್ಟೂಡೆಂಟ್ಸ್ ಬರಕ್ ರೆಡಿ ಇದ್ದಾರೆ. ನಾನ್ ಬಂದ್ಬಿಟ್ಟು ನಾನು ಎಲ್ಲಾರಿಗೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಕ್ಕೆ ಕಷ್ಟ ಆಗತ್ತೆ ಅಂತ ನಾನು ಬೇಡ ಅಂತ ಮಿನಿಮಮ್ 1 ಮಂತಿಗೆ ಒಂದು 30-35 ಮೆಂಬರ್ಸ್ ಅಂದ್ರೆ ಸಾಕು ನನಗೆ, ಬೇಡ ಅಂತ ಸ್ಟಾಪ್ ಮಾಡ್ತಾ ಇದೀನಿ. ಹ್ಮ್ ಇವತ್ತು ಅಷ್ಟು ಎನ್ಕ್ವೈರೀಸ್ ನನಗೆ ನನಗೆ ಒಂಥರ ನನಗೆ ಫೀಲ್ ಆಗತ್ತೆ, ನಾನೇನು ಅಷ್ಟು ದೊಡ್ಡವರಲ್ಲ, ನಾನೇನು ಅಂತದ್ ಮಾಡಿಲ್ಲ, ಬಟ್ ಆದ್ರೂನು ಕೆಲ್ಸ ಕಲಿಯೋದಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಬೇಕಂತ ಇದಾರೆ, ನನ್ನ ಹತ್ರ ಮಾತಾಡ್ಬೇಕಂತ ಇದಾರೆ, ಬಂದ್ ದಬ್ಕೊಂತ ಇದಾರೆ, ಹತ್ಕೊಂತ ಇದಾರೆ, ಏನಕ್ಕಂತ ನನಗ್ ಗೊತ್ತಿಲ್ಲ. ಎಲ್ಲಾರು ಹಠ ಮಾಡ್ತಾ ಇದಾರೆ ನನ್ನ ಹಸ್ಬೆಂಡ್ ಹತ್ರ, ನಾನ್ ಫೋನ್ ಕೊಡಿ ನೀವು ಅವ್ರ ಹತ್ರ ನಾನ್ ಮಾತಾಡ್ಬೇಕು ಅಂತ. ನನಗೂ ಆಸೆ ಇದೆ ಎಲ್ಲಾರ ಹತ್ರನು ಮಾತಾಡ್ಬೇಕಂತ, ಆದ್ರೆ ನನಗ್ ಟೈಮ್ ಇಲ್ಲ, ಕ್ಲಾಸಸ್ ಮಾಡ್ಬೇಕಲ್ವಾ, ಐ ನೋ ಹಂಗಾಗಿ ಐ ನೋ ಐ ನೋ ಮೇಡಮ್. ಈ ತರ ಮೊದಲಿಗೆ ನಡೀತಾ ನೀವು ಇದೆ. ಮೊದಲಿಗೆ ನೀವು ಎಷ್ಟು ಶ್ರಮಜೀವಿ. ಎರಡನೇದು ನಿಮ್ಮಲ್ಲಿ ಇರುವಂತ ದೃಢ ಧ್ಯೇಯ. ಮೂರನೇದು ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ. ನಾಲ್ಕನೇದು ನೀವು ಯಾರಿಗಾದ್ರೂ ಒಳಿತನ್ನ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆ. ಇದಿಷ್ಟಿದ್ರೆ ಸಾಕಲ್ಲ ಮೇಡಮ್? ದೇವ್ರ ಪೂಜೆ ಮಾಡ್ತಾ ಇದ್ದೀರಾ ನೀವು ಪ್ರತಿ ದಿನನೂ?
ಸೊ ನನ್ಗೆ ನನಗೆಲ್ಲ ಎಷ್ಟು ಜನಕ್ಕೆ ಸ್ಫೂರ್ತಿನೋ ನೀವು, ನನಗಂತೂ ಗೊತ್ತಿಲ್ಲ. ಬಟ್ ನಾನಂತೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ನೋಡಿದ ತಕ್ಷಣ ಫಿದಾ ಆಗೋಗ್ಬಿಟ್ಟೆ ಮೇಡಮ್. ಸೀರಿಯಸ್ಲಿ ಸೀರಿಯಸ್ಲಿ. ರೈಟ್. ನೀವು ಏನೋ ಕ್ಲಾಸಸ್ ನ ಶುರು ಮಾಡಿದ್ರಿ. ಸೊ ಆ ಒಂದು ಕಂಪನಿಯ ಒಂದು ಜಾಬ್ ನ ನೀವು ಕ್ವಿಟ್ ಮಾಡಿ ಇದನ್ನ ಶುರು ಮಾಡಿದ್ರಿ. ಸೊ ನಿಮಗೆ ಒಂದು ಹೌದು. ಕರಿಕ್ಯುಲಮ್ ಕ್ಲಾಸ್ ನ ಶುರು ಮಾಡ್ಬೇಕಾದ್ರೆ ಇಂಥದ್ದು ಹೇಳ್ಕೊಡ್ಬೇಕು, ಈ ತರ ಡಿಸೈನ್ ಮಾಡ್ಬೇಕು ಒಂದು ಕೋರ್ಸ್ ನ, ಇದನ್ನೆಲ್ಲ ನೀವು ಯಾವ ರೀತಿ ಸಿದ್ಧತೆನ ನೀವು ಮಾಡ್ಕೊಂಡ್ರಿ? ಆಮೇಲೆ ಇದು ಚಾಲೆಂಜಸ್ ಏನ್ ಬಂತು, ಸವಾಲ್ಗಳು ಏನೇನ್ ಬಂತು ಇದನ್ನೆಲ್ಲ ಮಾಡೋದಿಕ್ಕೆ? ಅಂಡ್ ಇದು ಮಾಡೋದಕ್ಕೆ ಈಸಿ ಅಲ್ಲ, ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟ್. ಒಂದು ರೆಂಟೆಡ್ ಹೌದು. ಪ್ಲೇಸ್ ತಗೋಬೇಕು, ಒಂದು ಅಂಗಡಿನ ನೀವು ಒಂದು ಸ್ಪಾನ ಮಾಡ್ತೀರಾ ಅಂದ್ರೆ, ಬ್ಯೂಟಿಷಿಯನ್ ಆಗಿ ಒಂದು ಸ್ಪಾನ ಮಾಡ್ತೀರಾ ಅಂದ್ರೆ ಒಂದು ಕಡೆ ಪ್ಲೇಸ್ ನ ತಗೊಬೇಕು, ಅದಕ್ಕೆ ನೀಟಾಗಿ, ಈಗಂತೂ ತಳ್ಕು ಬಳ್ಕು ಪ್ರಪಂಚ ಚೆನ್ನಾಗಿ ಡೆಕೋರೇಟ್ ಮಾಡ್ಬೇಕು. ಹೌದು. ಹೊರಗಡೆ ಹೌದು. ಹೊರಗಡೆ ಚೆನ್ನಾಗಿದ್ರೆ ಜನ ಓ ಏನೋ ಸಮಥಿಂಗ್ ಇಸ್ ದೇರ್ ಗುರು ಅಂತ ಬರ್ತಾರೆ ಒಳಗೆ. ಸೊ ಈ ತರ ಹೌದು. ಎಲ್ಲ ಮಾಡ್ಬೇಕಾದ್ರೆ ನಮ್ಮಲ್ಲಿ ವಿಟಮಿನ್ ಎಂ ಅಂದ್ರೆ ಮನಿ ಸ್ಟಾಮಿನಾ ತುಂಬಾ ಚೆನ್ನಾಗಿರ್ಬೇಕು. ಸೊ ಇದೆಲ್ಲ ಹೌದು. ಹೆಂಗೆ ನೀವು ಹೊಂದಿಸ್ಕೊಂಡ್ರಿ, ಹೆಂಗ್ ಮಾಡಿದ್ರಿ ಮೇಡಮ್ ಇದು? ಚಾಲೆಂಜ್ ಅಂತಂದ್ರೆ ಯಾವ ತರ ಇತ್ತು ಅಂತಂದ್ರೆ, ನನ್ಗನ್ನಿಸ್ತು ನಾಟಕ ಪ್ರಪಂಚ ಅನ್ನೋ ತರ. ಅಂದ್ರೆ ಫೇಕ್ ಆಗಿ ಮಾಡೋದ್ನ, ಫೇಕ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡೋದ್ನ, ಫೇಕ್ ಆಗಿ ನಡೆಯೋದನ್ನ ನಂಬ್ತಾರೆ. ರಿಯಲ್ ಆಗಿ ಮಾತಾಡೋದನ್ನ ಬಂದ್ಬಿಟ್ಟು ಆಟಿಟ್ಯೂಡ್, ಇವ್ರು ಕರೆಕ್ಟ್. ಇವ್ರು ಹೇಳ್ಕೊಡ್ತಾ ಇರೋ ವೇ ರಾಂಗ್ ಇದೆ, ಇವ್ರು ಸರಿ ಇಲ್ಲ ಅನ್ನೋ ತರ ಎಲ್ಲ ನನಗ್ ಜಾಸ್ತಿ. ಏನಕ್ಕೋಸ್ಕರ ಲಿಮಿಟ್ ಇದೆ ಅಂದ್ರೆ ನಾನೇನ್ ಫೋಕಸ್ ಮಾಡ್ದೆ ಅಂತಂದ್ರೆ, ಹ್ಮ್ ಏನಾದ್ರೂ ಮಾಡಿ ನಾನು ಅವ್ರಿಗೆ ಕೆಲ್ಸ ಕಲ್ಸ್ಬಿಡ್ಲೇಬೇಕು. ನನ್ನ ಹತ್ರ ಬಂದು ಕ್ಲಾಸ್ ಕಲ್ತು ಹೋದ್ಮೇಲೆ ಎಲ್ಲಾರ್ ತರ 100ರಲ್ಲಿ ಒಬ್ರು ತರ ನಾನು, ಎಲ್ಲಾರ್ ತರ ಓಕೆ ಇಷ್ಟೇ ನಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಾವ್ ಇಷ್ಟೇ ಹೇಳ್ಕೊಡಕ್ಕಾಗತ್ತೆ, ನೀವ್ ಕಲ್ತ್ರೆ ಕಲೀರಿ, ಕಲ್ತಿಲ್ಲ ಅಂದ್ರೆ ಬಿಡ್ರಿ ಅನ್ನೋ ತರ ನಾನು ಇರಲ್ಲ. ನನ್ನ ಹ್ಮ್ ಹತ್ರ ಪ್ರತಿ ಒಂದು ಸ್ಟೂಡೆಂಟ್ಸ್ ಬರ್ತಾರ ಅಂದ್ರೆ ಪ್ರತಿ ಒಬ್ರು ಖಂಡಿತ ಕಲೀಲೇಬೇಕು ಅನ್ನೋದು ಒಂದು ಮಾತ್ರ ನನ್ ಮೈಂಡ್ ಅಲ್ಲಿ ಇತ್ತು. ನಾನು ಬೈತೀನೋ ಅವ್ರನ್ನ ಹೊಡಿತೀನೋ, ನಾನು ಏನೋ ಮಾಡ್ತೀನಿ, ಹ್ಮ್ ಒಟ್ನಲ್ಲಿ ಅವ್ರು ಕಲಿಬೇಕು ಅಷ್ಟೇ. ಅವ್ರ ಮೈಂಡ್ ಅಲ್ಲಿ ಬೇಕಿದ್ರೆ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ನೀವು ನನ್ನ ಹ್ಮ್ ಹತ್ರ ಬಂದಿದ್ದೀರಲ್ವಾ ನೀವ್ ಕಲಿಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಿಕ್ಟ್ ಆಗಿದ್ದೆ. ರೈಟ್. ಅದು ಬಂದು ಎಷ್ಟೋ ನನಗೆ ಸ್ವಲ್ಪ ಜಾಸ್ತಿ. ಎಷ್ಟೋ ದುಡ್ಡನ್ನ ಖರ್ಚು ಮಾಡ್ಕೊಂಡು, ಸಮಯನ ವೇಸ್ಟ್ ಮಾಡ್ಕೊಂಡು, ಅವರು ಸಮಯನ ಡೆಡಿಕೇಟ್ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರ್ತಾರೆ. ಆ ಒಂದು ಆಸೆಗೆ ತಣ್ಣೀರ್ ಎರಚೋ ಕೆಲಸ ಯಾವತ್ತೂ ಯಾರು ಮಾಡಲ್ಲ. ಅಂಡ್ ಅದ್ರಲ್ಲೂ ನೀವಂತೂ ಕೂಡ ತುಂಬಾ ಶ್ರದ್ಧೆಯಿಂದ, ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಸ್ಟೂಡೆಂಟ್ಸ್ ಅಂತೂ ಹೌದು. ತುಂಬಾ ಖುಷಿಯಾಗಿರ್ಬೇಕು, ಅಲ್ಟಿಮೇಟ್ಲಿ ಅವ್ರ ಜೀವನದಲ್ಲಿ ಒಂದು ಬೆಳಕಾಗ್ಬೇಕು. ಅವರೇ ಖಂಡಿತ. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು, ನಾನು ಇಂತ ಮೇಡಮ್ ಇಂದ ನಾನ್ ಕಲ್ತೆ ಇವತ್ತು, ನಾನು ಇವತ್ತು ಅವ್ರ ಹೌದು. ಹೆಸರು ಹೇಳ್ಕೊಂಡು ಅನ್ನ ಊಟ ಮಾಡ್ತಾ ಇದ್ದೀನಿ, ಇನ್ನು ಸ್ಟೂಡೆಂಟ್ಸ್ ಹೇಳಿರೋ ವಾಕ್ಯನೂ ಕೂಡ ನಾನು ಕೇಳಿದ್ದೀನಿ. ರೈಟ್ ಮೇಡಮ್, ಖಂಡಿತ ಪ್ಲೀಸ್. ಹೌದು. ನನಗೆ ಅದೇ ನನ್ ಡ್ರೀಮ್ ಒಂಥರ ಫುಲ್ಫಿಲ್ ಆದಂಗೆ. ನನ್ ಸ್ಟೂಡೆಂಟ್ಸ್ ತುಂಬಾ ಜನ ನೀವ್ ನೋಡಿರ್ಬೋದು, ಈಗ ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಸಾವಿರ ಗಡ್ಲೆಯಲ್ಲಿ ದುಡಿತಾ ಇದಾರೆ ಕೈ ತುಂಬಾ. ಇನ್ನ ತುಂಬಾ ಜನ ಪಾರ್ಲರ್ ಓಪನ್ ಮಾಡಿದ್ದಾರೆ. ಈಗ ನೆನ್ನೆ ಮೊನ್ನೆ ಕೂಡ ಒಂದ್ ಸ್ಟೂಡೆಂಟ್ಸ್ ಫೋನ್ ಮಾಡಿ ಅಷ್ಟು ಹತ್ಕೊಂಡ್ರು, ಈ ಹ್ಮ್ ಮಂತ್ ನಾನು 40,000 ಸಂಪಾದನೆ ಮಾಡಿದೆ ಅಂತ ಹೇಳಿ. ನನಗೆ ಅದೆಲ್ಲ ತುಂಬಾ ಅಂದ್ರೆ ನಿಜಾನೇ ನನ್ ಮನ್ಸಲ್ಲಿ ನಾನು ತುಂಬಾ ಅಚೀವ್ ಮಾಡಿದೆ ಅನ್ನೋ ತರ ನನಗೆ ಫೀಲ್ ಮೇಡಮ್, ಆಗ್ತದೆ. ನಾನು ಎಲ್ಲ ಎಲ್ಲ ಕ್ರೆಡಿಟ್ ನಿಮಗೆ ಹೋಗ್ಬೇಕು. ಬಿಕಾಸ್ ನಾನ್ ಏನ್ ಅನ್ಕೊಂಡ್ನೋ ಅದೇ ತರ ಆಗ್ತಾ ಗುರುಗಳಿರ್ತಾರೆ, ಇದೆ. ಗುರುಗಳಿರ್ತಾರೆ ನಿಸ್ವಾರ್ಥ ಸೇವೆಯನ್ನ ಮಾಡ್ಬೇಕು. ಎಲ್ಲನೂ ಕೂಡ ಯಾವುದು ಗೌಪ್ಯವಾಗಿ ಇಟ್ಕೊಳ್ದಲೇನೆ ಎಲ್ಲನೂ ನನ್ ಸ್ಟೂಡೆಂಟ್ ನನ್ಕಿಂತ ಮೀರಿಸ್ಬೇಕು ಅನ್ನೋನೇ ನಿಜವಾದ ಗುರು. ಸೊ ಆ ಆ ಸಾಲಲ್ಲಿ ನೀವು ಖಂಡಿತ. ಆ ಸಾಲಲ್ಲಿ ನೀವು ಬರ್ತೀರಾ. ಸೊ ತುಂಬಾನೇ ಹೆಮ್ಮೆ ಆಗುತ್ತೆ ಮೇಡಮ್ ನಿಮ್ ಜರ್ನಿ ಕೇಳ್ತಾ ಇದ್ರೆ. ಅಂಡ್ ನಾನು ಹೇಳ್ತಾ ಇದ್ದೆ, ನೀವು ಯಾವ ರೀತಿ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಯಾವ ರೀತಿಯ ಸೌಕರ್ಯಗಳನ್ನ ನೀವು ಒಂದು ಪಾರ್ಲರ್ ನ ಶುರು ಮಾಡ್ತೀರಾ ಅಂದ್ರೆ ಹೊಂದಿಸ್ಕೋಬೇಕಾಗತ್ತೆ. ಆ ಹೇಳ್ಕೊಡ್ಬೇಕಾದ್ರೆ ಅದೆಲ್ಲ ಯಾವ ರೀತಿ ತರಿಸ್ಕೊಂಡ್ರಿ, ಹೆಂಗ್ ಯಾವ ರೀತಿ ಚಾಲೆಂಜಸ್ ಆಯ್ತು ನಿಮ್ಗೆ ಅದು ಆ ಸೌಕರ್ಯಗಳನ್ನ ಒದಗಿಸೋ ಸಮಯದಲ್ಲಿ? ಸೇಮ್ ಬಡ್ಜೆಟ್ ಪ್ರಾಬ್ಲಮ್ ಕೂಡ ನನಗೆ ತುಂಬಾನೇ ಆಯ್ತು ಮ್ಯಾಮ್. ಯಾಕಂದ್ರೆ ಹ್ಮ್ ಒಬ್ರು ಇಬ್ರಿಗೆ 10 ಜನಕ್ಕೆ ಹೇಳ್ಕೊಡುವಾಗ ನನಗೆ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಹ್ಮ್ ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಾಗಿತ್ತು. ಹ್ಮ್ ಆಮೇಲೆ ಸಡನ್ಲಿ, ಯಾಕಂದ್ರೆ ನನಗೆ ಒಂದು 1 ಇಯರ್ ಆತರ ಎಲ್ಲ ಗ್ಯಾಪ್ ಇದ್ದಿದ್ರೆ ನಾನು ಸ್ವಲ್ಪ ಬಿಲ್ಡ್ ಮಾಡ್ಕೋಬಹುದಾಗಿತ್ತು. ಆತರ ಇಲ್ಲ. ಇವಾಗ ತಕ್ಷಣನೇ ನನ್ನ ಹತ್ರ ತುಂಬಾ ಜನ ಬರಕ್ ಸ್ಟಾರ್ಟ್ ಆದ್ರು, ನನಗೂ ರೈಟ್. ಹೇಳ್ಕೊಡಿ, ನಾನು ಬರ್ತೀನಿ ಅಂತ ಕ್ಲಾಸಿಗೆ ಬಂದವಾಗ. ಹ್ಮ್ ಸೇಮ್ ಆ ಹ್ಮ್ ಈಗ ಒಂದ್ 20 ಜನ ಇದಾರಂದ್ರೆ ನಾನು ಒಂದ್ 15 ಸೆಟ್ ಆದ್ರೆ ಎಲ್ಲಾ ಇಟ್ಕೊಂಡಿರ್ಬೇಕು. ಹ್ಮ್ ಫಸ್ಟೇ ಅದೆಲ್ಲ ರೆಡಿ ಮಾಡ್ಕೋಬೇಕು. ಹ್ಮ್ ಅದೆಲ್ಲ ಸ್ವಲ್ಪ ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಹ್ಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಸಪೋರ್ಟ್, ಅವ್ರ ಧೈರ್ಯ, ಓ ಯಾ. ಅವರೇ ಎಲ್ಲ. ನನ್ನ ಬಂದ್ಬಿಟ್ಟು ನಿಜ ಹೇಳ್ಬೇಕಂದ್ರೆ, ನಾನು ಒನ್ಲಿ ಅವ್ರಿಗೆ ಯಾವ ತರ ಕ್ಲಾಸ್ ಹೇಳ್ಕೊಡ್ಬೋದು, ಆ ನಾನ್ ಯಾವ ರೀತಿ ಹೇಳ್ಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಹ್ಮ್ ಇಷ್ಟೇ ನನ್ ಮೈಂಡ್ ಅಲ್ಲಿ ಓಡಿತ್ತೆ. ಬಟ್ ಹ್ಮ್ ನನ್ನ ಹಸ್ಬೆಂಡೇ ಬಂದ್ಬಿಟ್ಟು ನಾನು ಪ್ರಾಡಕ್ಟ್ ಹೆಂಗ್ ಅರೇಂಜ್ ಮಾಡ್ಬೋದು, ಹ್ಮ್ ನಾನು ಹೆಂಗ್ ತಗೋಬರೋದು, ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು, ಅದೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ರು ನನ್ನಿಂದೆ. ನಾನ್ ಮಾಡ್ತಾ ಇರೋದು ಔಟ್ ಸೈಡ್ ಗೊತ್ತಾಗ್ತಾ ಇದೆ, ಅವ್ರು ಮಾಡ್ತಾ ಇರೋದು ಗೊತ್ತಿಲ್ಲ ಅಷ್ಟೇ. ಹ್ಮ್ ಬಟ್ ಫುಲ್ ಅಂಡ್ ಫುಲ್ ಟೋಟಲ್
ಇವತ್ತವರೆಗೂ ಫುಲ್ ಮೇಂಟೆನೆನ್ಸ್ ಅವ್ರ ಕೈಯಲ್ಲಿದೆ. ನಾನು ಒನ್ಲಿ ಊಟ ಮಾಡ್ತೀನಿ, ಫ್ರೆಶ್ ಆಗಿ ರೆಡಿಯಾಗಿ ಕ್ಲಾಸ್ಗೆ ಹೋಗ್ತೀನಿ, ಅಲ್ಲಿ ಹೋಗಿ ಕ್ಲಾಸ್ ಜೊತೆ ಸ್ಟೂಡೆಂಟ್ಸ್ ಜೊತೆ ಅವ್ರಿಗೆ ಕೆಲಸ ಹೇಳ್ಕೊಡ್ತೀನಿ ಅಷ್ಟೇ, ನನ್ ವರ್ಕ್. ಅದ್ ಬಿಟ್ಟು ಬೇರೆ ಎಲ್ಲ ಇವ್ರು ಸೇಮ್. ನೋಡ್ಕೋತಾರೆ. ಇವಾಗ ಹೊಸ ಅಕಾಡೆಮಿ ಮಾಡ್ಬೇಕಂದ್ರೂ ಇಂಟೀರಿಯರ್ ಇಂದ ಹಿಡ್ದಿ ಅದೆಲ್ಲ ನಮ್ಗೆ ತುಂಬಾ ಅಂದ್ರೆ ತುಂಬಾ ಟಫ್ ಆಯ್ತು. ಮ್ಯಾನೇಜ್ ಮಾಡಿದ್ರು ಅವರು. ಓಕೆ, ನನ್ನ ಬಿಲೀವ್ ಮಾಡಿ, ಇಲ್ಲ ಇವ್ರು ಮಾಡ್ತಾರೆ ಆಗುತ್ತೆ ಅಂತೇಳಿ ಅಷ್ಟೆಲ್ಲ. ಅಂದ್ರೆ ಅಮೌಂಟ್ ಅಡ್ಜಸ್ಟ್ ಮಾಡೋದು ಒಂದು ದೊಡ್ಡ ವಿಷಯ ಆದ್ರೂನು ಅವ್ರು ಒಬ್ರು ನನ್ನ ಹಿಂದೆ ನಿಂತ್ಕೊಂಡು ಅಷ್ಟು ಕೆಲ್ಸಗಳು ನಡ್ಸಿದ್ರಲ್ವಾ. ಸೇಮ್ ಮನೇನು ನೋಡ್ಕೊಂಡು, ನೀವ್ ನೋಡಿರ್ಬೋದು, ಸ್ಟೂಡೆಂಟ್ಸ್ ಗೆಲ್ಲ ಅಡಿಗೆ ಬೇರೆ ಮಾಡ್ಕೊಡ್ತಾ ಇದೀವಿ ನಾವು ಒಂದು ಟೈಮ್. ನೀವು ಬ್ಯೂಟಿಷಿಯನ್ ಅಷ್ಟೇ ಅಲ್ಲ, ಅನ್ನಪೂರ್ಣೇಶ್ವರಿ. ನಾನಲ್ಲ, ನನ್ನ ಹಸ್ಬೆಂಡ್. ಅಲ್ಲ ನೀವು ಯಾರೇ ಆಗ್ಲಿ ಹಸ್ಕೊಂಡಿರ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ ರೀಲ್ಗಳು ತುಂಬಾ ನೋಡಿದೀನಿ ಮೇಡಮ್. ಯಾರೋ ಒಬ್ರು ಸ್ಟೂಡೆಂಟ್ ಪಾಪ ಅವ್ರ ಗಂಡ ಆಟೋದಲ್ಲಿ ಬಂದಿದ್ದು, ಒಂದ್ ರೀಲ್ ಆದ್ರೆ ಕಾರಲ್ಲಿ ಕರ್ಕೊಂಡ್ಬಂದು ಚಿಕ್ಕ ಮಗುನ ಇಟ್ಕೊಂಡು ನನ್ ಹೆಂಡತಿ ಕಲಿಬೇಕು ಅಂತ ಎಷ್ಟು ಜನ ಮಾದರಿ ಗಂಡಸರಿದ್ದಾರೆ ಮೇಡಮ್, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್ ಕೂಡ. ನನ್ನ ಹಸ್ಬೆಂಡ್ ಇಷ್ಟು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಈ ಒಂದು ದೇಶದಲ್ಲಿ ಇಷ್ಟೆಲ್ಲಾ ಕನ್ನಡಿಗರನ್ನ ಅಥವಾ ಸಪ್ತ ಸಾಗರದಾಚೆ ಭಾರತದಲ್ಲಿರೋ ಕನ್ನಡಿಗರನ್ನು ಕೂಡ ನಾನು ಇಷ್ಟು ಮಾತನಾಡ್ಸಕ್ ಆಗ್ತಿರ್ಲಿಲ್ಲ. ಸೊ ಎಲ್ಲ ಗಂಡಸರಿಗೆ ಏನಾದ್ರು ಕೇಳಿದ್ರೆ ಅವರು ನೀವ್ ಯಾವ ರೀತಿ ಅಚೀವ್ ಮಾಡ್ತಾ ಇದೀರಾ, ನಿಮ್ ಬೆನ್ನೆಲುಬು ಯಾರು ಅಂದ್ರೆ ನಾನು ಹೇಳ್ತಿ ನನಗೆ ರೋಲ್ ಮಾಡಲ್ ಇವರು ಅಂತಾರೆ. ಬಟ್ ನಮ್ ಕೇಸಲ್ಲಿ ನಮ್ಮ ಹಸ್ಬೆಂಡ್ ಗಳೇ ರೋಲ್ ಮಾಡಲು. ಖಂಡಿತ ಅವ್ರು ಅಷ್ಟು ಬ್ಯಾಕ್ ಸಪೋರ್ಟ್ ಮಾಡೋದ್ರಿಂದಾನೇ ನನಗೆ ಫೋಕಸ್ ಆಗಿ ನನ್ಗೆ ವರ್ಕ್. ಹಂಗಿಲ್ಲ ಅಂದ್ರೆ ನಾನು ಎಲ್ಲಾ ನಾನೇ ಒಬ್ಳೆ ನೋಡ್ಬೇಕು, ಮಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು. ರೈಟ್. ಸೊ ನೀವು ನಿಮ್ಮ ಹಸ್ಬೆಂಡ್ ಅಂತೂ ಹೆಡ್ಸ್ ಆಫ್ ಟು ಹಿಮ್, ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ನಮಗೂ ಕೂಡ ಈ ಮೀಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಅವರ ಸಪೋರ್ಟ್ ಇಲ್ದಲ್ಲ ಇದು ನಡೀತಾ ಇರ್ಲಿಲ್ಲ ಒಂದು. ಸೊ ನೀವೇನೋ ಕ್ಲಾಸಸ್ ನ ಶುರು ಮಾಡಿದ್ರಿ, ಬಟ್ ನಾನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಫ್ಲೈಯರ್ ನೋಡಿದೆ, ಲೈಕ್ ಏನೇನನ್ನ ನೀವು ಹೇಳ್ಕೊಡ್ತೀರಾ ಸ್ಟೂಡೆಂಟ್ಸಿಗೆ ಅಂತ. ಸೊ ಏನೇನ್ ಟೀಚ್ ಮಾಡ್ಬೋದು ಮೇಡಮ್, ನೀವು ಅದೇನಾದ್ರು ಹೇಳ್ಲಿಕ್ಕಾಗತ್ತಾ ನಿಮ್ಮ ಕ್ಲಾಸ್ ಅಲ್ಲಿ? ಅಂದ್ರೆ ಬ್ಯೂಟಿಷಿಯನ್ ಅಲ್ಲಿ ಏನೆಲ್ಲ ಬರುತ್ತೋ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೇಮ್ ಐಬ್ರೋಸ್, ಫೇಶಿಯಲ್, ವ್ಯಾಕ್ಸಿಂಗ್ ಅಂಡ್ ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಕಟ್ಸ್, ಹೇರ್ ಸ್ಪಾ, ಮತ್ತೆ ಹೆಣ್ಣ ಅಪ್ಲಿಕೇಶನ್, ಹೆಡ್ ಮಸಾಜ್, ಈ ತರ ಎಲ್ಲ ಬರುತ್ತೆ. ಮೇನ್ ಇರೋದ್ರಲ್ಲೇ ಟಫ್ ಅಂದ್ರೆ ಐಬ್ರೋಸ್, ಬಟ್ ನಾನು ಪರ್ಫೆಕ್ಟ್ ಆಗಿ ಐಬ್ರೋಸ್ ಹೇಳ್ಕೊಡ್ತೀನಿ. ಸೊ ಯಾರಾದ್ರೂ ಒಂದು ಸ್ಟೂಡೆಂಟ್ ಐಬ್ರೋನ ಮಾಡೋದಕ್ಕೆ ಆಸೆಯಿಂದ ಬಂದಿರ್ತಾರಲ್ವಾ, ಸೊ ಕೊನೆಗೆ ಅವರು ನಿರಾಸೆಯನ್ನ ಪಡ್ಕೊಂಡಾಗ ಮೇಡಮ್ ಅಂತೂ ಏನ್ ಸ್ಫೂರ್ತಿ ಕೊಡ್ತೀರಾ ಮೇಡಮ್ ನೀವು. ಅವರು ಬಿಡ್ದಲೆ ಛಲವಾಗಿ ನಾನ್ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅನ್ನೋ ರೀತಿನಲ್ಲಿ ಅವರನ್ನ ಹುರಿದುಂಬಿಸ್ತೀರಾ. ಅಂಡ್ ಅವ್ರು ಅದನ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಸ್ಟೂಡೆಂಟ್ಸ್ ರಿವ್ಯೂನ ಕೊಟ್ಟಿದ್ದಾರೆ ನಿಮ್ ಬಗ್ಗೆ. ಸೊ ಈ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿಂದ ಬಂತು, ಹೆಂಗ್ ಸಾಧ್ಯ ಮೇಡಮ್ ಯಾರಾದ್ರೂ ಮಾಡೋರಿಗೆ ಈ ತರ ಹೆಲ್ಪ್ ಆಗ್ಲಿ ಅಂತ? ಅಂದ್ರೆ ಈ ತರ ಕಾನ್ಫಿಡೆನ್ಸ್ ಅಂತಂದ್ರೆ ನನಗೆ ಸೇಮ್ ನನ್ ಮೈಂಡ್ ಅಲ್ಲಿ ಏನ್ ಓಡುತ್ತೆ ಅಂತಂದ್ರೆ, ಇಷ್ಟನೇ ಇಲ್ದಿರೋ ಹೋಗಿ ನಾನು ಐಬ್ರೋ ಕಲ್ತ್ಕೊ ಬಂದೆ ಅಂದ್ರೆ ನಾನು ನಾಳೆಯಿಂದ ಬ್ಯೂಟಿಷಿಯನ್ ಕ್ಲಾಸ್ ಹೋಗ್ತೀನಿ ಅಂತಾನೆ ಗೊತ್ತಿಲ್ಲ ನನಗೆ. ನನ್ ಕೈಯಲ್ಲಿ ಆಯ್ತು, ಯಾಕೆ ನಿಮ್ ಕೈಯಲ್ಲಿ ಆಗಲ್ಲ ನೋಡಿ. ಮತ್ತೆ ಇಷ್ಟು ಚೆನ್ನಾಗಿ ನಾನು ಮೋಟಿವೇಶನಲ್ ಹೇಳ್ಕೊಡ್ತಾ ಇದೀನಲ್ವಾ, ನಾನು ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಾ ಇದೀನವಲ್ಲ, ನನಗೆ ಈ ತರ ಯಾರು ಹೇಳ್ಕೊಡೋರಿಲ್ಲ. ನಾನೇ ಇವತ್ತು ಈ ಪ್ಲೇಸ್ ಅಲ್ಲಿ ನಿಂತಿದ್ದೀನಿ ಅಂತಂದ್ರೆ ನಿಮ್ ಕೈಯಲ್ಲಿ ಯಾಕಾಗಲ್ಲ. ನಾನ್ ನಿಮ್ ಪಕ್ಕದಲ್ಲಿ ನಿಂತಿರೋವಾಗ ನನ್ ಸ್ಟೂಡೆಂಟ್ಸ್ ಖಂಡಿತ ಯಾರ ಹತ್ರನು ಸೋಲ್ಬಾರ್ದು. ಖಂಡಿತ ನಾನು ಏನೇನು ಹೇಳ್ಕೊಡ್ತೀನೋ ಅದನ್ನ ಪಕ್ಕ ಅವ್ರು ಕಲೀಲೇಬೇಕು ಅಷ್ಟೇ, ಬೇರೇನಿಲ್ಲ. ಇದುವರೆಗೂ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದವರು ಒಬ್ರು ಐಬ್ರೋ ಕಲ್ತಿಲ್ಲ ಅಂತ ಹೋಗೇ ಇಲ್ಲ. ಕಲಿಸ್ದಿರ ನಾನು ಬಿಟ್ಟೂ ಇಲ್ಲ. ಇದುವರೆಗೂ ಎಷ್ಟು ಬ್ಯಾಚಸ್ಗೆ ನೀವು ಪಾಠ ಮಾಡಿದೀರಾ ಮೇಡಮ್? ಬ್ಯೂಟಿಷಿಯನ್ ಬಂದು ಫಿಫ್ತ್ ಬ್ಯಾಚ್ ಇವಾಗ ನಡೀತಾ ಇದೆ. ಎಷ್ಟು ಕೋರ್ಸ್ ಮೇಡಮ್ ಅದು? ಒಂದು ಬ್ಯಾಚ್ ಅಂದ್ರೆ ಎಷ್ಟು ಡ್ಯೂರೇಷನ್ ಇರುತ್ತೆ ನಿಮ್ಮ ಕೋರ್ಸ್ ಅಲ್ಲಿ? 1 month ಕೋರ್ಸ್ ಇರುತ್ತೆ, 30 days ಕೋರ್ಸ್ ಇರುತ್ತೆ. ಓಕೆ. ಸೊ ಆ 30 days ಕೋರ್ಸ್ ಅಲ್ಲಿ ಅವರು ಸರ್ಟಿಫೈಡ್ ಆದ್ರೆ ಅವರೇ ಒಂದು ಪಾರ್ಲರ್ ನ ಆರಾಮಾಗಿ ಈ 20 daysಗೆ ಅವರೆಲ್ಲ ಸ್ಟಡಿ ಆಗ್ಬಿಡ್ತಾರೆ. ಅವ್ರಿಗೆ ಇವಾಗೆಲ್ಲ ಆಲ್ರೆಡಿ ಈಗ 5th ಬ್ಯಾಚ್ ನಡೀತಾ ಇದೆ. 10ನೇ ತಾರೀಕು ಅವ್ರಿಗೆ ಸರ್ಟಿಫಿಕೇಟ್ ಡೇ ಇದೆ. ಇವಾಗ ಅವ್ರು ಎಲ್ಲಾ ಕೆಲಸ ಮಾಡ್ತಾರೆ. ಅವ್ರು ಆರಾಮಾಗಿ ಕಣ್ ಮುಚ್ಕೊಂಡು ಹೋಗಿ ಪಾರ್ಲರ್ ಓಪನ್ ಮಾಡ್ಬೋದು. ಅದು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಸುಮ್ನೆ ಸರಿ ಓಕೆ ಕೆಲ್ಸ ಕಲ್ತಿದಾರಂದ್ರೆ ಎಲ್ಲಾದ್ರೂ ಹೋಗಿ ಇಂಟರ್ನ್ಶಿಪ್ ಮಾಡ್ಬೇಕು, ಒಂದು 3 ತಿಂಗಳು ಕೆಲಸ ಮಾಡ್ಬೇಕು, ಆ ತರಲೇ ಅಲ್ಲ. ನಾನ್ ಫುಲ್ ಅಂಡ್ ಫುಲ್ ಇರೋದ್ರಲ್ಲೇ ಬೆಸ್ಟ್ ಆಗಿ ನನಗೆ ಎಷ್ಟು ಕೆಲಸ ನನ್ ಕೈಯಲ್ಲಿ ಇದೆಯೋ ಅದನ್ನ ಫುಲ್ ಅವ್ರಿಗೆ ತುಂಬಿಸ್ಬಿಟ್ಟಿದೀನಿ. ಪಿನ್ ಟು ಪಿನ್, ಒಂದು ಡ್ರಾಪ್ ನೀರ್ ಕೂಡ ಎಕ್ಸ್ಟ್ರಾ ಚೆಲ್ಬಾರ್ದಂದ್ರೆ ಮಾಡ್ಬಾರ್ದು.
ಮೇಡಮ್ ಮುಂದೊಂದಿನ ಅವಕಾಶ ಸಿಕ್ಕಿದ್ರೆ ನಾನು ನಿಮ್ ಸ್ಟೂಡೆಂಟ್ ಆಗಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ಕೆಲವೊಬ್ರಲ್ಲ ಅಂದ್ರೆ ಏನು ಇವ್ರು ಇಷ್ಟೊಂದು ಸ್ಟ್ರಿಕ್ಟ್, ಇವ್ರು ಓ ಅಂದ್ರೆ ರಾಂಗ್, ಇವ್ರು ಹೇಳ್ಕೊಡೋದು ಅನ್ನೋ ತರ ಎಲ್ಲ ನನಗ್ ಮಾಡ್ತಾರೆ. ಹಂಗಾಗಿ ನನಗ್ ಜಾಸ್ತಿ ಪೋಸ್ಟ್ ಮಾಡಕ್ ಆಗಲ್ಲ, ನನ್ ಲಿಮಿಟ್ ಮೀರಿ. ಆದ್ರೆ ನಾನು ಡೈರೆಕ್ಟ್ ಆಗಿ ಇನ್ನೂ ಸ್ಟ್ರಿಕ್ಟ್ ಆಗಿ ಇರ್ತೀನಿ. ಬಟ್ ಎಸ್ ಅದ್ ಅವ್ರ ಒಳ್ಳೇದಕ್ಕೇನೆ. ಮೇಡಮ್. ಕೆಲವೊಬ್ರೆಲ್ಲ ನೀವು ನೋಡಿರ್ಬೋದು, ನಾನ್ ವಿಡಿಯೋಸ್ ಕೂಡ ಹಾಕಿರ್ತೀನಿ. ನಾನು ಸರ್ವಿಸಸ್ ಹೇಳ್ಕೊಡ್ತಾ ಅವ್ರ ಕೈಯಲ್ಲಿ ಆಗ್ದಿರ ಹತ್ಕೊಂತಾರೆ ಅವ್ರು. ಓ ಬಟ್ ನನ್ ಸ್ಟೂಡೆಂಟ್ಸ್ ಹತ್ರ ನೀವು ಬಂದ್ ಕೇಳಿ, ಅವರು ಪ್ರಾಣ ಕೊಡ್ತಾರ. ಅಂದ್ರೆ ನಾನ್ ಅಷ್ಟು ಬೈದಿದ್ರುನು ಸರಿ, ಅಷ್ಟು ಕೋಪವಾಗಿ ನಾನು ಅವ್ರನ್ನ ಮಾತಾಡಿದ್ರು ಸರಿ, ಪ್ರತಿಯೊಬ್ರಿಗೂ ನಾನಂದ್ರೆ ಪ್ರಾಣ, ನನಗೂ ಅವ್ರು ಅಂದ್ರೆ ಪ್ರಾಣ. ಮ್ಯಾಮ್, ನೀವು ನಾನ್ ಸೇಮ್. ಗಮನಿಸಿದಾಗೆ ನೀವು ಸ್ಟ್ರೇಟ್ ಫಾರ್ವರ್ಡ್ ಲೇಡಿ. ಸೊ ಬಾಯಲ್ಲಿ ಏನೇ ಬೈಬೋದು, ಆದ್ರೆ ಹೃದಯ ಅಂತೂ ಮಂಜಿನಂತೆ ಕರ್ಗೋಗ್ಬಿಡುತ್ತೆ. ಅಂತಂದ್ರೆ ತಾಯಿ ಮಕ್ಳು ಅಷ್ಟೇ, ಅದೇ ತರನೇ. ರಾಂಗ್ ಮಾಡಿದ್ರೆ ಖಂಡಿತ, ಇವಾಗ ನೋಡಿ ನಮಗೂ ಇಬ್ರು ಮಕ್ಳಿದಾರೆ. ನಾನ್ ಇಬ್ರು ಮಕ್ಕಳನ್ನ ನಾನ್ ಬಂದ್ಬಿಟ್ಟು ಅವ್ರು ರಾಂಗ್ ಮಾಡೋವಾಗ ಬೈದಿರ್ಬೋದು, ಸ್ಟ್ರಿಕ್ಟ್ ಮಾಡ್ತೀನಿ. ಆದ್ರೆ ನಮ್ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ನಾನು ಅನ್ಕೊಳಲ್ವಲ್ಲ. ಹ್ಮ್ ಸೇಮೇ ಅಲ್ಲೂ ಅಷ್ಟೇ, ಕ್ಲಾಸ್ ಅಲ್ಲೂ ಅಷ್ಟೇ. ಅವ್ರಿಗೆ ಕೆಟ್ಟದಾಗ್ಬೇಕು, ಅವ್ರು ಲಾಸ್ ಆಗ್ಬೇಕು, ಅದನ್ನ ನಾನು ಅನ್ಕೊಳಲ್ಲ. ಅವ್ರು ಎಲ್ಲರಿಗಿಂತ ಸೇಮ್ ನಮ್ ಮಕ್ಳು ಕೂಡ ಚೆನ್ನಾಗ್ ಬೆಳಿಬೇಕು, ಅವ್ರು ಒಂದು ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು. ಅದಕ್ಕೋಸ್ಕರ ತಾನೇ ನಾನು ಇಷ್ಟು ಮಾಡ್ತಾ ಇದ್ದೀನಿ. ನನ್ನ ರೈಟ್ ನಂಬಿ ರೈಟ್. ಇವ್ರು ಬಂದಿದ್ದಾರೆ ಅಂದ್ರೆ ಇವ್ರು ಹಾ ನನ್ ಮಕ್ಳೇ, ಇವ್ರು ಓ ಅಚೀವ್ ಯಾ ಮಾಡ್ಬೇಕು ಯಾ ಬಂದ್ಮೇಲೆ ಅಷ್ಟೇ. ಎಸ್. ಎಷ್ಟೋ ಜನ ಸ್ಟೂಡೆಂಟ್ಸು ಪಾರ್ಲರ್ಗಳನ್ನ ಓಪನ್ ಮಾಡಿ ಆ ಓಪನಿಂಗ್ ಸೆರೆಮನಿಗೆ ನಿಮ್ಮನ್ನ ಕರೆದು ನೀವು ಬಂದು ಅವರಿಗೆ ಸ್ವೀಟ್ ತಿನ್ಸಿ ಅವರು ನಿಮ್ಮಿಂದ ಆಶೀರ್ವಾದ ತಗೊಂಡು ಮಾಡಿರೋ ರೀಲ್ಗಳಂತೂ ಎಷ್ಟು ಜನಕ್ಕೆ, ಅದು ಶಾರ್ಟ್ ಸ್ಪ್ಯಾನ್ ಆದ್ರೂ ಕೂಡ ಎಷ್ಟು ಜನಕ್ಕೆ ನೋಡಿ. ಸಪ್ತ ಸಾಗರದಾಚೆ ಅಮೆರಿಕ ಅನ್ನೋ ದೇಶದಿಂದಲೂ ಕೂಡ ನಿಮ್ಗೆ ನಾವೆಲ್ಲ ವ್ಯೂವರ್ಸ್ ಇದೀವಿ ಅಂದ್ರೆ ಎಷ್ಟು ಶೈನು ಮೇಡಮ್, ನಮ್ ಬೃಂದಾ ಮೇಡಮ್. ರೈಟ್. ಸೊ ಇದು ಕೋರ್ಸಸ್ ಅಷ್ಟೇ ಅಲ್ಲ, ಕ್ಲಾಸಸ್ ಅಷ್ಟೇ ಸೀಮಿತ ಅಲ್ಲ. ನೀವು ಇವೆಂಟ್ಸ್ ಪ್ರೋಗ್ರಾಮ್ಸ್ ಅಂತ ಬಂದಾಗ ಯಾವ ಇವೆಂಟಿಗೆ ನೀವು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀರಾ, ಅಂಡ್ ನಿಮ್ಮ ಒಂದು ಪ್ರಾಸೆಸ್ ಹೇಗ್ ನಡೆಯುತ್ತೆ, ಅದೊಂಚೂರು ವಿವರಣೆ ಕೊಡಕ್ ಆಗತ್ತಾ ಅಂತ. ಸೇಮ್ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು ಮ್ಯಾಮ್. ಹ್ಮ್ ನನ್ನ ಹಸ್ಬೆಂಡ್, ಅವ್ರ ಹತ್ರ ಫಸ್ಟೇ ಹೇಳ್ಬಿಡ್ತೀನಿ, ಈ ತರ ಪ್ಲಾನ್ ಇದೆ, ಹಿಂಗ್ ಮಾಡ್ಬೇಕಂತ ಇದೆ ಅಂತ ಹೇಳಿ. ಅವರೆಲ್ಲ ಹ್ಮ್ ತಗೋಬರ್ತಾರೆ. ಹ್ಮ್ ಆಮೇಲೆ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇಷ್ಟ ಅವರ್ ಅಲ್ಲಿ ಇದನ್ನ ಮುಗಿಸ್ಬಿಡ್ಬೇಕು, ಈ ಫಂಕ್ಷನ್ಗೆ ಈ ತರ ಡೆಕೋರೇಷನ್ ಹಿಂಗಿರುತ್ತೆ, ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹಂಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ತರನೇ ಮಾಡ್ತೀವಿ. ಅದಕ್ಕಂತ ಒಂದಿನ ಹಾಫ್ ಡೇ ಎಲ್ಲ ವೇಸ್ಟ್ ಮಾಡಲ್ಲ ನಾವು. ಟೈಮ್ ಹ್ಮ್ 1 hour to go ಟೈಮ್ ತಗೊಂತೀವಿ ಅಷ್ಟೇ. ಬಟ್ ಹ್ಮ್ ಹ್ಮ್ ಪರ್ಚೇಸಿಂಗ್ ಎಲ್ಲ ನಾವು ಮನೆಯಿಂದ ಹೋಗೋವಾಗ್ಲೇ ಎಲ್ಲ ತಗೊಂಡ್ ಹೋಗ್ಬಿಡ್ತೀವಿ. ಓಕೆ. ಅವೆಲ್ಲ ಕಾಸ್ಮೆಟಿಕ್ಸ್ ಏನೇನ್ ಅದಕ್ಕೆ ಬೇಕು, ಏನೇನ್ ಬೇಕೋ ಅದೆಲ್ಲ ತಗೊಂಡ್ ಹೋಗ್ತೀರಾ? ಎ ಯಾವ್ಯಾವ ಟು ತರದ? ಝೆಡ್ ಏನೇ ಮಾಡಿದ್ರು ಸರಿ, ಎಲ್ಲ ನನ್ ಖರ್ಚಿರುತ್ತೆ, ಎಲ್ಲ ನಾನ್ ತಗೊಂಡ್ ಹೋಗ್ಬಿಡ್ತೀನಿ. ಅವ್ರು ಜಸ್ಟ್ ನನ್ ಜೊತೆಗಿರ್ತಾರೆ ಅಷ್ಟೇ. ರೈಟ್. ಬಟ್ ಸೊ ಎಲ್ಲರೂ ಸೇರಿ ಮಾಡ್ಬಿಡ್ತೀನಿ. ಯಾವ್ಯಾವ ತರ ಇವೆಂಟ್ಸ್ ಗೆ ನೀವು ಇದುವರೆಗೂ ಕೊಟ್ಟಿದ್ದೀರಾ, ಅಂಡ್ ಯಾವ ರೀತಿ ಇವೆಂಟ್ಸ್ ಗೆ ನೀವು ಕೊಡಕ್ಕೆ ಯು ಆರ್ ಓಕೆ ಟು ರೆಂಡರ್ ದ ಸರ್ವಿಸ್ ಅಂತ ರೆಡಿ ಮಾಡಿದೀರಾ ಅಂತ? ಅಂದ್ರೆ ಮೇಕಪ್ ಬೇರೆ, ಬ್ಯೂಟಿಷಿಯನ್ ಬೇರೆ ಇರುತ್ತೆ. ಓಕೆ. ಬ್ಯೂಟಿಷಿಯನ್ ಅಲ್ಲಿ ಬಂದ್ಬಿಟ್ಟು ಈ ಫೇಶಿಯಲ್, ಈ ತರ ಅಂದ್ರೆ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು, ಈ ತರ ಸರ್ವಿಸಸ್ ಇರುತ್ತೆ. ಮೇಕಪ್ ಅಂತ ಬಂದವಾಗ A to Z ಎಲ್ಲಾ ಫಂಕ್ಷನ್ಗೂ ಹೋಗಿದ್ದೀನಿ. ಹ್ಮ್. ಓ ಇದು ಮಾಡಿದೀನಿ ಇಲ್ಲ ಅಂತಲ್ಲ. ನೇಮಿಂಗ್ ಹ್ಮ್ ಸೆರೆಮನಿ ಇರ್ಬೋದು, ಪ್ರಿಟಿ ಫಂಕ್ಷನ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ರಿಸೆಪ್ಷನ್ ಇರ್ಬೋದು, ಮುಹೂರ್ತಂ ಇರ್ಬೋದು, ಹ್ಮ್. ಏಜ್ ಆಗಿರೋರ್ಗೆ ಇರ್ಬೋದು, 60ನೇ ವರ್ಷ ಮೇಕಪ್ ಮ್ಯಾರೇಜ್ ಇರ್ಬೋದು, ನೇಮಿಂಗ್ ಸೆರೆಮನಿ, ತರ ಟೋಟಲ್ ಆಗಿ ಇದನ್ನ ಮಾಡಿದೀನಿ, ಇದನ್ನ ಬಿಟ್ಟಿದೀನಿ ಅಂತಲ್ಲ, ಎಲ್ಲಾ ಮಾಡಿದೀನಿ. ಸೊ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂತ ಬಂದಾಗ ನೀವು ಹೇಳಿದ್ರಿ ಏಜ್ ಆದವ್ರನ್ನ ಅವರಿಗೂ ಕೂಡ ರೆಡಿ ಮಾಡಿದೀನಿ ಅಂತ. ನನಗನ್ಸುತ್ತೆ ಏಜ್ ಆದವ್ರಿಗೆ ನೀವು ರೆಡಿ ಮಾಡಿದೀರಾ ಅಂದ್ರೆ ಅವರು ಅವರ ಫ್ಲಾಶ್ ಬ್ಯಾಕ್ ಗೊತ್ತಾಗ್ತಾರೆ. ನಾನು ಇಷ್ಟಪಟ್ಟು ರೆಡಿ ಮಾಡ್ತೀನಿ ಅವ್ರಿಗೆ. ನನ್ಗೆ ರೈಟ್. ನೀವು ಅವರು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ತುಂಬಾ ಜನ ಬಂದ್ಬಿಟ್ಟು ಯಂಗ್ ಸ್ಕಿನ್ ಮೇಲೆ ವರ್ಕ್ ಮಾಡಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಈಸಿ ಇರುತ್ತೆ, ಆ ಚೆನ್ನಾಗ್ ಅನ್ಸುತ್ತೆ, ಫೋಟೋಸ್ ಚೆನ್ನಾಗ್ ಬರುತ್ತೆ ನಮ್ಗೆ ಅನ್ನೋ ತರ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಏಜ್ ಆಗಿರೋರು ಅಂದ್ರೆ ತುಂಬಾ ಜನ ಆರ್ಡ್ರೆ ತಗೊಳಲ್ಲ ಅನ್ನೋರು ಕೂಡ ಇದಾರೆ ಇವಾಗ. ಬಟ್ ನಾನ್ ಬಂದ್ಬಿಟ್ಟು ಹ್ಮ್ ನಾನು ಇಷ್ಟಪಟ್ಟು ರೆಡಿ ಮಾಡ್ತೀನಿ. ಅಂದ್ರೆ ಕೆಲವೊಬ್ರೆಲ್ಲ ಏಜ್ ಆಗಿರೋರು ನೋಡಿದವಾಗ ಅವ್ರು ತುಂಬಾ ದಿನದಿಂದ ಅವ್ರಿಗೆ ಡ್ರೀಮ್ ಇರುತ್ತೆ ಅದು, ಈ ತರ ವಾವ್. ನಾನ್ ರೆಡಿ ಆಗ್ಬೇಕು ಅಂತ. ಅವ್ರು ಮಾಡ್ಕೊಂಡೇ ಇರಲ್ಲ, ಅವ್ರು ಇಷ್ಟ ಪಡ್ತಾರೆ. ಇವಾಗ ಈ ಏಜ್ ಅಲ್ಲಿ ಏನೋ ಒಂದು ನೀಟಾಗಿ ಒಂದ್ ಕೊಂಡೆ ಹಾಕೋಬೇಕು, ಸ್ವಲ್ಪ ರೆಡಿ ಆಗ್ಬೇಕು, ಸೀರೆ ಉಟ್ಕೋಬೇಕು ಅಂತ. ಕೆಲವೊಬ್ರ ಹತ್ರ ಏಜ್ ಆಗಿರೋರ್ ಹತ್ರ ವರ್ಕ್ ಮಾಡೋವಾಗ ಅವ್ರ ಫೀಲಿಂಗ್ ಯಾವ ತರ ಇರುತ್ತೆ ಅಂದ್ರೆ, ಅವರೇ ಒಂದು ಚಿಕ್ಕ ಮಕ್ಕಳ ತರ ಇರ್ತಾರೆ. ಮೇಡಮ್, ಅದನ್ನ ಅವರು ಅರ್ಥ ಅವ್ರ ಮದ್ವೆ ದಿನ ಕೊಟ್ಟೋಗ್ಬಿಡ್ತಾರೆ ನೀವು ರೆಡಿ ಮಾಡೋದ್ ನೋಡಿದ್ರೆ. ಖಂಡಿತ ಖಂಡಿತ. ಆ ತರ ನನಗೆ ಅವ್ರಿಗೂ ಸೇವೆ ಮಾಡ್ಬೇಕು. ಸೇಮ್ ನಾನ್ ಬಂದು ಅವ್ರು ದುಡ್ಡು ಕೊಟ್ಟಿದ್ದಾರೆ, ನಾನು ವರ್ಕ್ ಮಾಡ್ತಾ ಇದೀನಿ, ಆ ತರ ನನ್ಗೆ ಅನ್ಸಲ್ಲ. ಅವ್ರಿಗೆ ಅದು ಒಂದು ಸೇವೆ ತರ ನಾನ್ ಮಾಡ್ತೀನಿ. ನಾನ್ ಫೀಲ್ ಮಾಡ್ತೀನಿ, ಅವ್ರಿಗೆ ವ್ಯಾಲ್ಯೂ ಕೊಡ್ತೀನಿ. ನಾನ್ ತುಂಬಾ ಇಷ್ಟ ಪಡ್ತೀನಿ ಆತರ ಏಜ್ ಆಗಿರೋರ್ ಕ್ಲೈಂಟ್ ನನಗ್ ಸಿಕ್ಕಿದ್ರೆ.
ಎಸ್, ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂತ ಬಂದಾಗ ಯಾವ ತರ ಫೀಡ್ಬ್ಯಾಕ್ ಸಿಗುತ್ತೆ ನಿಮ್ಗೆ, ಅಂಡ್ ಅದ್ ಯಾವ ರೀತಿ ನಿಮಗೆ ಸ್ಫೂರ್ತಿ ಆಗತ್ತೆ ಮೇಡಮ್? ಅದನ್ನು ಮಾತಲ್ಲಿ ಹೇಳಕ್ಕೆ ಆಗಲ್ಲ ಮ್ಯಾಮ್. ಅದು ನನ್ ವರ್ಕ್ ಅಂತಾನೆ ಹೇಳ್ಬೋದು, ಸ್ವಲ್ಪ ಗಾಡ್ ಗಿಫ್ಟ್ ಅಂತ ಕೂಡ ಹೇಳ್ಬೋದು. ಅದು ಹೆಂಗೆ ಹೇಳೋದಂತ ನನಗೆ ಗೊತ್ತಿಲ್ಲ. ನಾನು ಇದುವರೆಗೂ ಕ್ಲೈಂಟ್ಸ್ ಅಟೆಂಡ್ ಮಾಡಿದ್ರಲ್ಲ ಪ್ರತಿಯೊಬ್ರು ಹ್ಯಾಪಿನೇ. ಸೇಮ್ ನಿಮ್ ಹತ್ರ ಹೆಂಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದೀನೋ ಅದೇ ತರನೇ ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಅವರು ಅಷ್ಟೇನೆ, ಪ್ರತಿಯೊಬ್ರಿಗೂ ಅದು ನನಗೆ ಒಂಥರ ಶಾಕಿಂಗ್ ಅನ್ಸುತ್ತೆ. ಅದೇನಕ್ಕೋಸ್ಕರ ನಾನ್ ಮಾಡೋ ವರ್ಕ್ ಹೆಂಗೆ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ. ಅದು ಪ್ರತಿಯೊಬ್ರಿಗೂ ನೋಡಿ, ಇವಾಗ ನಿಮ್ಗೊಂದ್ ಇಷ್ಟ ಆಗತ್ತೆ, ನನಗೊಂದ್ ಇಷ್ಟ ಆಗಲ್ಲ, ಇನ್ನೊಬ್ರಿಗೆ ಬೇರೆ ಇಷ್ಟ ಆಗತ್ತೆ ಅಲ್ವಾ. ಸೇಮ್ ಒಂದು ಸೀರೆ ಅಂಗಡಿ ಹೋದ್ರೆ ನಾವು ಒಂದೇ ತರ ಸಾರಿ ಸೆಲೆಕ್ಟ್ ಮಾಡಲ್ಲ. ನನಗ್ ಆಗಲ್ಲ. ಬೇಡ, ನನಗ್ ಇಷ್ಟ ಇಲ್ಲ ಅಂತ ಹಾಕಿ ಬರೋದ್ನ ಬೇರೆಯವ್ರಿಗೆ ಇಷ್ಟ ಆಗತ್ತೆ. ಬಟ್ ನಾನು ಕ್ಲೈಂಟ್ ಹತ್ರ ಕನ್ಸಲ್ಟೇಷನ್ ಮಾಡಿದವಾಗ ನನಗೂ ಎಲ್ಲಾ ತರ ಟೈಪ್ ಆಫ್ ಕ್ಲೈಂಟ್ ಸಿಗ್ತಾರೆ. ಬಟ್ ನಾನು ಅವ್ರ ಹತ್ರ ಮಾತಾಡ್ತೀನಿ, ಯಾವ ತರ ಮೇಕಪ್ ಬೇಕು, ನಿಮ್ಗೆ ಯಾವ ತರ ರೆಡಿ ಆಗ್ಬೇಕು ಅಂತ ಆಸೆ ಇದೆ, ಅದನ್ನ ನಾನು ಮಾತಾಡಿದ್ರೆ ನನಗೆ ಈಸಿಲಿ ಅರ್ಥ ಆಗ್ಬಿಡುತ್ತೆ. ಅವ್ರಿಗೆ ಏನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನನ್ ಕಡೆಯಿಂದ, ಅವ್ರು ಏನ್ ಹೇಳಕ್ ನನಗೆ ಬರ್ತಾ ಇದಾರೆ ಅನ್ನೋದು ನನಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಹಂಗಾಗಿ ಅದಕ್ ತಕ್ಕದಂಗೆ ಮಾಡ್ತೀನಿ. ಹಂಗಾಗಿ ಆ ಒಂದ್ ರೀಸನ್ ಇಂದ ನನ್ ವರ್ಕ್ ಅಲ್ಲಿ ಫೇಲ್ ಬರಲ್ಲ ಅಂತ ನನಗೆ ಅನಿಸ್ತಿದೆ. ಸಾಧ್ಯನೇ ಇಲ್ಲ ಅಂದ್ರೆ ಮೇಡಮ್. ನನಗೆ ಅರ್ಥ ಆಗುತ್ತೆ. ಅವ್ರ ಹತ್ರ ಒಂದ್ 2-3 ನಿಮಿಷ ಮಾತಾಡಿದ್ರು ಸಾಕು. ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ನಾನ್ ಏನ್ ಮಾಡಕ್ ಬಂದಿದ್ದೀನಿ. ನಾನೇನೋ ಒಂದ್ ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಬ್ರಷ್ ತಗೊಂಡ್ ಹೋಗ್ಬಿಟ್ಟು ನನಗೆ ಎಲ್ಲಾ ಬರುತ್ತೆ, ನೀವು ಸುಮ್ನೆ ಕುತ್ಕೊಳ್ಳಿ ಅಂತ ನಾನ್ ಮಾಡೋದಲ್ಲ, ನನಗೆ ಇಷ್ಟ ಆಗಲ್ಲ. ಅವ್ರಿಗೆ ಅದನ್ನ ನೀಟಾಗಿ ಅರ್ಥ ಮಾಡಿಸ್ತೀನಿ, ಯಾವ ತರ ಬೇಕು ಅದನ್ನ ಹೇಳಿ. ಹಂಗಾಗಿ ಸ್ಮೂತ್ ಆಗಿದೆ. ಕ್ಲೈಂಟ್ಸ್ ತುಂಬಾ ಜನ ಹ್ಯಾಪಿ ಆಗ್ತಾರೆ. ನನ್ ಸರ್ವಿಸ್ ರಿಟರ್ನ್ ಬೇಕಂತ ಕರೀತಾ ಇದಾರೆ. ಎಲ್ಲರಿಗೂ ಇಂಪ್ರೆಸ್ ಆಗೋದು ಬೃಂದಾ ಮೇಡಮ್ ಇಂದ ನೀವು ಅಟೆಂಡ್ ಮಾಡೋ, ಅಪ್ರೋಚ್ ಮಾಡೋ ರೀತಿ, ಕ್ಲೈಂಟ್ಸ್ ನೀವು ಅಪ್ರೋಚ್ ಮಾಡೋ ರೀತಿ. ಅಂಡ್ ಸ್ಟೂಡೆಂಟ್ ಕೂಡ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದಾಗ ನೀವು ಹೋಗಿ ನಿಂತ್ಕೊಂಡು ಕಸ್ಟಮರ್ ಜೊತೆ ರಿಯಾಕ್ಟ್ ಮಾಡಿ, ಆ ಪ್ಲೀಸಿಂಗ್ ನೇಚರ್ ಇದೆಯಲ್ಲ, ಆ ಒಂದು ಮನ ಒಲಿಸ್ಕೊಳ್ಳೋ ಅಂತ ಒಂದು ರೀತಿ ಇದೆಯಲ್ಲ. ಹೌದು, ನನಗೇನ್ ಅನ್ಸುತ್ತಂದ್ರೆ ಮೇನ್ ಹೀರೋ ನಾವ್ ಮಾಡ್ತಾ ಇರೋದು ನಾವು ವರ್ಕ್. ನಾವು ಖಂಡಿತ ಯಾರಾದ್ರೂ ಒಬ್ರ ಮೇಲೆ ನಾವು ಸರ್ವಿಸ್ ಮಾಡ್ಬೇಕಲ್ವಾ. ಅದ್ ಬಂದ್ಬಿಟ್ಟು ಗಾಡ್ ತರ ದೇವ್ರು, ಕ್ಲೈಂಟೇ ಅದಕ್ಕೆ ಮೇಯ್ನು. ಅವರೇ ಇಲ್ಲ ಅಂದ್ರೆ ನಾವ್ ಏನಿಲ್ಲ. ನಾವ್ ಎಷ್ಟೇ ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗಿದ್ರು, ನಾನು ಎಷ್ಟು ದೊಡ್ಡ ಫೀಲ್ಡ್ ಅಲ್ಲಿ ಇದ್ರು, ನನಗೆ ಎಲ್ಲಾ ಕೆಲ್ಸ ಚೆನ್ನಾಗ್ ಮಾಡಕ್ ಬಂದ್ರು, ಬಟ್ ನಮ್ಗೆ ಯಾರ ಮೇಲೆ ನಾವು ವರ್ಕ್ ಮಾಡ್ಬೇಕು, ಕ್ಲೈಂಟ್ ಮೇಲೆ. ಅವ್ರಿಗೆ ನಾವ್ ವ್ಯಾಲ್ಯೂ ಕೊಡ್ತೀರಾ, ಅವ್ರನ್ನ ನಾವು ಚೀಪ್ ಆಗಿ ಮಾತಾಡ್ಬಿಟ್ರೆ ಇನ್ನ ಯಾರ ಹತ್ರ ನಾವ್ ಹೋಗ್ಬೇಕು? ಅವ್ರ ಹತ್ರನೇ ಹೋಗ್ಬೇಕು, ಅವರೇ ಎಲ್ಲ ಅಲ್ವಾ. ಹಂಗಾಗಿ ಖಂಡಿತ ಅವ್ರಿಗೆ ವ್ಯಾಲ್ಯೂ ಕೊಡ್ಬೇಕು. ಅವ್ರು ಒಂದ್ ಮಾತು ನಮ್ಮ ಹತ್ರ ಕೋಪವಾಗಿ ಮಾತಾಡಿದ್ರು ಸರಿ, ಅವ್ರಿಗೆ ಏನ್ ಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಸರ್ವಿಸ್ ಮಾಡ್ಬೇಕು. ಕ್ಲೈಂಟ್ಸ್ ಇಲ್ದಿರ ಏನಿಲ್ಲ. ಅದೊಂದ್ ರೀಸನ್ ಇಂದ ನಾನು ಅವ್ರದ್ದು ಇಂಪಾರ್ಟೆಂಟ್ ತುಂಬಾ ಕೊಡ್ತೀನಿ. ಟೈಮ್ ಹೋಗ್ಬೇಕು, ಕರೆಕ್ಟ್ ಆಗಿ ಇರ್ಬೇಕು, ಅವ್ರ ಹತ್ರ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಬೇಕು. ಅದಕ್ಕೆ ಬೃಂದಾ ಮೇಡಮ್ ನ ಹುಡ್ಕೊಂಡು ಬೆಂಗಳೂರಲ್ಲಿ ಎಲ್ಲೋ ಮೂಲೆನಲ್ಲಿ ಇರೋರಂತ ಕ್ಲೈಂಟ್ ಹುಡ್ಕೊಂಡ್ ಕಾಯ್ಕೊಂಡ್ ಬಂದು ನಿಮ್ ಸರ್ವಿಸಿಗೆ ಇವತ್ತು ಕೂಡ ಬರ್ತಾರೆ ಅಂದ್ರೆ ಅದು ಬೃಂದಾ ಮೇಡಮ್ ಕೊಡೋ ತಾಕತ್. ಖಂಡಿತ ನನಗೆ ಖಂಡಿತ ಇವಾಗ, ಯಾಕಂದ್ರೆ ಇವಾಗಿರೋ ಕಾಂಪಿಟೇಷನ್ ಅಲ್ಲಿ, ಈಗಿರೋ ಡಿಮಾಂಡ್ ಅಲ್ಲಿ ನನಗೆ ಎಷ್ಟು ಇವತ್ ಕೂಡ ಒಬ್ರು ಬಂದಿದ್ರು, ಕಮ್ಮಿ ಅಂದ್ರೆ ಒಂದು 7 months ಇಂದ ನನಗೆ ಫೋನ್ ಮಾಡ್ತಾನೆ ಇದ್ರು. ಅಂದ್ರೆ ಅವ್ರು ಫೋನ್ ಮಾಡುವಾಗ ನಾನು ಬಿಸಿ ಇರ್ತೀನಿ, ಆಗಲ್ಲ ಅಂತ 2 times ಬೇರೆ ಯಾರ ಹತ್ರನೇ ಹೇರ್ ಕಟ್ ಮಾಡ್ಕೊಂಡು ಫೈನಲಿ ಇವತ್ತು ಇಲ್ಲ ನೀವು ಬನ್ನಿ ನಾನು ಮಾಡ್ತೀನಿ ಇಷ್ಟ ಆಗ್ದಿರ ನನ್ನ ಹತ್ರ ಬಂದ್ರು. ಆಮೇಲೆ ಇವತ್ತು ನಾನು ಅವ್ರಿಗೆ ಸರ್ವಿಸ್ ಮಾಡಿದೆ, ಅವ್ರು ಅಷ್ಟು ಖುಷಿ ಪಟ್ರು. ಸೇಮ್ ಎಷ್ಟೊಂದ್ ಜನಕ್ಕೆ ನಾನು ಸರ್ವಿಸ್ ಮಾಡಕ್ ಆಗ್ತಿಲ್ಲ, ಆದ್ರೆ ಅವ್ರು ಇಷ್ಟ ಪಡ್ತಾ ಇದಾರೆ. ಈಗಿರೋ ಕಾಂಪಿಟೇಷನ್ ಅಲ್ಲಿ ನನಗೆ ಕ್ಲೈಂಟ್ಸ್ ಇದಾರೆ ಅಂತಂದ್ರೆ ಅದು ನನಗೆ ದೊಡ್ಡ ಹೆಮ್ಮೆನೆ. ನಾನೇ ಅನ್ಕೊಂಡಿಲ್ಲ, ನಾನು ಒಂದ್ ದಿನ ನಾನು ಈ ತರ ಬರ್ತೀನಿ, ಈ ತರ ಇರ್ತೀನಿ, ನನ್ನಿಷ್ಟು ಜನ ಇಷ್ಟ ಪಡ್ತಾರ ಅಂತ ನಾನೇ ಅನ್ಕೊಂಡಿಲ್ಲ. ಬಟ್ ನನಗ್ ಮಾತ್ರ ಒಂದೇ ಒಂದ್ ಏನ್ ಅನ್ಸುತ್ತಂದ್ರೆ, ನಾನು ವರ್ಕ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ. ಅದನ್ನ ಮಾತ್ರ ನನ್ ವರ್ಕ್ ಬಗ್ಗೆ ಯಾರಾದ್ರೂ ನೀನ್ ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಾನ್ ಪ್ರಾಣನೇ ಕೊಡ್ತೀನಿ ನಾನು ವರ್ಕ್ಗೋಸ್ಕರ. ಸಾಧ್ಯನೇ ಇಲ್ಲ ಮೇಡಮ್, ನಿಮ್ ವರ್ಕ್ ಸರಿ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಿಕಾಸ್ ನಿಮ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ರೀಲ್ ಇಂದಾನೇ ನಾನು ಎಷ್ಟು ಹೇಳಬಲ್ಲೆ ಅಂತಂದ್ರೆ, ಮೆಹಂದಿ ಕಲ್ಸೋ ರೀಲ್ ನಾನು ನೋಡಿದೆ, ಅವತ್ತೇ ನಾನು ನಿಮಗೆ ಫಿದಾ ಆಗೋಗ್ಬಿಟ್ಟೆ. ಸೊ ಎಷ್ಟೋ ಜನ ಏನೇನೋ ಹೇಳ್ತಾರೆ ಮಾಹಿತಿಗಳು, ಸಾವಿರಾರು. ಈಗ ಗೂಗಲ್ ಸರ್ಚ್ ಮಾಡ್ಲಿ ಅಥವಾ ಯಾವುದೇ ಒಂದು ಮೀಡಿಯಾನ ಸರ್ಚ್ ಮಾಡ್ಲಿ, ಎಷ್ಟೋ ಜನ ಏನೇನೋ ಟಿಪ್ಸ್ ಗಳನ್ನ ಹೇಳ್ತಾರೆ. ಬಟ್ ಹೇಳೋದೆಲ್ಲ ನಿಜ ಇರಲ್ಲ. ಬಟ್ ನಮ್ ಬೃಂದಾ ಮೇಡಮ್ ಹೇಳೋ ಒಂದು ಟಿಪ್ಪು ಕೂಡ ಅದಕ್ಕೆ ತೂಕ ಇರತ್ತೆ. ಅದ್ರಲ್ಲಿ ಅರ್ಥ ಇರತ್ತೆ, ಅದು ಸತ್ಯ ಆಗಿರತ್ತೆ. ಈ 3 ಕೂಡ ಇಂಪಾರ್ಟೆಂಟ್. ಸೊ ನಾನು ನೀವ್ ಹೇಳಿರೋ ಒಂದು ಟಿಪ್ಪು, ಮೆಹಂದಿನ ಕಲ್ಸೋ ವಿಧಾನನ ತಿಳ್ಕೊಂಡೆ ನಿಮ್ಮಿಂದ.
ಥ್ಯಾಂಕ್ ಯು ಸೋ ಮಚ್. ಸೊ ಅದನ್ನ ಕಲ್ತ್ಕೊಂಡು ಅದನ್ನ ಅಪ್ಲೈ ಮಾಡಿದಾಗ ನನಗೆ ಅನ್ನಿಸ್ತು, ಗುರು ಯಾರ್ಯಾರೋ ಹೇಳೋ ಮಾತು ಯಾಕೆ ಗುರು ಕೇಳ್ಬೇಕು, ನಮ್ಮ ಒಂದು ಮಾರ್ಗದರ್ಶನ ಕೊಡ್ತಿರೋ ರೈಟ್ ವೇಲಿ ಕೊಡ್ತಿರೋ ಬೃಂದಾ ಮೇಡಮ್ ನ ನಾವು ಅಪ್ರೋಚ್ ಮಾಡ್ಬೇಕು ಅಂತ ಆಗ್ಲೇ ಡಿಸೈಡ್ ಮಾಡಿದೆ. ಅಂಡ್ ನಿಮ್ಮ ಸಾಧನೆಯನ್ನ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಬಂತು ನನ್ಗೆ. ಸೊ ಹಂಗಾಗಿ ನಿಮ್ಮನ್ನ ಅಪ್ರೋಚ್ ಮಾಡಿದೆ. ರೈಟ್. ಸೊ ಸ್ಟೂಡೆಂಟ್ಸ್ ಅಂತ ಬಂದಾಗ ತುಂಬಾ ಜನ ಕಲಿತಾರೆ ನಿಮ್ಮ ಹತ್ರ, ಅಂಡ್ ನೀವು ಒಂದು ಯೂನಿಫಾರ್ಮ್ ಬೇಕು ಸ್ಟೂಡೆಂಟ್ಸ್ ಗೆ ಅಂತ ಡಿಸೈಡ್ ಮಾಡಿದ್ರಿ, ರೈಟ್? ಅದು ಅಲ್ವಾ, ಸ್ಕೂಲಿಗೆ ಹೋಗಿದ್ರೇನೆ ಯೂನಿಫಾರ್ಮ್ ಅಲ್ಲಿ ಹೋಗ್ತೀವಿ. ಲೈಕ್ ಎಲ್ರು ಕೂಡ ಸಮಾನತೆ ಅನ್ನೋ ಮನೋಭಾವನೆ ನಿಮ್ಮ ಹತ್ರ ಬರ್ತಾರೆ, ಮಾರ್ಗದರ್ಶನ ತಗೋತಾರೆ, ಅಂಡ್ ನಿಮ್ಮಿಂದ ಕಲಿಬೇಕಾದ್ರೆ ಎಷ್ಟೋ ಸ್ಫೂರ್ತಿಯಿಂದ ಬಂದಿರ್ತಾರೆ. ಒಂದು ರೇಂಜ್ ಅಲ್ಲಿ ಅವರು ಲೋ ಆಗ್ಬಿಡ್ತಾರೆ. ಸೊ ಇದ್ ನನಗೆ ಆಗಲ್ಲ ಗುರು ಅಂತ ಹೇಳಿ ಬಿಟ್ಟು ಹೋಗೋ ಸ್ಥಿತಿನಲ್ಲಿ ಇದಾಗ ನೀವು ಅವ್ರಿಗೆ ಸ್ಫೂರ್ತಿ ತುಂಬ್ತೀರಾ. ಸೊ ಇದು ಈ ಯಾವ ರೀತಿ ಬದಲಾವಣೆ ಆಗತ್ತೆ ಸ್ಟೂಡೆಂಟ್ಸ್ ಅಲ್ಲಿ, ಅಂಡ್ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅಂದ್ರೆ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಖಂಡಿತ ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದ್ರು ಪಕ್ಕ ಇವ್ರು ಬಂದು ಎಂಡ್ ಡೇ ಬಂದು ಇವ್ರು ಬ್ಯೂಟಿಷಿಯನ್ ಆಗಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿರುತ್ತೆ. ಬಟ್ ಸ್ಟೂಡೆಂಟ್ಸ್ ಗಳಿಗೆ ಏನೇ ಇದ್ರೂ ಸರಿ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆಂಟ್ ಇರಲ್ಲ. ಬಟ್ ಸೇಮ್ ಕೆಲವೊಬ್ರೆಲ್ಲ ನಾನ್ ಮಾಡ್ಬಿಡ್ತೀನಮ್ಮ, ನಾನ್ ಮಾಡ್ತೀನಮ್ಮ, ನಾನ್ ನಿಮ್ಮನ್ನ ನಂಬಿನೇ ಬಂದಿದ್ದೀನಿ, 100% ನೀವ್ ಮಾಡೇ ಮಾಡ್ತೀರಾ, ನಾನ್ ಬಿಡಲ್ಲ ಅನ್ನೋದು ನನಗ್ ಗೊತ್ತು. ಬಟ್ ಆದ್ರೆ ಅವ್ರ ಮನ್ಸಲ್ಲಿ ಅದು ಅವ್ರಿಗೆ ಬರಲ್ಲ. ಅಂದ್ರೆ ಒಬ್ರೊಬ್ರು ಒಂದೊಂದ್ ತರ ಸೇಮ್ ವಿಲೇಜ್ ಇಂದ ಬಂದಿರೋರು ಇರ್ತಾರೆ. ನೀವ್ ನೋಡ್ಬೋದು. ಅಂದ್ರೆ ನಾನು ಯೂನಿಫಾರ್ಮ್ ಇದಕ್ಕೆಲ್ಲ ಯಾಕೆ ಬಂದೆ ಅಂತಂದ್ರೆ, ಸೇಮ್ ಈ ಬ್ಯೂಟಿಷಿಯನ್ ಕೆಲಸ ಅಂತಂದ್ರೆ ಒಂದು ಪ್ರೊಫೆಷನಲ್ ವೇದಲ್ಲಿ ಇರ್ಬೇಕು, ನೋಡಕ್ ಅವ್ರಿಗೆ ಆತರ ಕಾಣ್ಬೇಕು. ಖಂಡಿತ ನಾವು ಓಪನ್ ಹೇರ್ ಎಲ್ಲ ಬಿಟ್ಕೊಂಡು ನಾವು ವರ್ಕ್ ಮಾಡೋದು ಸೇಫ್ ಇರಲ್ಲ. ಸೇಮ್ ಕೆಲವೊಬ್ರು ಕುರ್ತೀಸ್ ಹಾಕೊಂತಾರೆ, ಅದ್ರ ಮೇಲೆ ವೇಲ್ ಹಾಕೊಂತಾರೆ, ಅದೇ ಬಂದ್ಬಿಟ್ಟು ನಮ್ಗೆ ಅಭ್ಯಾಸ, ನಾವ್ ಆತರನೇ ಇರ್ಬೇಕು, ನಾವ್ ಹಂಗಿರಕ್ ಆಗಲ್ಲ ಅಂತ ಹೇಳ್ತಾರೆ. ಅದು ತಪ್ಪಲ್ಲ. ಬಟ್ ಹೆಣ್ಮಕ್ಳು ಅಂದ್ಮೇಲೆ ಖಂಡಿತ ಅದನ್ನ ನಾವು ತಗೋಬೇಕು. ಬಟ್ ವರ್ಕ್ ಮಾಡೋದಕ್ಕೆ ಬಂದ್ಬಿಟ್ಟು ಅದು ಸೆಟ್ ಆಗಲ್ಲ. ನಾವು ಒಂದು ವೇಲ್ ಹಾಕೊಂಡು ಇಲ್ಲ ಕೈಯಲ್ಲಿ ಬ್ಯಾಂಗಲ್ ಹಾಕೊಂಡು ಓಪನ್ ಹೇರ್ ಬಿಟ್ಕೊಂಡು ನಾವ್ ಹಿಂಗ್ ಬಗ್ಗದವಾಗ ಕ್ಲೈಂಟ್ ಮೇಲೆ ಬೀಳೋದು ಅದು ಚೆನ್ನಾಗಿರಲ್ಲ. ಹಂಗಾಗಿ ಸೇಮ್ ನನಗನ್ನಿಸ್ತು ಇಲ್ಲ ಯೂನಿಫಾರ್ಮ್ ತಗೋಬರ್ಬೇಕು ಅಂತ. ಸೇಮ್ ಅದೂನು ಅಷ್ಟೇ ನನ್ನ ಇದಕ್ಕೆ ಅದು ಸ್ವಲ್ಪ ಜಾಸ್ತಿನೇ ಆದ್ರೂ ಓಕೆ, ಇಲ್ಲ ನಾನ್ ಮಾಡ್ಬೇಕು. ಖಂಡಿತ ಎಲ್ಲಾರು ಏಜ್ ಅಲ್ಲಿ ದೊಡ್ಡವ್ರು ಇರ್ತೀರಿ. ಇವಾಗ ನನಗೆ 40 ವಯಸ್ಸು ಆಗ್ತಾ ಬರ್ತಿದೆ. ನನ್ನ ಸ್ಟೂಡೆಂಟ್ಸ್ ಕೂಡ 40 ಇಯರ್ಸ್ ಅವ್ರು ಇದಾರೆ, 42 ಅವ್ರು ಇದಾರೆ, ಚಿಕ್ಕ ಮಕ್ಳಿದಾರೆ, ಎಲ್ಲಾರು ಇದಾರೆ. ಬಟ್ ಸೇಮ್ ಅವ್ರು ಪ್ರತಿಯೊಬ್ರಿಗೂ ಏನೋ ಒಂದ್ LKG ಅಲ್ಲಿ ಬಂದ್ ಕುತ್ಕೊಂಡಂಗ್ ಫೀಲ್. ಇವಾಗ ಏನೋ ಒಂದ್ LKG ಕ್ಲಾಸ್ ಅಲ್ಲಿ ಸೇಮ್ ನಾವು ಮೊನ್ನೆಲ್ಲ ಕನ್ನಡ ರಾಜ್ಯೋತ್ಸವ ಮಾಡಿದ್ದು ಅದನ್ನೆಲ್ಲ ಕೆಲವೊಬ್ರೆಲ್ಲ ನೋಡ್ಬಿಟ್ಟು ಏನೋ ಒಂಥರ ನಿಮ್ ಹತ್ರ ಒಂದು ಫೀಲಿಂಗ್ ಚೆನ್ನಾಗಿದೆ, ನಾವೆಲ್ಲ ಹಬ್ಬಗಳ ಆಚರಣೆ ಮಾಡ್ತೀರಿ. ಅಂಡ್ ಆದ್ರೆ ಆ ಸ್ಟೂಡೆಂಟ್ಸ್ ಇಂಥ ಸಮಯ ಮೇಡಮ್ ಜೊತೆ ಕಳೆದೆ, ಈ ನನ್ನ ಸ್ಟೂಡೆಂಟ್ಸ್ ಜೊತೆ ಕಳೆದೆ ಅಂತಂದ್ರೆ ಅದು ಮೆಮೊರೇಬಲ್ ಆಗಿ ಇರ್ಬೇಕು ಅನ್ನೋದೊಂದು ಥಾಟ್ ಮೇಡಮ್ ನಿಮ್ದು. ಅದಕ್ಕೆ ನನಗೆ ತುಂಬಾ ಜನ ಮೆಸೇಜಸ್ ಮಾಡಿದ್ರು ನೆನ್ನೆ ಎಲ್ಲ ಕೂಡ. ಅಂದ್ರೆ ಒಂಥರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋವಾಗ ನಮ್ಮನ್ನೆಲ್ಲ ಈ ತರನೇ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನಿಮ್ಮನ್ನ ನೋಡಿದ್ರೆ ನಮ್ಗೆ ಆ ತರ ಫೀಲ್ ಆಗ್ತಾ ಇದೆ, ನಿಮ್ ಹುಡುಗರ್ನೆಲ್ಲ ಅದೇ ತರ ನೀವ್ ಕರ್ಕೊಂಡ್ ಹೋಗ್ತಾ ಇದೀರಾ ಅಂತ ಹೇಳಿ. ಸೇಮ್ ಅವ್ರಿಗೆ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ಸೇಮ್ ಅವ್ರೆಲ್ಲಾರು ಪ್ರತಿಯೊಬ್ರು ಅಷ್ಟೇ, ನಾವು ಏನೋ ಇವಾಗ ತಾನೇ ಹೊಸದಾಗ ಓದಕ್ ಬಂದಿದೀವಿ, ಮನೇನ ಮರ್ತು ಮಕ್ಕಳನ್ನ ಮರ್ತು ನಾನೇನೋ ಕಲಿತಾ ಇದೀನಿ ಅನ್ನೋ ತರ ಫಸ್ಟ್ ಅವ್ರು ಆ ಲೈನ್ ಬರ್ತಾರೆ. ಆಮೇಲೆನೆ ಅವ್ರು ನೆಕ್ಸ್ಟ್ ಕಳಿಯೋದು. ತುಂಬಾ ಜನ ತುಂಬಾ ಲೋದಲ್ಲಿ ಇರ್ತಾರೆ, ಹತ್ಕೊಂತಾರೆ. ಲಾಸ್ಟ್ ಡೇ ಬಂದ್ಬಿಟ್ಟು ಅವರೇ ಎಲ್ಲರಿಗಿಂತ ಜಾಸ್ತಿ ಮಾತಾಡೋದು. ಅವರೇ ನನ್ನ ವಿಡಿಯೋ ಮಾಡಿ ನೋಡ್ತಾ ಇರ್ತೀನಿ ಮಾತಾಡೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಅಂತ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತೂ ಕೂಡ ಒಂದೊಂದು ಮೋಟಿವೇಟಿವ್ ಆಗಿರತ್ತೆ. ಅಂಡ್ ಯಾರಾದ್ರೂ ಲೋ ಸ್ಪಿರಿಟ್ ಇಟ್ಕೊಂಡಿದ್ರೆ ನನ್ ಕೈಲ ಆಗಲ್ಲ, ಒಂದು ಸುದೀಪ್ ಸರ್ದು ಒಂದು ಸಾಂಗ್ ಇದೆ ಮೇಡಮ್, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ ಅಂತ. ಈ ಒಂದ್ ಸಾಲ್ಗೆ ಸೂಪರ್ ಸೂಟೇಬಲ್ ಪರ್ಸನ್ ಸೀರಿಯಸ್ಲಿ. ಯಾಕಂದ್ರೆ ನೀವು ಆ ಪಯಣದಲ್ಲಿ ಮಿಂದು ಸ್ಟೂಡೆಂಟ್ಸು ಕೂಡ ಅದ್ರಿಂದ ಆಚೆ ಬರ್ಬೇಕು ಅಂತ ನೀವು ಕೊಡೋ ಸ್ಟ್ರಗಲ್ ಅಂಡ್ ನೀವು ಕೊಡೋ ಒಂದ್ ಸಪೋರ್ಟ್ ಇದೆಯಲ್ಲ, ಅದಕ್ಕೆ ಯಾರು ಏನೇ ನಿಮ್ಗೆ. ಯಾಕಂದ್ರೆ ನೋಡಿ, ಇವಾಗ ನನ್ನ ಹತ್ರ ಬಂದಿರೋ ಸ್ಟೂಡೆಂಟ್ಸ್ ಅಲ್ಲಿ ನಾನು ಮಾತಾಡೋದ್ರಲ್ಲಿ ನನಗೆ ಗೊತ್ತಾಗತ್ತೆ ಎಲ್ಲಾರು ಏನೋ ಡ್ರೀಮ್ ಇಂದ ಇಷ್ಟಪಟ್ಟು
ನಾನ್ ತುಂಬಾ ವರ್ಷದಿಂದ ಆಸೆ ಪಟ್ಟು ನನ್ನ ಹುಡುಕಿ ಸರ್ಚ್ ಮಾಡಿ ಕ್ಲಾಸಿಗೆ ಬಂದವರಲ್ಲ. ಇದ್ರಲ್ಲಿ ಕಮ್ಮಿ ಅಂದ್ರೂ ಒಂದು 70% ಜನ ಬಂದ್ಬಿಟ್ಟು ನಾನ್ ವಿಡಿಯೋ ನೋಡಿದ ಮೇಲೆನೆ ಅವ್ರಿಗೆ ಥಾಟೇ ಬಂದಿರೋದು ನಾನೇನೋ ಒಂದು ಕಲಿಬೇಕು ಅಂತ. ಅವ್ರಿಗೆ ಬ್ಯೂಟಿಷಿಯನ್ ಆಗ್ಬೇಕಂತಲ್ಲ ಏನಿಲ್ಲ, ಒಟ್ನಲ್ಲಿ ಅವ್ರು ನನ್ನ ವಿಡಿಯೋಸ್ ನೋಡಿದ್ಮೇಲೆ ಇಲ್ಲ ಇವ್ರ ಜೊತೆ ನಾನು ಹೋಗ್ಲೇಬೇಕು, ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಲೇಬೇಕು, ನಾನು ಏನೋ ಒಂದು ಲೈಫ್ ಅಲ್ಲಿ ಅಚೀವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೇಮ್ ನಾನ್ ಮನೆ ಕೆಲಸ ಮಾಡಿರೋಳು ಅಂತಂದ್ರೆ ಇವತ್ತು ಎಷ್ಟು ಜನ ಮನೆ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳು ನನ್ನ ಹತ್ರ ಬಂದು ಬ್ಯೂಟಿಷಿಯನ್ ಕೋರ್ಸ್ ಕಲ್ತಿ ಆನ್ಲೈನ್ ಸರ್ವಿಸ್ ಅಲ್ಲಿ ಈಗ 40,000 50,000 ಎಲ್ಲ ದುಡಿತಾರೆ. ಮನೆ ಕೆಲಸ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ, ಇವತ್ತು ಮೇಡಮ್ ಅದು ನನಗ್ ಲಕ್ಷ್ಮಿ. ಅದು ನಾನ್ ಮೇಡಮ್ ಅದು ಅನ್ಕೊಂತೀನಿ ಅದು ಅದು ಗೌರವಾನ್ವಿತ ಹುದ್ದೆ ಮೇಡಮ್. ಗೌರವ ಖಂಡಿತ. ಬಟ್ ಏನಂತಂದ್ರೆ ಒಂದು ಲೈಫ್ ಅಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದು ನಾವೇನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಥಾಟ್ ಬರ್ತಿದೆ ಅಲ್ವಾ, ಅದು ಮೇಡಮ್ ಟು ಬಿ ಫ್ರಾಂಕ್, ನಮ್ ದೇಶ ಇಂಡಿಯಾದಲ್ಲೇನೆ ಓ ಮನೆ ಕೆಲ್ಸದೋಳ ಅಂತ ನೋಡುದು, ಬಟ್ ಇಲ್ಲಿ ಹೌದು. ಮನೆ ಕೆಲ್ಸ ಮಾಡೋರು ಕಾರಲ್ಲಿ ಬರ್ತಾರೆ ಮೇಡಮ್. ಖಂಡಿತ ಖಂಡಿತ ಹೌದು, And ಅದೂ ಇಲ್ಲಿ- ಒಂದು ಜಾಬ್. ಅಂಡ್ ಇಲ್ಲಿ ಮನೆ ಕೆಲಸ ಮಾಡೋಳು ನೀನು ಆ ಕೆಲ್ಸ ಈ ಕೆಲ್ಸ ಅಂತ ಡಿಗ್ನಿಟಿ ಆಫ್ ಲೇಬರ್ ಖಂಡಿತ ಇಲ್ಲ. ಇಲ್ಲಿ ನಾನೇ ಆಳು ನಾನೇ ಅರಸ. ಖಂಡಿತ ನಾನ್ ನೋಡಿ ನನಗೆ ನಾನು ಅವ್ರಕ್ನ ಲಕ್ಷ್ಮಿ ತರ ಅನ್ಕೊಂಡಿದ್ದಕ್ಕೆ ನನ್ ಪೇಜ್ ಅಲ್ಲೇ ನಾನು ಫಸ್ಟ್ ಅಲ್ಲೇ ಪಿನ್ ಮಾಡಿಟ್ಟಿರೋದು ಅದ್ರನ್ನೇ. ನನಗೆ ಅದನ್ನ ಹೇಳೋದಕ್ಕೆ ಯಾರೇನ್ ಅನ್ಕೊಂತಾರೋ ಏನೋ ಅದೆಲ್ಲ ನನಗೇನಿಲ್ಲ. ಹೌದು ನಿಜ, ಅದೇ ತಾನೇ ಸತ್ಯ. ಓ, ನಾನ್ ಸತ್ಯ. ಫುಲ್ ಅಂಡ್ ಫುಲ್ ಟೋಟಲ್ ಆಗಿ ನನ್ ಲೈಫ್ ಸ್ಟೋರಿನ ನಾನು ಸತ್ಯನೇ ಹೇಳ್ತಾ ಇರೋದು, ಸತ್ಯನೇ ತೋರಿಸ್ತಾ ಇರೋದು ಅಷ್ಟೇ. ನನ್ನ ಹತ್ರ ಯಾವ ಫೇಕು ಇಲ್ಲ. ರೈಟ್. ಹೌದು ಒಂದ್ ಟೈಮ್ ನಾನು ಹಂಗೆ ಇದ್ದೆ, ಬಟ್ ನಾನು ಒಂದ್ ಹೆಜ್ಜೆ ಮುಂದೆ ಇಟ್ಟು ಇಲ್ಲ ನಮ್ ಕೈಲಿ ಏನೋ ಒಂದ್ ಆಗತ್ತೆ, ಏನೋ ಒಂದ್ ಮಾಡ್ಬೇಕು ಅನ್ನೋ ತರನೇ ಇವಾಗ ಸೇಮ್ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ. ಅವ್ರಿಗೆ ಯಾವ ಡ್ರೀಮ್ ಇಲ್ಲ ಏನಿಲ್ಲ. ಒಟ್ನಲ್ಲಿ ಎಷ್ಟೊಂದ್ ಜನ ಹೆಣ್ಮಕ್ಳು ಬಂದ್ಬಿಟ್ಟು ಏನೋ ಮ್ಯಾಮ್ ಬಂದ್ಬಿಟ್ಟಿದೀವಿ ಮ್ಯಾಮ್ ನೀವೇನೋ ಮಾಡ್ತೀರಾ ಅಂತ ನಮ್ಗೆ ಗೊತ್ತು ಮ್ಯಾಮ್ ಅನ್ನೋ ತರ ನಿಂತ್ಕೊಂಡಿದ್ದಾರೆ. ಬಟ್ ಅವರು ಇವತ್ತು ಚೆನ್ನಾಗಿ ದುಡಿತಾ ಇದಾರ ಅಂತಂದ್ರೆ ನನ್ನಿಂದ ಅಟ್ಲೀಸ್ಟ್ ಎಲ್ಲಾರು ಹೇಳಲ್ಲ, ಇದುವರೆಗೂ ಒಂದು 30 ಜನ ಇರ್ಬೋದು, 20 ಜನ ಹೆಣ್ಮಕ್ಳು ಇರ್ಬೋದು, ನನ್ನಿಂದ ನನ್ ವಿಡಿಯೋಸ್ ನೋಡಿ ಅವ್ರ ಮೋಟಿವೇಶನಲ್ ಆಗಿ ಅವ್ರ ಲೈಫ್ ಅಲ್ಲಿ ಅವ್ರು ಒಂದ್ ಹೆಜ್ಜೆ ಮುಂದೆ ಇಡ್ತಾ ಇದಾರೆ ಅಂತಂದ್ರೆ ಅದು ನನಗೆ ತುಂಬಾ ದೊಡ್ಡ ವಿಷಯ. ನಾನು ಯಾರೋ ಅಟ್ಲೀಸ್ಟ್ ತುಂಬಾ ಜನ ಬೇಡ, ಒಂದ್ ಹೆಣ್ಮಗು ಲೈಫ್ ಸ್ಟೈಲ್ ಚೇಂಜ್ ಮಾಡಿದೀನಿ, ಒಂದ್ ಹೆಣ್ಮಗುಗೆ ನಾನು ಒಂದು ದಾರಿ ತೋರ್ಸಿದೀನಿ ಅಂದ್ರೆ ಅದು ನನಗೆ ತುಂಬಾ ದೊಡ್ಡ ವಿಷಯ ಅನಿಸ್ತಿದೆ. ಸಾರ್ಥಕ ನನಗೆ ಜೀವನ ಹೆಮ್ಮೆ ಮೇಡಮ್ ಆಗ್ತಾ ನಿಮ್ದು. ಇದೆ. ಸಾರ್ಥಕತೆ ಎಲ್ಲಿದೆ ಅಂದ್ರೆ ನಿಮ್ಮ ಜೀವನ ನೋಡ್ಬಿಟ್ಟೆ ಕಲ್ತ್ಕೋಬೇಕು ಮೇಡಮ್ ಎಲ್ರು. ಯಾಕಂದ್ರೆ ಎಷ್ಟೋ ಜನ ಇರ್ತಾರೆ, ಬುದ್ಧಿ ಇರ್ತಾರೆ, ವಿದ್ಯೆ ಇರತ್ತೆ, ಬುದ್ಧಿ ಇರತ್ತೆ, ಎಷ್ಟೋ ಒಂದು ಒಳ್ಳೆ ಉನ್ನತ ಹುದ್ದೆನಲ್ಲಿ ಇರ್ತಾರೆ, ಬಟ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಮೇಡಮ್. ಸೇಮ್ ಇವಾಗ ನನ್ನ ನೋಡಿ, ನಾನು ಓದಿರೋದು 10, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ. ನನ್ನ ಹತ್ರ ಕ್ಲೈಂಟ್ಸ್ ಯಾರಾದ್ರೂ ಫೋನ್ ಮಾಡಿದ್ರೆ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಮ್ಯಾಮ್ ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ ಅಂತ. ನಿನ್ನೆ ಹೇಳ್ದ ಆ ಮಾತು ನಾನು. ನನ್ನ ನಮಗೂ ಬರಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಮೇಡಮ್. ಫುಲ್ ನಗ್ತಾ ಇದ್ದಾರೆ, ಮ್ಯಾಮ್ ನೀವು ಏನ್ ಮ್ಯಾಮ್ ಡೈರೆಕ್ಟ್ ಆಗಿ ಹೇಳ್ಬಿಟ್ರಿ, ನಾವಾಗಿದ್ರೆ ಅಟ್ಲೀಸ್ಟ್ ಏನೋ ಮ್ಯಾನೇಜ್ ಮಾಡಕ್ಕಾದ್ರೂ ಟ್ರೈ ಮಾಡ್ತಾ ಇದ್ರಿ, ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಏನಕ್ಕೆ. ಹೌದು ನನಗೆ ಅದು ಬಿಟ್ಟು 4 ಭಾಷೆ ಚೆನ್ನಾಗ್ ಬರುತ್ತೆ, ಅದ್ರಲ್ಲಿ ಮಾತಾಡಿ. ಯಾವ್ದು ಬರಲ್ವೋ ನಾನು ಯಾಕೆ ಅದ್ರ ಹಿಂದೆ ಕುತ್ಕೊಂಡು ಹತ್ಕೊಂಡಿರ್ಲಿ. ನಾನು ಆತರ ಏನಾದ್ರೂ ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಕಾಂಪಿಟೇಷನ್ ಅವ್ರು ಜಾಸ್ತಿ ಇದಾರೆ, ಅವ್ರು ಜಾಸ್ತಿ ಓದಿರೋರು ಇಂಗ್ಲಿಷ್ ಅಲ್ಲಿ ಮಾತಾಡಿ ಕ್ಲಾಸ್ ಮಾಡೋರು ಇದಾರೆ, ನಾನು ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂತ ನಾನು ಭಯ ಪಟ್ಟಿದ್ರೆ ಇವತ್ತು ನಾನು ಈ ಪ್ಲೇಸ್ ಅಲ್ಲಿ ಇದ್ದಿರಕ್ ಆಗಲ್ಲ. ಮೇಡಮ್ ನಮ್ಗೆ ನಿಮ್ಗೆ ಏನ್ ಬರುತ್ತೆ ಒಳ್ಳೆ ಮನಸ್ಸು ಮತ್ತೆ ಸಹಾಯ ಮಾಡೋ ಸಹೃದಯತೆ ಇರೋದ್ರಿಂದ ಯಾವ ಇಂಗ್ಲಿಷ್ ಬರೋರ್ಗೆ ಏನ್ ಕಡಿಮೆ ಮೇಡಮ್. ನೀವು ನಮಗೂ ಇಂಗ್ಲಿಷ್ ಬರಲ್ಲ ಸುಮ್ನಿರಿ ಮತ್ತೆ. ಸೊ ನಾನು ಇವಾಗ ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳ್ತೀನಿ, ಅದನ್ನ ಹೋಗಿ ಒಂದು ದೊಡ್ಡದಾಗಿ ಮೈನಸ್ ಆಗಿ ಇಂಗ್ಲಿಷ್ ಬರಲ್ಲ ಅಂತ ಫೀಲ್ ಮಾಡೋ ಅಷ್ಟಲ್ಲ ನಮ್ಗೆ ಏನಿಲ್ಲ ಅಲ್ವಾ. ನಮ್ ಕನ್ನಡ ಚೆನ್ನಾಗ್ ಬರುತ್ತೆ, ನಮ್ ಲ್ಯಾಂಗ್ವೇಜ್ ಚೆನ್ನಾಗ್ ಬರುತ್ತೆ, ಅದನ್ನ ನಾವು ಖುಷಿ ಪಡ್ಬೇಕು. ಯಾವ್ದೋ ಲ್ಯಾಂಗ್ವೇಜ್ ಬಂದಿಲ್ಲ ಅಂತ ಅದರಲ್ಲೇ ನಮ್ ಲೈಫ್ ನ ಹಂಗೆ ಸ್ಪಾಯಿಲ್ ಮಾಡ್ಕೋಬಾರ್ದು. ಏನ್ ಬರುತ್ತೋ ಅದನ್ನ ಬೆಸ್ಟ್ ಆಗಿ ತೋರ್ಸೋಣ ಅಷ್ಟೇ. ಸೊ ನೀವು ಟೀಚಿಂಗ್ ಮಾಡ್ಬೇಕಾದ್ರೆ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ಲೇಬೇಕಾಗತ್ತೆ. ಒಂದೊಂದು ಕಂಪನಿ ಪ್ರಾಡಕ್ಟ್ಸ್ಗೂ ಇನ್ನೊಂದು ಕಂಪನಿಯ ಪ್ರಾಡಕ್ಟ್ಸ್ಗೂ ವಿಭಿನ್ನತೆ ಇರತ್ತೆ. ಅಂದ್ರೆ ಒಂದ್ ಕಂಪನಿ ಒಂದೊಂದ್ ತರ ಪ್ರಾಡಕ್ಟ್ಸ್ ನ ಕೊಟ್ರೆ ಇನ್ನೊಂದ್ ಕಂಪನಿ ಇನ್ನೊಂದ್ ತರ. ಸೊ ಇದು ನಿಮಗೆ ಕನ್ಫ್ಯೂಷನ್ ಆಗಲ್ವಾ? ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ದಕ್ ಪ್ರಾಮಿನೆನ್ಸ್ ಕೊಡ್ತೀರಾ ನೀವು ಅಂತ? ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ದು ತುಂಬಾ ಮುಖ್ಯ ಅಂತೀರಾ? ಬಟ್ ಆತರ ಅಂತಂದ್ರೆ ಬ್ರಾಂಡ್ ವೈಸ್ ಹೋಗುತ್ತೆ, ಕಸ್ಟಮರ್ಸ್ ಯಾವ ತರ ಪ್ರೈಸ್ ಹೋಗ್ತಾರೋ ಆ ತರ ಇರುತ್ತೆ. ಅದನ್ನ ಸೊ ಫೇಶಿಯಲ್ ಕಸ್ಟಮರ್ ಮಾಡಿ ಅವ್ರು ಕಸ್ಟಮೈಸ್ ಮಾಡಿ ಅಂತ ಹೇಳ್ತಾರೆ, ಲೈಕ್ ನನ್ ಹಿಂಗ್ ಮಾಡ್ಕೊಡಿ ಹಂಗ್ ಮಾಡ್ಕೊಡಿ ಮೇಕಪ್ ಆತರ ಎಲ್ಲ ಹೇಳ್ತಾರೆ. ಸೊ ಆತರ ಎಲ್ಲ ಹೇಳಿದಾಗ ನಿಮ್ಗೆ ಎಷ್ಟು ಚಾಲೆಂಜ್ ಆಗತ್ತೆ,
ಅಂದ್ರೆ ನೀವ್ ಎಕ್ಸ್ಪೀರಿಯನ್ಸ್ಡ್, ನಿಮ್ಮ ಸ್ಟೂಡೆಂಟ್ಸ್ಗಳು ಹೌದು ಆ ಧೈರ್ಯದಿಂದ ಹೌದು ಮಾಡ್ಬೇಕಾದ್ರೆ ಯಾವ ತರ ಚಾಲೆಂಜಸ್ ಹೌದು. ಆಗ್ಬಹುದು ಅಂತ. ಬಟ್ ಏನಂತಂದ್ರೆ ಇವಾಗ ನನ್ನ ಕೇಳಿದ್ರೆ ನಾನು ಎಲ್ಲಾನು ಇರುತ್ತೆ ನನ್ನ ಹತ್ರ. ನಾನು ಕ್ಲೈಂಟ್ಸ್ ನೋಡ್ಕೊಂಡು ಅವ್ರ ಸ್ಕಿನ್ ಟೈಪ್ ನೋಡ್ಕೊಂಡು ಪ್ರಾಡಕ್ಟ್ ತಗೊಂತೀನಿ, ಯಾವ್ದಕ್ ಹೋಗ್ಬೋದು ಏನ್ ಮಾಡ್ಬೋದು ಅಂತ ಹೇಳಿ. ಹ್ಮ್ ಹ್ಮ್ ಮೇಕಪ್ ಫೀಲ್ಡ್ ಅಲ್ಲಿ ಎಲ್ಲ ಮೇನ್ ಇರೋದು ಸ್ಕಿನ್ ಟೈಪ್ ನಾವು ನೋಡಿನೇ ವರ್ಕ್ ಮಾಡ್ಬೇಕಾಗತ್ತೆ. ಪ್ರಾಡಕ್ಟ್ ಸಾವಿರ ಇರುತ್ತೆ. ಹ್ಮ್ ನಮ್ಗೆ ಇವಾಗ ಡ್ರೈ ಸ್ಕಿನ್ ಅಂತಂದ್ರೆ ಅವ್ರ ಸ್ಕಿನ್ ಗೆ ಯಾವ ತರ ಬ್ರಾಂಡ್ಸ್ ಬೇಕು, ಯಾವ ತರ ಪ್ರಾಡಕ್ಟ್ಸ್ ಬೇಕು ಜಾಸ್ತಿ. ಹ್ಮ್ ಇರೋದು ಹ್ಮ್ ಸ್ಕಿನ್ ಟೈಪ್ ಎಷ್ಟು, ಒಂದು 3-4 ಟೈಪ್ ಆಫ್ ಇದೆ. ಒಂದು ಆಯಿಲಿ, ಇನ್ನೊಂದು ಡ್ರೈ, ಇನ್ನೊಂದು ಕಾಂಬಿನೇಷನ್, ಇನ್ನೊಂದು ಹ್ಮ್ ನಾರ್ಮಲ್ ಸ್ಕಿನ್. ಹ್ಮ್ ಹ್ಮ್ ಅದ್ರಲ್ಲಿ ನಮ್ಗೆ ಸಾವಿರ ಪ್ರಾಡಕ್ಟ್ಸ್ ಇದ್ರು ಈ 4 ಸ್ಕಿನ್ ಗೆ ವರ್ಕ್ ಮಾಡೋ ಅಷ್ಟು ಪ್ರಾಡಕ್ಟ್ಸ್ ನಮ್ಗೆ ಖಂಡಿತ ಬೇಕಾಗಿರುತ್ತೆ. ರೈಟ್ ರೈಟ್. ಇಷ್ಟು ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಇದ್ರಲ್ಲಿ ನಮ್ಗೆ ಯಾವ ತರ ಸ್ಕಿನ್ ಟೈಪ್ ಅವ್ರು ಸಿಗ್ತಾರೋ ಎಲ್ಲಾನು ಒಂದೊಂದ್ ಸೆಟ್ ಅನ್ಕೊಳ್ಳಿ. ಅದು ಬಿಟ್ಟು ನಾವು ಎಲ್ಲಾ ಪ್ರತಿಯೊಂದು 4 ಸೂಟ್ಕೇಸ್ ನಾವು ತುಂಬಿಸ್ಕೊಳ್ಳೇಬೇಕು, ಎಲ್ಲಾನು ತಗೋಬೇಕು ಅಲ್ಲ, ಬೇಕಾಗಿಲ್ಲ. ಬೇಸಿಕ್ ಆಗಿ ಡ್ರೈ ಸ್ಕಿನ್ ನೋಡಿ, ಚೆನ್ನಾಗಿರೋ ಒಂದು ಹೈಡ್ರೇಷನ್ ಆಗಿರೋ ಮಾಯಿಶ್ಚರೈಸರ್ ಖಂಡಿತ ಡ್ರೈ ಸ್ಕಿನ್ ಬೇಕೇ ಬೇಕು. ಅದ್ ಇಲ್ದಿರ ನಾವು ವರ್ಕ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಆ ತರ ಪ್ರಾಡಕ್ಟ್ಸ್ ಅವ್ರು ನಾವು ತಗೊಳ್ಳೇಬೇಕು. ಸೇಮ್ ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ ಆಯಿಲಿ ಕಂಟ್ರೋಲ್ ಮಾಡೋ ತರ ಒಂದು ಮಾಯಿಶ್ಚರೈಸರ್ ನಾವು ಯೂಸ್ ಮಾಡ್ಲೇಬೇಕಾಗತ್ತೆ. ಅದು ಬೇಕು. ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಇಷ್ಟಿದ್ರೆ ಸಾಕು, ಎಲ್ಲಾ ನಾವು ತಗೋಬೇಕಂತ ಏನಿಲ್ಲ. ರೈಟ್. ನ್ಯಾಚುರಲ್ ವೇನಲ್ಲಿ ಹಲವಾರು ನಮ್ಮ ಪಾರಂಪರಿಕವಾಗಿ ಹಿಂದಿನವ್ರು ಮಾಡ್ತಾ ಇದ್ರು ಮೇಡಮ್. ಎಣ್ಣೆ ಹಚ್ಕೋಬೇಕು, ಅರಿಶಿನ ಹಚ್ಕೋಬೇಕು, ಆತರ ಎಲ್ಲ ಒಂದು ಪದ್ಧತಿನ ಇಟ್ಕೊಂಡಿದ್ರು. ಆತರ ಏನಾದ್ರು ನೀವು ಕೂಡ ನಿಮ್ಮ ಪದ್ಧತಿ ರೂಢಿ ಮಾಡ್ಕೊಳ್ತೀರಾ? ನಿಮ್ಮ ಖಂಡಿತ ನಾವ್ ಎಷ್ಟೇ ಒಂದು ಕಾಸ್ಮೆಟಿಕ್ ಇದ್ರಲ್ಲಿ ಬಂದ್ರುನು, ಫೀಲ್ಡ್ ಅಲ್ಲಿ ಬಂದ್ರುನು, ಎಷ್ಟೊಂದು ನಾವು ಕೆಮಿಕಲ್ ಇದ್ರಲ್ಲಿ ನಾವು ಮಾಡಿದ್ರು, ಬಟ್ ಏನೇ ಇದ್ರೂ ಸರಿ ನ್ಯಾಚುರಲ್ಲೇ ಬೆಸ್ಟ್ ಅಂತಾನೆ ನಾನು ಹೇಳ್ತೀನಿ. ಸೇಮ್ ತಲೆಗೆ ಆಯಿಲ್ ಹಚ್ಕೊಳ್ಳೋದಿರೋದ್ರಲ್ಲಿ ಅದನ್ನ ನಾವ್ ಯಾವತ್ತು ಎಷ್ಟೊಂದು ಹೇರ್ ಕಲರ್ಸ್ ಬಂದ್ರು ನಾನ್ ಬೆಸ್ಟ್ ಅಂತ ಯಾವ್ದನ್ನ ಹೇಳ್ತೀನಿ ಅಂದ್ರೆ ಹೆನ್ನಾ ಅಪ್ಲಿಕೇಶನ್, ಮೆಹಂದಿ. ಬಟ್ ಅದ್ರ ಬಿಟ್ಟು ಎಷ್ಟೊಂದು ಹೈಲೈಟ್ಸ್ ಬಂದಿರ್ಬೋದು, ಬಟ್ ಏನೇ ಇದ್ರು ಅದೆಲ್ಲ ಕೆಮಿಕಲೇ. ಆಲ್ರೆಡಿ ಬರೋ ಹೇರ್ ಎಲ್ಲ ನಮ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಲ್ವಾ. ಇದ್ರಲ್ಲಿ ಖಂಡಿತ ನ್ಯಾಚುರಲ್ಲೇ ಯಾವತ್ತಿದ್ರು ಸರಿ. ಅದನ್ನ ನಾನೊಂದು ಬ್ಯೂಟಿಷಿಯನ್ ಫೀಲ್ಡ್ ಅಲ್ಲಿ ಇದ್ರೂನು ಸರಿ ನ್ಯಾಚುರಲ್ ನಾನು ತುಂಬಾ ಒಪ್ಕೊಂತೀನಿ. ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ಏನೋ ಮಾಡ್ಕೊಂತ ಇದೀವಿ ಅಷ್ಟೇ. ಅದ್ ಬಿಟ್ರೆ ಖಂಡಿತ ಆಯಿಲ್ ಹಚ್ಕೊಳ್ಳೋದು, ಫೇಸ್ಗೆ ಅರ್ಶನ ಹಚ್ಕೊಳ್ಳೋದು, ಇದೆಲ್ಲ ಆರಾಮಾಗಿ ನಾರ್ಮಲ್ ಆಗಿ ಸೇಮ್ ಫ್ರೂಟ್ ಅಲ್ಲಿ ನಾವು ಫೇಸ್ಗೆಲ್ಲ ಹಾಕೊಂತ ಇದ್ರಲ್ವಾ, ಪಪ್ಪಾಯ ತಗೊಂಡು, ಬನಾನಾ ಎಲ್ಲ ತಗೊಂಡು ಉಜ್ಕೊಂತ ಇದ್ರಿ. ಆತರ ಸಣ್ಣ ಪುಟ್ಟ ಸೇಮ್ ಅದ್ರಲ್ಲಿ ಯಾವುದೇ ಒಂಥರ ಕೆಮಿಕಲ್ ಇಲ್ಲ, ಏನು ಸೈಡ್ ಎಫೆಕ್ಟ್ ಆಗಲ್ಲ. ನಿಮ್ಗೆ ಲಾಂಗ್ ಸ್ಟೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಖಂಡಿತ ಒಂದು 2 ವೀಕ್ಸ್ ಗ್ಲೋನೆಸ್ ನಿಮ್ಗೆ ಇರುತ್ತಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಂದು 2 ಡೇಸ್ ಇರುತ್ತೆ. ಬಟ್ ಇನ್ನ 2 ಡೇಸ್ ಬಿಟ್ಕೊಂಡು ಇನ್ನೊಂದ್ಸರಿ ಉಜ್ಕೊಂಡ್ರೆ ಆಯ್ತು ಅಷ್ಟೇ ಅಲ್ವಾ. ಅಷ್ಟೇ. ರೈಟ್. ಸೊ ಈಗ ಅಷ್ಟೊಂದು ಯೋಚನೆ ಮಾಡೋಷ್ಟು ಏನಿಲ್ಲ. ರೈಟ್. ಸೊ ಈಗ ಇದು ಕಸ್ಟಮರ್ಸಿಗಂತೂ ನೀವು ಸರ್ವಿಸ್ ನ ಪ್ರೊವೈಡ್ ಮಾಡ್ತೀರಾ. ಸೊ ಎಲ್ಲಾರ ಮನಸ್ಥಿತಿನೂ ಒಂದೇ ತರ ಇರಲ್ಲ. ಸೊ ಯಾರೋ ಒಬ್ಬ ಕಸ್ಟಮರಿಗೆ ಈ ತರ ಅಡ್ವರ್ಸ್ ಎಫೆಕ್ಟ್ ಆಗ್ಬಿಡ್ತು, ರ್ಯಾಶಸ್ ಆಗ್ಬಿಡ್ತು, ಪಿಂಪಲ್ ಆಗ್ಬಿಡ್ತು, ಹಂಗೆ ಹಿಂಗೆ ಅಂತ ಹೇಳಿ ಕೂಗಾಡ್ಬಿಡ್ತಾರೆ. ಸೊ ಅವಾಗ ಬೃಂದಾ ಮೇಡಮ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಖಂಡಿತ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ನಾವು ಮಾಡಿರೋ ಪ್ರಾಡಕ್ಟ್ಸ್ ಇಂದಾನೇ ರ್ಯಾಶಸ್ ಆಗಿದೆ ಅಂತಂದ್ರೆ 100% ಹೇಳಕ್ಕಾಗಲ್ಲ. ನಾನ್ ಸೇಮ್ ನಿಮ್ ಹತ್ರ ಹೇಳ್ದಂಗೆನೆ ಫಸ್ಟ್ ಅವ್ರ ಕನ್ಸಲ್ಟೇಷನ್ ನಾವು ಮಾಡ್ಕೋಬೇಕು. ಅವ್ರ ಸ್ಕಿನ್ ಟೈಪ್ ಯಾವ ತರ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಈಗ ಈ ಬ್ಯೂಟಿಷಿಯನ್ ಫೀಲ್ಡ್ ಬಂದಿದ್ದಾರೆ ಅಂತಂದ್ರೆ, ಸೇಮ್ ಮೇಕಪ್ ಫೀಲ್ಡ್ ಅಲ್ಲಿ ಇದಾರೆ ಅಂದ್ರೆ, ಒಂದು ಕೋರ್ಸ್ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ A to Z ಗೊತ್ತಿರುತ್ತೆ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ. ಸೇಮ್ ಈಗ ರ್ಯಾಶಸ್ ಆಗ್ತಾ ಇದೆ ಅಂದ್ರೆ ಯಾಕೆ ಆಗ್ತಾ ಇದೆ, ಈಗ ಫುಲ್ ಅಂಡ್ ಫುಲ್ ಡ್ರೈ ಸ್ಕಿನ್ ಇರುತ್ತೆ. ಅವ್ರಿಗೆ ಇನ್ನ ಆಯಿಲಿ ಸ್ಕಿನ್ ಮಾಡೋ ಫೇಶಿಯಲ್ ತಗೊಂಡೋಗಿ ಡ್ರೈ ಸ್ಕಿನ್ ಮಾಡ್ಬಿಟ್ರೆ ಏನಾಗುತ್ತೆ, ಇದ್ದಿದ್ದು ಡ್ರೈ ಬಿಡುತ್ತಲ್ವಾ. ಆ ತರ ಟೈಮಲ್ಲೇ ರ್ಯಾಶಸ್ ಬರಕ್ಕೆ, ಇನ್ನೊಂದ್ ಬರಕ್ಕೆ ಚಾನ್ಸಸ್ ಇದೆ. ಸ್ಕಿನ್ ಟೈಪ್ ಕನ್ಸಲ್ಟೇಷನ್ ಕರೆಕ್ಟ್ ಆಗಿ ಮಾಡ್ಕೊಂಡು ಅವ್ರ ಸ್ಕಿನ್ ಗೆ ಯಾವ್ದು ಪ್ರಾಡಕ್ಟ್ ಸೂಟ್ ಆಗುತ್ತೋ ಅದನ್ನ ಮಾಡಿದ್ರೆ 99% ಪ್ರಾಬ್ಲಮ್ಸ್ ಬರಕ್ಕೆ ಚಾನ್ಸೇ ಇಲ್ಲ, ಬರದೇ ಇಲ್ಲ. ಇದು ನಾನೇ ಗೊತ್ತಿಲ್ಲ. ಅದಕ್ಕೆ ಭಾರತದಲ್ಲಿ ಇರೋರು ಎಲ್ರು ಪುಣ್ಯವಂತರು. ಅದ್ರಲ್ಲಿ ಬೆಂಗಳೂರಲ್ಲಿ ಇರೋರಂತೂ ಏನ್ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಸೊ ಬೃಂದಾ ಮೇಡಮ್ ಅಂತೂ ಬೆಂಗಳೂರಲ್ಲಂತೂ ಸಿಗ್ತಾನೆ ಇರ್ತಾರೆ. ಸೊ ಬೆಂಗಳೂರಲ್ಲಿ ಇರೋರು ಯಾರು ಅವಕಾಶನ ಬಿಡ್ಬೇಡಿ. ನೀವು ಪರ್ಫೆಕ್ಟ್ ಆಗಿ ಸರಿಯಾದವ್ರ ಹತ್ರ ನೀವು ಹೋಗ್ಬೇಕು. ಬ್ಯೂಟಿಷಿಯನ್ ಕೋರ್ಸಸ್ ಆಗ್ಲಿ ಅಥವಾ ಬ್ಯೂಟಿ
ಸರ್ವಿಸಸ್ ನ ತಗೋಬೇಕು ಅಂತಂದ್ರೆ ದಯಮಾಡಿ ಬೃಂದಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನಾನು ಒಂದು ವಿಡಿಯೋ, ಅದು ಆನ್ಲೈನ್ ಅಲ್ಲಿ ನನಗೂ ಅವ್ರಿಗೂ ಸಂಬಂಧ ಇಲ್ದೇ ಇರೋ ಒಂದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ ಇಂದಾನೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ, ಒಂದು ಕಾಳಿಂದಾನೇ ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಸೊ ಇವರು ಸತ್ಯ ಹೇಳ್ತಾರೆ ರೀ, ಭಗವದ್ಗೀತೆ ಮೇಲೆ ಪ್ರಮಾಣ ಇಟ್ಕೊಂಡು ಹೇಳ್ದಂಗೆ ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ ಅಂತ ಹೇಳಿ ಸತ್ಯ ಹೇಳಿ, ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಸತ್ಯ ಹೇಳಿ ಇಂಥದೇ ಸರಿಯಾಗತ್ತೆ, ಇಂಥದೇ ತಪ್ಪು ಅಂತ ಹೇಳೋ ಖಂಡಿತ ಇಂಥದೇ ತಪ್ಪು ಅಂತ ಹೇಳೋ ಏಕೈಕ ವ್ಯಕ್ತಿ ಅಂದ್ರೆ ಬೃಂದಾ ಮೇಡಮ್, ನಾನ್ ನೋಟಿಸ್ ಮಾಡಿರೋ ಹಾಗೆ. ಸೊ ದಯಮಾಡಿ ಬೆಂಗಳೂರಲ್ಲಿ ಇರೋರಾಗ್ಲಿ, ಸುತ್ತಮುತ್ತಲ ಯಾರಾದ್ರೂ ವಿಸಿಟ್ ಮಾಡಿದ್ರು ಕೂಡ ಬೇರೆ ಊರುಗಳಿಂದ, ದಯಮಾಡಿ ಬೃಂದಾ ಮೇಡಮ್ ಸರ್ವಿಸ್ ನ ತಗೊಳ್ಳಿ. ನೀವೇ ಪುಣ್ಯವಂತರು, ಯಾಕಂದ್ರೆ ಪರ್ಫೆಕ್ಟ್ ವೇ ನಲ್ಲಿ ಅವ್ರು ಟೀಚ್ ಮಾಡ್ತಾರೆ. ಮುಂದೊಂದ್ ದಿನ ನಾನ್ ಬೆಂಗಳೂರಿಗೆ ವಿಸಿಟ್ ಮಾಡಿದ್ರು ಕೂಡ ಬೃಂದಾ ಮೇಡಮ್ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಅವರಿಂದ ಒಂದ್ ಸರ್ವಿಸ್ ಅಂತೂ ಖಂಡಿತ ತಗೋತೀನಿ. ಸೊ ಎಷ್ಟೇ ಬ್ಯುಸಿ ಇದ್ರು ಅವಾಗ ಬೃಂದಾ ಮೇಡಮ್ ಅವರು ನನಗೆ ಟೈಮ್ ಕೊಡ್ತಾರೆ ಅನ್ಕೊಂಡಿದೀನಿ. ಖಂಡಿತ ಖಂಡಿತ ಖಂಡಿತ. ಸೇಮ್ ನಾನ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಗೆ ತುಂಬಾ ತಲೆ ತುಂಬಿಸಲ್ಲ. ಇದು ಅದು ಇದೆ ಇದು ಇದೆ ಎಲ್ಲಾದ್ರೂ ನೋಡಿ ಭಯ ಪಡ್ಬೇಡಿ, ನಮಗ್ ಬೇಕಾಗಿರೋದು ಇಷ್ಟೇ. ಏನಕ್ಕೆ ಅಷ್ಟೊಂದು ನಾವು ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆನೇ ನನಗಿಲ್ಲ, ಬೇಡ. ನಮ್ಗೆ ಏನ್ ಬೇಕೋ ಅಷ್ಟನ್ನ ಕ್ಲಿಯರ್ ಆಗಿರೋಣ ಅಷ್ಟೇ. ಈಗ ಕ್ಲೈಂಟ್ಸ್ ಏನ್ ಮಾಡಿದ್ರೆ ಕಂಪ್ಲೇಂಟ್ಸ್ ಬರಲ್ಲ, ಇದ್ರನ್ನ ನಾವು ಇಷ್ಟು ಕಲ್ತ್ರೆ ನಮ್ಗ್ ಸಾಕು. ಅದ್ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 100 ವಿಡಿಯೋಸ್ ಬರುತ್ತೆ, ಮಾರ್ಕೆಟ್ ಅಲ್ಲಿ 1,000 ಬ್ರಾಂಡ್ಸ್ ಇದೆ, ಅಷ್ಟನ್ನು ನಾವು ತಿಳ್ಕೊಬೇಕು. ಅಷ್ಟನ್ನು ನಾಲೆಜ್ ನಮ್ಗೆ ಇದ್ರೇನೆ ನಾವು ಬ್ಯೂಟಿಷಿಯನ್ ಅಂದ್ರೆ ಆತರ ಏನಿಲ್ಲ. ಕರೆಕ್ಟ್. ನಮ್ಗ್ ಮೇಕಪ್ ಬೇಕಾಗಿರೋದು ಇಷ್ಟೇ. ಮೇಕಪ್ ಒಂದ್ ಹೆಣ್ಣಿಗೆ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಯಾರು ಕೇಳಿದ್ರೆ ಏನ್ ಹೇಳ್ತೀರಾ ಮೇಡಮ್ ನೀವು? ಖಂಡಿತ ಇದೆ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ನ್ಯಾಚುರಲ್ ಬ್ಯೂಟಿನೇ ನಾವು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಒಂಥರ ಬ್ರೈಟ್ ಆಗಿ ಕಾಣುತ್ತಲ್ವಾ, ಅಷ್ಟೇ ನಾವು ಅದ್ರನ್ನೇ ಹೇಳೋದು ಮೇಕಪ್ ಅಂತ. ಅಷ್ಟೇ ನಮ್ಗ್ ಬೇಕಾಗಿರೋದು ಕೂಡ. ಈಗ ನಾವೇನು ಮಾಡ್ಕೊಂಡಿರ ನ್ಯಾಚುರಲ್ ಆಗಿರೋದಕ್ಕೂ, ಜಸ್ಟ್ ನಾವ್ ಒಂದು ಲಿಪ್ಸ್ಟಿಕ್ ಹಚ್ಚಿ ಒಂದು ಕಾಜಲ್ ಹಚ್ಚಿದ್ದು, ಆ ಲಿಪ್ಸ್ಟಿಕ್ ಆ ಕಾಜಲ್ ಎಲ್ಲ ಬಂದಿರೋದೇ ಹೆಣ್ಮಕ್ಳಿಗೆ ಅಂತಾನೆ. ರೈಟ್. ಖಂಡಿತ ಅದೆಲ್ಲ ನಮ್ಮ ಹಕ್ಕು. ಒಂದು ಲಿಪ್ಸ್ಟಿಕ್ ಹಚ್ಚಿ ಒಂದು ಕಾಜಲ್ ಹಚ್ಕೊಂಡ್ರೆ, ಒಂದು ಬೊಟ್ಟಿಟ್ಕೊಂಡ್ರೆ, ಒಂದು ಐಬ್ರೋ ಫಿಲ್ ಮಾಡಿದ್ರೆ ಸಾಕು, ಒಂಥರ ಇನ್ನೊಂದು ಲುಕ್ ಚೆನ್ನಾಗಿರುತ್ತೆ, ಬ್ರೈಟ್ ಆಗಿರುತ್ತೆ, ಬೋಲ್ಡ್ ಆಗಿ ಕಾಣ್ತೀವಿ ನಾವು. ಅದಕ್ಕೋಸ್ಕರ ಖಂಡಿತ ಅಷ್ಟು ಬೇಸಿಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳ್ತೀನಿ. ನೀವು ನನ್ನ ನೋಡ್ಬೋದು, ಈಗ ನಾನು ಇದು ಬಂದು ಮಾರ್ನಿಂಗ್ ಒಂದು 7 o'clock ಮಾಡಿರ್ತೀನಿ. ಇವತ್ತು ಬೆಳಗ್ಗೆಯಿಂದ ಇವಾಗವರೆಗೂ ಫುಲ್ ಬಿಸಿ ಇದ್ದೆ. ಜಸ್ಟ್ ಒಂದು ಲಿಪ್ಸ್ಟಿಕ್ ಇದೆ, ನನ್ ಕಣ್ಣಲ್ಲಿ ಕಾಜಲ್ ಇದೆ ಅಷ್ಟೇ. ಬಟ್ ಇದನ್ನು ಇಲ್ಲ ಅಂದ್ರೆ ನಾನು ಸ್ವಲ್ಪ ಒಂಥರ ಪ್ಲೈನ್ ಬೋರ್ಡ್ ತರ ಇರುತ್ತೆ ನನ್ ಫೇಸು, ಇದರಿಂದ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ. ಇಷ್ಟು ಮಾಡ್ಕೊಳ್ಳೋದು ಖಂಡಿತ ಇಂಪಾರ್ಟೆಂಟ್. ಸೀರೆ ಉಟ್ಕೊಳಕ್ಕೆ ಎಲ್ಲರಿಗೂ ಬರಲ್ಲ ಮೇಡಮ್, ಆ ಸೀರೆ ಉಟ್ಕೊಳ್ಳೋದೇ ಒಂದು ಕಲೆ ಅಲ್ವಾ? ಸೊ ಹೆಣ್ಣು ಶೃಂಗಾರ ಪ್ರಿಯಳು. ಸೀರೆನಲ್ಲೇನೆ ನಮ್ಮ ಭಾರತ ಸಂಸ್ಕೃತಿ ಹೇಗಿದೆ ಅಂತಂದ್ರೆ, ಹೆಣ್ಣು ಸೀರೆ ಉಟ್ಕೊಂಡ್ರೇನೆ ಲಕ್ಷಣ ಅಂತ ಹೇಳ್ತಾರೆ. ಸೊ ಸೀರೆ ಉಟ್ಕೊಳ್ಳೋದು ಎಷ್ಟು ಚೆನ್ನಾಗ್ ಕಾಣತ್ತೆ, ಅಂಡ್ ಎಷ್ಟು ಯಾವ ರೀತಿ ರೆಡಿ ಆಗ್ಬೇಕು ಸೀರೆ ಉಟ್ಕೊಂಡು ಅನ್ನೋದ್ರ ಬಗ್ಗೆ ಕೇಳೋದಾದ್ರೆ ನೀವ್ ಏನ್ ಹೇಳ್ತೀರಾ ಮೇಡಮ್? ಖಂಡಿತ ಬೆಸ್ಟ್ ಅಂದ್ರೆ ಬೆಸ್ಟ್ ಹೆಣ್ಮಕ್ಳಿಗೆ ಲಕ್ಷಣ ಅಂತಂದ್ರೆ ನಾನು ಸಾರಿ ಅಂತಾನೆ ಹೇಳ್ತೀನಿ. ಸೇಮ್ ನಾವು ಮೇಕಪ್ ಮಾಡ್ದಿರಿರ್ಲಿ, ಆ ಸೀರೆ ಉಟ್ಕೊಂಡ್ರೇನೆ ಸಾಕು, ನಮ್ಗೆ ಕಲೆ ಬಂದ್ಬಿಡುತ್ತೆ. ರೈಟ್. ಸೊ ಏನೇ ಜ್ಯುವೆಲರೀಸ್ ಹಾಕೊಂಡ್ರು ಕೂಡ ನಾವು ಉಟ್ಕೊಳ್ಳೋ ಸೀರೆನೆ ಮೊದಲು ಹೈಲೈಟ್ ಆಗತ್ತೆ ಅಂತ ಹೇಳ್ತಾರೆ. ಸೀರೆ ಉಟ್ಕೊಂಡ್ರೇನೆ ಸಾಕು. ಇವಾಗ ನಾನು ಹೇಳದ್ನಲ್ವಾ, ನಾವ್ ಏನೋ ಒಂದು ರೆಡಿ ಆಗಿದೀವಿ, ಏನೋ ಮಾಡಿದೀವಿ, ಒಂದು ಲಿಪ್ಸ್ಟಿಕ್, ಒಂದು ಕಾಜಲ್, ಇದು ಮಿನಿಮಮ್ ನಮಗ್ ಬೇಕು ಅಂತ. ಅದೇ ತರ ಒಂದ್ ಹೆಣ್ಮಕ್ಳಿಗೆ ಒಂದು ಸೀರೆ ಒಂದೇ ಸಾಕು, ಅದೇ ಹೈಲೈಟ್ ಆಗ್ಬಿಡುತ್ತೆ. ಅದ್ರಲ್ಲೇ ಎಲ್ಲಾ ಪಾಸಿಟಿವ್, ಎಲ್ಲಾ ತರ ಲಕ್ಷ್ಮಿ ದೇವಿ ಏನೇನಿದೆಯೋ ಅಷ್ಟುನು ನಮ್ಮ ಹತ್ರ ಬಂದು ಜಾಸ್ತಿ ಸೇರ್ಕೊಬಿಡೋ ತರ ಒಂದು ಫೀಲ್ ಆಗತ್ತೆ. ಖಂಡಿತ ಅದ್ರಲ್ಲಿ ನಾವು ಹೆಣ್ಮಕ್ಳು ಬಂದ್ಬಿಟ್ಟು ನಾವು ಆತರ ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನಾನೇ ಒಂದು ದೇವತೆ, ನಾನು ಒಂದು ದೇವ್ರ ತರ, ಖಂಡಿತ ನಾವ್ ಅದನ್ನ ಫೀಲ್ ಮಾಡ್ಕೋಬೇಕು, ತಪ್ಪೇ ಇಲ್ಲ. ನಾವೇ ಅದು ಅಲ್ವಾ? ಆ ದೇವ್ರು ಕೂಡ ಹೆಣ್ಮಕ್ಳೇ. ಒಂದು ಲಕ್ಷ್ಮಿ ಇದಾರಂದ್ರೆ ಲಕ್ಷ್ಮಿ ಹೆಣ್ಮಗು. ನಾವ್ ಇವಾಗ ಒಂದ್ ಸೀರೆ ಉಟ್ಕೊಂಡ್ರಿ, ನಾವ್ ರೆಡಿ ಆದ್ರಿ, ನಾನ್ ಲಕ್ಷ್ಮಿ ತರ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ನಾವ್ ಅನ್ಕೋಬಹುದು. ನಮ್ಗ ಹಕ್ಕಿದೆ, ಅದನ್ನ ನಾವ್ ಫೀಲ್ ಮಾಡಿದ್ರೇನೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಮೇಡಮ್, ಬೃಂದಾ ಮೇಡಮ್ ರೂಟೀನ್ ಹೆಂಗಿರತ್ತೆ ಅಂತ ಕೇಳೋ ಆಸೆ, ಬಿಕಾಸ್ ವೆರಿ ಬಿಸಿ ಲೇಡಿ ಬೃಂದಾ ಮೇಡಮ್. ಸೊ ನಿಮ್ ಡೈಲಿ ರೂಟೀನ್ ಯಾವ ರೀತಿ ಇರತ್ತೆ ಅಂತ ಕೇಳ್ಬೋದಾ ಅಂತ? ಡೈಲಿ ರೂಟೀನ್ ಅಂದ್ರೆ ಏನಿಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಬೋರೇ ಆಗಲ್ಲ. ಸೇಮ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಫ್ರೆಶ್ ಆಗಿ, ಅದು ಹೆಂಗ್ ಹೇಳೋದಂತ ನನಗೆ ಗೊತ್ತಿಲ್ಲ. ಬಟ್ ಏನಂದ್ರೆ ನನ್ ವರ್ಕ್ ಅಂದ್ರೆ ಇಷ್ಟ.
ಅಂದ್ರೆ ಹವರ್ಸ್ ಅಂದ್ರೆ ಬೆಳಗ್ಗೆ ನನ್ಗನ್ಸುತ್ತೆ ಎಷ್ಟೊತ್ತಿಗೆ? ನನ್ಗನ್ಸುತ್ತೆ ಟೈಮ್ ಆಗ್ಲಿ ಕೆಲ್ಸ ಆಗ್ಲಿ ಮನೆ ಆಗ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನಮ್ಗಿರೋದು. ಇದು ಇದ್ರನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ಬೇಕು. ಇದೆಲ್ಲ ಬಂದು ನನ್ನ ಹ್ಯಾಂಡಲ್ ಮಾಡಬಾರ್ದು, ನನ್ನ ಟೆನ್ಷನ್ ಕೊಡ್ಬಾರ್ದು. ಇದ್ರಲ್ಲಿ ರೈಟ್. ನಾನು ಕ್ಲಿಯರ್ ಆಗಿದ್ದೀನಿ. ನಮ್ ಮೋದಿಜಿ ಓಕೆ. ಸ್ಟೇಟ್ಮೆಂಟ್ ಹೇಳ್ದಂಗಾಯ್ತು ಮೇಡಮ್ ನೀವ್ ಹೇಳ್ತಾ ಇರೋದು. ಬೇರೆ ಗುಡುಗು ಬರ್ಬೇಕು, ಗುಡುಗು ನನ್ನ ಹತ್ರ ಆರ್ಭಟ ಮಾಡಬಾರ್ದು, ನಾನು ಇದೀನಿ ಅಂತ ಗುಡುಗು ಗೊತ್ತಿರ್ಬೇಕು ಅಂತ ಓಕೆ, ರೀತಿನಲ್ಲಿ. ಈಗ ಟೈಮ್ ಆಗ್ಲಿ ಇಲ್ಲ ಕೆಲ್ಸ ಆಗ್ಲಿ ವರ್ಕ್ ಪ್ರೆಷರ್ ಆಗ್ಲಿ ಇದನ್ನೆಲ್ಲ ನಾನ್ ಬಂದ್ಬಿಟ್ಟು ಕಂಟ್ರೋಲ್ ಮಾಡ್ಬೇಕು. ಹ್ಮ್ ಇದೆಲ್ಲ ಸರಿ ನನ್ನ ಕಂಟ್ರೋಲ್ ಮಾಡಿದ್ರೆ ನನ್ ಕೈಲಿ ಏನು ಮಾಡಕ್ಕಾಗಲ್ಲ, ನಾನು ಕುತ್ಕೊಂಡ್ಬಿಡ್ತೀನಿ. ಆವಾಗ್ಲೇ ನನಗ್ ತಲೆನೋವು ಬಂದ್ಬಿಡುತ್ತೆ. ಹ್ಮ್ ಅಯ್ಯೋ ನನಗ್ ರೆಸ್ಟ್ ಬೇಕು ಅನ್ಸುತ್ತೆ, ನಾನ್ ಭಯ ಪಡ್ತೀನಿ. ನಾನ್ ಇದೆಲ್ಲ ಪಡ್ಬಾರ್ದು ಅಂದ್ರೆ ಇದನ್ನೆಲ್ಲ ನಾನ್ ಹ್ಯಾಂಡಲ್ ಮಾಡ್ತೀನಿ, ನೀವೆಲ್ಲ ಇರಿ ನಾನ್ ನೋಡ್ಕೊಂತೀನಿ ಅನ್ನೋ ತರ ಅಷ್ಟೇ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗೆ ನೀವು. ಖಂಡಿತ. ಸೊ ಹೌದು. ಅದಕ್ಕೆ ಯೋಜನೆ ಮುಖ್ಯ ಅಂತೀರಾ? ಇಂಥ ಕೆಲಸ ಇವಾಗ ಮಾಡ್ಬೇಕು, ಇಂಥ ಕೆಲಸ ಆಮೇಲೆ ಮಾಡ್ಬೋದು, ಆ ಯೋಜನೆಯಿಂದ ನಿಮ್ಗೆ ಸ್ಫೂರ್ತಿ ಆಗತ್ತಾ? ಅಥವಾ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಮೇಡಮ್ ದಿನದ ಸಮಯದಲ್ಲಿ? ನೀವು ಕ್ಲಾಸಸ್ ಆಗಿರಬಹುದು, ಸರ್ವಿಸ್ ಪ್ರೊವೈಡ್ ಮಾಡೋದೇ ಆಗಿರ್ಬಹುದು, ಇವೆಂಟಿಗೆ ಹೋಗಿ, ಅದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಖಂಡಿತ ಒಂಥರ ಯಾವ ತರ ಅಂತಂದ್ರೆ ಎಲ್ಲ ಆಗುತ್ತೆ ಅನ್ನೋದ್ ಫಸ್ಟ್ ನಂಬೇಕು. ಇವತ್ತು ಫುಲ್ ಡೇ ಮಾರ್ನಿಂಗ್ ಇಂದ ಇವಾಗ ನಾನು ಅನ್ಕೊಂತೀನಿ, ನಾಳೆ ಅನ್ಕೊಳ್ಳಿ, ಹ್ಮ್ ನಾಳೆ ಮಾರ್ನಿಂಗ್ ನನಗೆ ಒಂದು 7:30ಗೆ ಒಂದು ಬುಕಿಂಗ್ ಇದೆ. ಹ್ಮ್ ಅದಾದ್ಮೇಲೆ ನಾನು ಕ್ಲಾಸ್ಗೆ ಹೋಗ್ಬೇಕು, ಕ್ಲಾಸ್ ಮುಗಿಸ್ಕೊಂಡು ಈವ್ನಿಂಗ್ ಒಂದು ಬುಕಿಂಗ್ ಇದೆ, ಇಲ್ಲ ಒಂದಿದೆಯೋ 2 ಇದೆಯೋ 3 ಇದೆಯೋ ಎಷ್ಟೊಂದಿದೆ. ಹ್ಮ್ ಬಟ್ ಇದ್ರನ್ನೆಲ್ಲ ನಾನು ಕೂಲ್ ಆಗಿ ಬಂದ್ಬಿಟ್ಟು ಓಕೆ ಇವತ್ತು ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗು ಇಷ್ಟೊಂದು ಬುಕಿಂಗ್ಸ್ ಇದೆ. ಹ್ಮ್ ಖಂಡಿತ ಡೇ ಬಂದ್ಬಿಟ್ಟು ನಾವು ಯಾವ್ದನ್ನು ಸ್ಟಾಪ್ ಮಾಡಕ್ ಆಗಲ್ಲ. ನಾಳೆ ಮಂಡೇ ಇದೆ, ನಾನ್ ಮಂಡೇನ ಬಂದ್ಬಿಟ್ಟು ನಿಲ್ಸಕ್ಕೆ ಆಗಲ್ಲ, ಮಂಡೇ ಆಗೋಗುತ್ತೆ. ಅದೇ ಹ್ಮ್ ತರ ನನ್ ಕೆಲ್ಸ ಹೋಗುತ್ತೆ ಮೇಡಮ್ ಇದ್ರಲ್ಲಿ. ಎಲ್ಲರಿಗೂ ರಜಾ ದಿನ ಭಾನುವಾರ ಅಂತ ಇರುತ್ತೆ. ಆದ್ರೆ ನಮ್ ಬೃಂದಾ ಮೇಡಮ್ ಅದು 24/7 ರಜಾ ದಿನ ಇರೋದೇ ಇಲ್ಲ. ಬಿಕಾಸ್ ಇವೆಂಟ್ ಗಳು ನಡೆಯೋದೇ ವೀಕೆಂಡ್. ಆಮೇಲೆ ಕ್ಲಾಸಸ್ ಎವ್ರಿ ಡೇ ಇರತ್ತೆ. ಆಮೇಲೆ ನಿಮ್ ಮನೆಯವರು ಮಕ್ಳ ಜೊತೆ ಹೆಂಗ್ ಮೇಡಮ್ ಟೈಮು? ಮನೆಯಲ್ಲಿ ಮಕ್ಳಂತಂದ್ರೆ ನನ್ನ ಹಸ್ಬೆಂಡ್ ನನ್ ಜೊತೆಲೇ ಇರ್ತಾರೆ, ಹ್ಮ್ ಮಗಳು ಇರ್ತಾಳೆ, ನನ್ ಸೇಮ್ ಮಕ್ಳು ಅಷ್ಟೇನೆ. ನಾನು ಚಿಕ್ಕ ಏಜ್ ಇಂದಾನೇ ಅವರು ನನ್ನ ಹತ್ರ ಅದೇ ತರನೇ ಬೆಳ್ದಿರೋದು, ಅದೇ ತರನೇ ಅವರು ಅಷ್ಟೇ ನನ್ನ ಹತ್ರ ಟೈಮ್ ಇದ್ದಿರೋದು. ಹಂಗಾಗಿ ಅವ್ರಿಗೆ ಅದು ಫೀಲ್ ಆಗಲ್ಲ, ದೊಡ್ಡದಾಗ ಅನ್ಸಲ್ಲ. ಅಂದ್ರೆ ಸೇಮ್ ನಾನು ಅವಾಗಿಂದಾನು ವರ್ಕ್ ಅಲ್ಲೇ ಇರ್ತಾ ಇದ್ದೆ, ವರ್ಕ್ ಕೆಲಸ ಮಾಡ್ತಾನೆ ಇರ್ತೀನಿ. ಅಮ್ಮ ಅಂದ್ರೇನೆ ನನ್ ಮಕ್ಳಿಗೆ ಬಂದು ಗೊತ್ತೇ ಇಲ್ಲ, ಫುಲ್ ಟೈಮ್ ಅವ್ರಿಗೆ ನಾನು ತಿನ್ಸ್ಕೊಂಡು ಒರೆಸ್ಕೊಂಡು ಅವ್ರಿಗೆ ಪ್ರೀತಿ ತೋರಿಸ್ಕೊಂಡು ಅವ್ರನ್ನ ತುಂಬಾ ಕೇರ್ ಮಾಡ್ಕೊಂಡು ಅವ್ರ ಹಿಂದೆನೇ ಇರ್ತೀನಿ ಅನ್ನೋ ತರ ನನ್ ಮಕ್ಳಿಗೆ ಗೊತ್ತೇ ಇಲ್ಲ. ಹ್ಮ್ ಗೊ- ಗೊತ್ತಿದ್ರೆ ಆತರ ನಾನ್ ಸ್ವಲ್ಪ ದಿನ ಮಾಡಿದ್ರೆ ಅವ್ರು ಫೀಲ್ ಮಾಡಿದ್ರೆ ಇವಾಗ ಫೀಲ್ ಮಾಡ್ತಾರೋ ಏನೋ, ಇಲ್ಲಾಂದ್ರೆ ಇವಾಗ ನನ್ನ ಹತ್ರ ಜಗಳ ಆಡ್ತಾ ಇದ್ರು ಏನೋ. ಅವ್ರು ಹುಟ್ಟಿದವಾಗಿಂದನು ನಾನು ಫುಲ್ಲು ಜಾಬು ವರ್ಕ್ ಬಿಸಿ. ಅವ್ರಿಗೆ ಅನ್ಸಿದೆ, ಅವ್ರಿಗೂ ಗೊತ್ತು ಅಮ್ಮ ಅಂದ್ರೆ ಹಿಂಗೆ, ಅಮ್ಮಗೆ ಫಸ್ಟ್ ವರ್ಕ್ ಅಲ್ಲ ಏನೇನಿದೆಯೋ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ನಮ್ಮನ್ಗೆ ಈ ತರ ನಮ್ಮನ್ ನೋಡ್ಕೊಂತಾರಂದ್ರೆ ಈ ತರ ಇರುತ್ತೆ. ಅದನ್ನ ಮೇಡಮ್ ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಅಷ್ಟೇ. ನಿಮ್ ಮಕ್ಳು ಲೈಫ್ ನ ಚೆನ್ನಾಗ್ ಲೀಡ್ ಮಾಡ್ತಾರೆ, ಯಾಕಂದ್ರೆ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಂಡ್ ಅಮ್ಮ ಹೌದು. ಇಷ್ಟೊಂದೆಲ್ಲ ಮಾಡ್ತಾಳೆ ಅಂದ್ರೆ ನಾನು ಕೂಡ ಅಮ್ಮನ ಹಾಗೆ ಮಾಡ್ಬೇಕು ಅನ್ನೋ ಒಂದು ಛಲ ಬರತ್ತೆ. ಸೊ ನಿಮ್ ಮಕ್ಳಿಗೆ ನೀವು ಸ್ಫೂರ್ತಿ ಆಗಿದ್ದೀರಾ ಅಂದ್ರೆ. ಖಂಡಿತ ಅವರು ಫೀಲ್ ಮಾಡಲ್ಲ, ಅಂದ್ರೆ ಅವರು ಒಂದು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ ಕಡೆಯಿಂದ. ಹ್ಮ್ ಇದನ್ನ ಅಮ್ಮ ಇವತ್ತು ನಾನು ಮಾಡ್ತೀನಿ ಅಂತ ಹೇಳಿದ್ರು ಮಾಡಿಲ್ಲ, ಆತರ ಎಲ್ಲ ಅವ್ರಿಗೂ ಇಲ್ಲ, ಸೇಮ್ ನನ್ನ ಹಸ್ಬೆಂಡಿಗೂ ಇಲ್ಲ. ರೈಟ್. ಅವ್ರೆಲ್ಲರೂ ನನ್ನ ಫ್ಯಾಮಿಲಿ ಸಪೋರ್ಟೇ ಅಂತ ಕೂಡ ಹೇಳ್ಬೋದು. ಮೇಡಮಿಗೆ ಒಂದು ಅವಾರ್ಡ್ ಬರುತ್ತೆ, ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳಿ ಕಂಪನಿಯಿಂದ. ಸೊ ಆ ಸಮಯ ಹೇಗಾಯ್ತು ಆ ಅವಾರ್ಡ್ ತಗೊಳ್ಳೋ ಪರಿಸ್ಥಿತಿ? ಅಂಡ್ ಆ ಟೈಮಲ್ಲಿ ನಿಮ್ಗೆ ಹೆಂಗಿತ್ತು? ಮನಸ್ಸಿನಲ್ಲಿ ಏನ್ ನಡೀತಾ ಇತ್ತು ಅಂತ? ಖಂಡಿತ. ಯಾಕಂದ್ರೆ ಇದನ್ನ ಬಂದು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದೇ ಒಂದು ಆನ್ಸರ್, ಹಾರ್ಡ್ ವರ್ಕ್ ಮಾಡಿದ್ರೆ, ನಾವ್ ನಿಯತ್ತಾಗಿ ಕಷ್ಟ ಪಟ್ರೆ, ನನಗೇನ್ ಆ ಕ್ಷಣ ಬಂದ್ಬಿಟ್ಟು ನನಗದು ಒಂದೇ ಅನ್ಸಿದ್ದು. ಹ್ಮ್ ದೇವ್ರು ಖಂಡಿತ ನಮ್ಮನ್ನ ಕೈ ಬಿಡಲ್ಲ, ಎಲ್ಲಿದ್ರು ಸರಿ. ನಾವು ಎಷ್ಟು ಕಷ್ಟ ಪಟ್ರು, ನಾವ್ ಎಷ್ಟು ನಿಯತ್ತಾಗಿದ್ರು ನಮ್ ಕೈಗೆ ಅದ್ ಬಂದ್ ಸೇರುತ್ತೆ. ಅದು ಹ್ಮ್ 5 ವರ್ಷದಲ್ಲಿ ಆಗ್ಬೋದು, 10 ವರ್ಷದಲ್ಲಿ ಆಗ್ಬೋದು, ಇಲ್ಲ 20 ವರ್ಷದಲ್ಲಿ ಆಗ್ಬೋದು. ಹ್ಮ್ ಖಂಡಿತ ಒಂದಿನ ಇಲ್ಲ ಒಂದಿನ ನಾವು ಟ್ರೂ ಆಗಿದ್ರೆ ಅದು ಹ್ಮ್ ನಮ್ಗೇನೆ ರಿಟರ್ನ್ ಬರೋದು. ಅದೇ ತರನೇ ನನ್ಗೆ ಅನಿಸ್ತು. ಯಾಕಂದ್ರೆ ನಮ್ ಕಂಪ್ನಿಯಲ್ಲಿ ಯಾವ್ದೇ ಒಂಥರ ಒಂದ್ ವಿಷಯನ ಹೇಳಿರ್ಲಿಲ್ಲ, ಈ ತರ ನೀವು ಚೆನ್ನಾಗ್ ಬೆಸ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮ್ಗೆ ಅವಾರ್ಡ್ ಬರುತ್ತೆ. ಹ್ಮ್ ಆತರ ಅವ್ರು ಏನು ಹೇಳ್ದಿರಾ, ಅದು ಕಂಪನಿದೇ ಪ್ಲಾನ್ ಇಲ್ಲ ಅವ್ರಿಗೆ ಅವಾರ್ಡ್ ಹ್ಮ್ ಕೊಡ್ಬೇಕು ಮಾಡ್ಬೇಕು ಅಂತ. ಹ್ಮ್ ಸಡನ್ಲಿ ಅವ್ರು ಹ್ಮ್ ನೋಡಿ, ಸಡನ್ ಆಗಿ ಅವ್ರಿಗೆ ಅನ್ಸುತ್ತೆ
ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಓಕೆ, ಹಂಗಂದ್ರೆ ಇಷ್ಟು ದಿನ ಯಾರೆಲ್ಲ ಮಾಡಿದಾರೋ ಅವ್ರನ್ನ ಹುಡ್ಕೋಣ ಅಂತೇಳಿ ಅವ್ರು ಹುಡುಕದವಾಗ ನಾನ್ ಸಿಕ್ಕಿರೋದು. ಅದ್ರಲ್ಲಿ ಎಲ್ಲ ರೇಟಿಂಗ್ಸ್ ಇಂದ ಹಿಡ್ದಿ, ವರ್ಕ್ ಮಾಡಿರೋದ್ರಿಂದ ಹಿಡ್ದಿ, ಪರ್ಫೆಕ್ಷನ್ ಇಂದ ಹಿಡ್ದಿ ಎಲ್ಲಾದ್ರಲ್ಲೂ ಟಾಪ್ ಫಸ್ಟ್ ಅಲ್ಲಿ. ಈಗ ನಮ್ ಕಂಪ್ನಿ ಇದ್ದಿದ್ದು ಫುಲ್ ಇಂಡಿಯಾದಲ್ಲಿ 12 ಸಿಟಿನಲ್ಲಿ 12 ಕಂಟ್ರೀಸ್ ಅಲ್ಲಿ ಇತ್ತು. ಈ 12ರಲ್ಲಿ ಬ್ಯೂಟಿಷಿಯನ್ ಕ್ಯಾಟಗರಿಲಿ ನಾನ್ ಫಸ್ಟ್ ಅಲ್ಲಿ ಬಂದೆ. ಇವ್ ತುಂಬಾ ಚೆನ್ನಾಗಿ ರೇಟಿಂಗ್ ಇದೆ, ತುಂಬಾ ಜಾಸ್ತಿ ವರ್ಕ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಮ್ಗೆ ಒಂದು ಎಕ್ಸ್ಪೆಕ್ಟ್ ನಾನ್ ಮಾಡಿದ್ರೆ, ನಾನ್ ಚೆನ್ನಾಗಿ ಬೆಸ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ಗೆ ಇವಾಗ ಕಂಪನಿಯಿಂದ ಅವಾರ್ಡ್ ಸಿಗುತ್ತೆ ಅನ್ನೋ ತರ ನನ್ಗೆ ಗೊತ್ತಿದ್ರೆ, ನಾನ್ ಬೆಸ್ಟ್ ಆಗಿ ಮಾಡಿದ್ರೆ ಓಕೆ, ಅದಕ್ಕೋಸ್ಕರ ನಾನ್ ಕಷ್ಟಪಟ್ಟೆ ಅಂತ ಹೇಳ್ಬೋದು. ಬಟ್ ಆತರ ಒಂದು ಆಪ್ಷನ್ ನಮ್ಗೆ ಇರ್ಲಿಲ್ಲ. ಸಡನ್ಲಿ ಫೋನ್ ಮಾಡ್ಬಿಟ್ಟು, ನೀವು ಇಂಡಿಯಾದಲ್ಲಿ ಈ ತರ ಬ್ಯೂಟಿಷಿಯನ್ ಕ್ಯಾಟಗರಿಲಿ ಟಾಪ್ 1 ಅಲ್ಲಿ ಇದ್ದೀರಾ, ನಿಮ್ಗೆ ನಾವು ಅವಾರ್ಡ್ ಕೊಡ್ಬೇಕು ಅನ್ಕೊಂತ ಇದೀವಿ, ನೀವು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀರಾ, ಫ್ಲೈಟ್ ಟಿಕೆಟ್ ಎಲ್ಲ ನಾವೇ ಬುಕ್ ಮಾಡ್ತೀವಿ, ನೀವು ಬನ್ನಿ ಅಂತ ಹೇಳಿದ ತಕ್ಷಣ ಸೇಮ್ ನನಗ್ ಮನಸ್ಸಲ್ಲಿ ಅವಾಗ ಓಡಿದ್ದು ಒಂದೇ ಕಷ್ಟಪಟ್ರೆ ಖಂಡಿತ ದೇವ್ರ ಕೈ ಬಿಡಲ್ಲ ಅನ್ನೋದು ಒಂದ್ ಮಾತ್ರ. ಮೇಡಮ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಎಲ್ಲಿ ನಡೀತು ಮೇಡಮ್ ಅದು ಅವಾರ್ಡ್ ಫಂಕ್ಷನ್? ಡೆಲ್ಲಿಯಲ್ಲಿ ನಡೀತು. ಸೇಮ್ ನಾನು ಫ್ಲೈಟ್ ಅಲ್ಲಿ ಅವರೇ ನನಗೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು. ಫ್ಲೈಟ್ ಜರ್ನಿ ನನ್ ಫಸ್ಟ್ ಅಪ್ ಅಂಡ್ ಡೌನ್ ಗೆಲ್ಲ ಅವರೇ ಬುಕ್ ಮಾಡಿದ್ರು. ಸೇಮ್ ಅಲ್ಲಿಗೂ ಹೋಗಿದ್ದೆ ನಾನು. ಅವಾರ್ಡ್ ಎಲ್ಲ ಇಸ್ಕೊ ಬಂದಿದ್ದೆ. ಮೇಡಮ್, ಹಂಗೆ ಚೆನ್ನಾಗಿ. ನೀವು ತುಂಬಾ ಸರಳ ಜೀವಿ ಮೇಡಮ್. ನಿಮ್ಮಿಂದ ಕಲಿಯೋದಿಕ್ಕೆ ಬೇಕಾದಷ್ಟಿದೆ. ಭಂಡಾರನೇ ನೀವು ಕಲಿಯೋದಿಕ್ಕೆ. ಲೈಕ್ ಅಂದ್ರೆ ಒಂದು ಸಂಪೂರ್ಣ ಮಡಿಕೆನಲ್ಲಿ ಎಷ್ಟು ನೀರು, ಒಳ್ಳೇದು ಶುದ್ಧವಾದ ನೀರು ಇರುತ್ತೋ ಅದಷ್ಟು ನೀವೇ. ಯಾಕಂದ್ರೆ ನೀವು ನಿಮ್ಮ ಒಂದು ಒಳ್ಳೆ ಸದ್ಗುಣನ ನೀವು ನನ್ನ ಹತ್ರನೇ ಇರಬಾರ್ದು, ಬೇರೆಯವರಿಗೂ ಪಾಸ್ ಮಾಡ್ಬೇಕು, ದಾರಿ ಎರಿತಾ ಇದ್ದೀರಾ. ಈ ಕಾರ್ಯ ನಿಮಗೆ ಯಶಸ್ಸು ಖಂಡಿತ ಸಿಗಬೇಕು, ಇನ್ನು ಸಿಗ್ತಾನೇ ಇರ್ಲಿ ನಿಮ್ಗೆ ನಿರಂತರವಾಗಿ. ಸೊ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಇಂಟರ್ವ್ಯೂ ಮಾಡಿದಾಗ. ಸೊ ನಿಮ್ಗೆ ಎಷ್ಟು ತೃಪ್ತಿಯಾಗಿದೆ ಮೇಡಮ್ ಈ ಸರ್ವಿಸ್, ಈ ಮೇಕಪ್ ಜರ್ನಿ ಅಥವಾ ಬ್ಯೂಟಿಷಿಯನ್ ಜರ್ನಿ ಎಷ್ಟು ತೃಪ್ತಿ ಕೊಟ್ಟಿದೆ? 100% ನನ್ ಮನ್ಸಲ್ಲಿ ಯಾವಾಗ್ಲೂ ಅನ್ಸುತ್ತೆ, ನಾನು ಇವತ್ತವರೆಗೂ ನಿಯತ್ತಾಗಿದ್ದೀನಿ, ಯಾರನ್ನೂ ಮೋಸ ಮಾಡಿಲ್ಲ. ನಾನ್ ಏನ್ ಕೆಲಸ ಹೇಳ್ಕೊಡ್ಬೇಕು ಅದ್ರಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ. ಅದು ಒಂದು ಫಸ್ಟ್ ಆಫ್ ಆಲ್ ನನ್ನಲ್ಲಿ ನನಗೆ ಗಿಲ್ಟಿನೆಸ್ ಒಂದ್ ಪಾಯಿಂಟು ಇಲ್ಲ. ರೈಟ್. ನಾನ್ ಫುಲ್ ಹ್ಯಾಪಿ. ಕೆಲವೊಬ್ರು ನನ್ನ ರಾಂಗ್ ಆಗಿ ಮಾತಾಡಿದ್ರು ನಾನ್ ಖುಷಿಯಾಗೇ ಇದ್ದೀನಿ, ಯಾಕಂದ್ರೆ ನಾನ್ ಎಷ್ಟು ಕರೆಕ್ಟ್ ಆಗಿದ್ದೀನಿ ಅಂತ ನನಗ್ ಗೊತ್ತು. ಆದ್ರೆ ಪ್ರತಿಯೊಂದು ಮನುಷ್ಯನ ಬಂದ್ಬಿಟ್ಟು ಅವ್ರ ಮನ್ಸಿಗೆ ಅವ್ರು ಫಸ್ಟ್ ಶುದ್ಧವಾಗಿರ್ಬೇಕು. ರೈಟ್. ಖಂಡಿತ ಮೇಡಮ್, ಒಂದು ಬೆರಳು ತೋರ್ಸ್ಬೇಕಾದ್ರೆ ಇನ್ನು 4 ಬೆರಳು ನನ್ನನ್ನ ತೋರಿಸ್ತಾ ಇರತ್ತೆ. ಸೊ ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಅವ್ರನ್ನ ಹೇಳ್ತಿದ್ಯಾ ಅಂದ್ರೆ ನೀನ್ ಸರಿ ನಮ್ ಇದೀಯಾ? ಮನ್ಸಿಗೆ ನಾವ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್. ಖಂಡಿತ ಇವಾಗ ನೋಡಿ, ನಾನ್ ರಾಂಗ್ ಮಾಡ್ತೀನೋ ರೈಟ್ ಮಾಡ್ತೀನೋ ಔಟ್ಸೈಡ್ ಇರೋರ್ಗೆ ಎಲ್ಲಾ ಗೊತ್ತಾಗಲ್ಲ, ಆದ್ರೆ ನನ್ ಮನ್ಸಿಗೆ ಪ್ರತಿಯೊಂದು ಗೊತ್ತು, ನನಗ್ ಗೊತ್ತು. ನಾನೇನೋ ಒಂದ್ ತಪ್ಪು ಮಾಡಿದ್ರೆ ಖಂಡಿತ ಅದು ನನಗ್ ಗೊತ್ತು. ನಾನು ಆಚೆ ಬೇಕಿದ್ರೆ ಅದ್ರ ಗೊತ್ತಿಲ್ದ್ರೆ ಮುಚ್ಚಿಟ್ಟಿರ್ಬೋದು, ಆದ್ರೆ ನನ್ ಮನ್ಸಿಗೆ ಗೊತ್ತು. ಬಟ್ ಆತರ ಒಂದು ಗಿಲ್ಟಿನೆಸ್ ಇಲ್ದಿರ ನೆಮ್ಮದಿಯಾಗಿದ್ದೀನಿ, ಅದೇ ನನಗ್ ದೊಡ್ಡ ತೃಪ್ತಿ ಅಷ್ಟೇ. ಬೃಂದಾ ಮೇಡಮ್, ಮುಂದಿನ ಪ್ರಾಜೆಕ್ಟ್ ಅಂದ್ರೆ ಏನು? ಮುಂದಿನ ಉದ್ದೇಶ ಏನು? ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಇದನ್ನ ಬ್ರಾಂಚಸ್ ಇನ್ನ ಅಮೆರಿಕಾ ತನಕ ತಗೊಂಡ್ಬರ್ಬೇಕು ನೀವು, ಬೃಂದಾ ಬ್ಯೂಟಿಷಿಯನ್. ನನ್ ಕಡೆಯಿಂದ ಏನ್ ನಾನು ಡೈಲಿ ಅನ್ಕೊಳ್ಳೋದು ಏನಂತಂದ್ರೆ, ಮಿಸ್ಟೇಕ್ ಆಗಿ ಕೂಡ ನನ್ ಕಡೆಯಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು. ಲೈಫ್ ಹೆಂಗ್ ಹೋಗ್ತಾ ಇದೆಯೋ ಹಂಗೇ ಹೋಗೋಣ ಅಷ್ಟೇ. ಪ್ಲಾನು ಅದೆಲ್ಲ ಏನಿಲ್ಲ, ಯಾರಿಗೂ ತೊಂದ್ರೆ ಆಗ್ಬಾರ್ದು. ನನ್ ಕೈಯಲ್ಲಿ ಆಗಿರೋ ಒಳ್ಳೇದನ್ನ ಮಾಡ್ಬೇಕು ಅವ್ರಿಗೆ. ಬಟ್ ಸೇಮ್ ನಾನು ನಾಳೆ ಹೆಂಗಿರ್ತೀನೋ, ಏನಾಗ್ತೀನೋ ಏನೋ, ಎಲ್ಲಾ ತರ ಲೈಫ್ ಬದುಕಕ್ಕೆ ನಾನ್ ರೆಡಿ ಅಷ್ಟೇ. ಏನಾದ್ರೂ ಹೆಂಗ್ ಹೋಗುತ್ತೋ ಹಂಗ್ ಜೀವನ ಹೋಗ್ಬೇಕು ಅಷ್ಟೇ. ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು, ಯಾವ್ದು ಪರ್ಮನೆಂಟ್ ಇಲ್ಲ ಲೈಫ್ ಅಲ್ಲಿ. ಇವಾಗ ನಾನು ಈ ತರ ಇದ್ದೀನಿ, ನಾಳೆ ಇನ್ನ ಬೆಸ್ಟ್ ಆಗಿ ನಾನ್ ಚೆನ್ನಾಗಾದ್ರೂನು ಸರಿ, ಇಲ್ಲ ಏನೇ ಆದ್ರೂನು ಸರಿ, ಓಕೆ 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 ಕೂಲ್ ನೋಡ್ಕೊಳ್ಳೋಣ ಅನ್ನೋ ತರ ಬದುಕ್ಬೇಕಷ್ಟೇ ಹೇಳ್ತಾರೆ ಅವರು. ಸೊ ನನಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ಮ ಪಯಣ ಕೇಳಿ. ಇದನ್ನ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದೆ, ನಿಮ್ಮ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ನೀವು ಸಹಕರಿಸಿದ್ರಿ. ಅಂಡ್ ನನಗಂತೂ ತುಂಬಾನೇ ಮೋಟಿವೇಟಿಂಗ್ ಆಗಿತ್ತು, ಸ್ಫೂರ್ತಿಯುತವಾಗಿತ್ತು. ನನ್ಗೆ ಸುಮಾರು ಜನ ನೋಡೋರಿಗಂತೂ ವಿಡಿಯೋ ಸ್ಫೂರ್ತಿಯುತವಾಗಿರತ್ತೆ. ಸೊ ನಾನ್ ಕೇಳೋ ಒಂದ್ ಪ್ರಶ್ನೆ, ಲಾಸ್ಟ್ ಕಡೆಯ ಪ್ರಶ್ನೆ ಅಂತಂದ್ರೆ, ನಿಮ್ಮ ಈ ಒಂದು ಇಂಟರ್ವ್ಯೂ ಹೇಗಿತ್ತು? ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗ ಅನಿಸ್ತು ಮೇಡಮ್? ಖಂಡಿತ ನನಗೆ ಒಂದು ಯಾವ ತರ ಹೇಳೋದಂತ ಗೊತ್ತಿಲ್ಲ. ನೀವ್ ಅಷ್ಟೇ ಒಂದು ಚೆನ್ನಾಗ್ ಮಾತಾಡ್ತಾ ಇದ್ದೀರಾ,
ಅದು ಇಲ್ದಿರ ನೀವ್ ನಂಬ್ತೀರಾ ಎಲ್ಲೋ ಗೊತ್ತಿಲ್ಲ, ನಾನ್ ಬಂದು ತಮಿಳಿಯನ್, ಆದ್ರೆ ನನ್ಗೆ ಕನ್ನಡ ಅಂದ್ರೆ ಪ್ರಾಣ. ಯಾಕಂದ್ರೆ ನಾನ್ ನ್ಯಾಚುರಲ್ ಆಗೇ ಬಂದ್ಬಿಟ್ಟು ನನಗೆ ಯಾರ್ ಕಡೆಯಿಂದಾದ್ರೂ ಒಂದ್ ಒಳ್ಳೇದಾಗಿದೆ ಅಂತಂದ್ರೆ ಜೀವನ ಪೂರ್ತಿ ಅವ್ರಿಗೆ ನಾನ್ ನಿಯತ್ತಾಗಿರ್ಬೇಕು ಅನ್ನೋದು ಒಂದಿದೆ. ಸೇಮ್ ಹ್ಮ್ ಅದ್ ಬಂದ್ಬಿಟ್ಟು ಕರ್ನಾಟಕ. ನಾನ್ ತಮಿಳ್ ಆಗಿದ್ರುನು ನನಗಿರೋ ಫಾಲೋವರ್ಸ್ ಇಂದ ಹಿಡಿದು ಎಲ್ಲಾರು ಪ್ರತಿಯೊಬ್ರು ಕರ್ನಾಟಕದವ್ರು ಇಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಹ್ಮ್ ಇವತ್ತು ಕುಡಿತಾ ಇರೋ ನೀರು ಕರ್ನಾಟಕ, ತಿಂತಾ ಇರೋ ಊಟ ಕರ್ನಾಟಕ. ಹಂಗಾಗಿ ನಾನು ಕರ್ನಾಟಕಕ್ಕೆ ಖಂಡಿತ ನಿಯತ್ತಾಗಿರ್ಬೇಕು. ಆ ಅದು ಹ್ಮ್ ನಿಮ್ ಸೊ ಜೊತೆ ಮಾತಾಡಿ ಖಂಡಿತ ನನಗೆ ಅದು ಇಲ್ದಿರ ನೀವು ಇಲ್ಲೆಲ್ಲೂ ಲೋಕಲ್ ಅಲ್ಲೂ ಇಲ್ಲ ನೀವು. ಅಷ್ಟು ದೂರ ನಿಮ್ದು ಟೋಟಲ್ ಆಗಿ ನನಗೇನು ಬ್ಯಾಕ್ ಗ್ರೌಂಡ್ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಆದ್ರೂ ಏನೋ ಒಂಥರ ನಿಮ್ ಹತ್ರ ಮಾತಾಡಕ್ಕೆ ನನಗೆ ಇಷ್ಟ ಆಗಿದೆ. ನೀವು ನೋಡಿರ್ಬೋದು ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ನಾನ್ ನಗಿಯೋದನ್ನ ಸ್ಟಾಪೇ ಮಾಡಿಲ್ಲ. ನಗ್ದಿ ನಗ್ದಿ ನನಗಿದ್ 2 ಕೆನ್ನೆನೇ ನೋವು ಬಂದ್ಬಿಡ್ತು. ಆತರ ನಿಮ್ ಹತ್ರ ಮಾತಾಡ್ತಾ ಇದ್ರೆ ಇನ್ನ ಮಾತಾಡ್ಬೇಕು ಅಂತ ಅನಿಸ್ತಿದೆ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಎಸ್ ಮೇಡಮ್. ಸೊ ನಮ್ಗೆ ಈ ಒಂದು ಅವಕಾಶ ಅಷ್ಟೇ. ಅಂಡ್ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅಮ್ಮನವರಲ್ಲಿ ಕೇಳ್ಕೊತೀನಿ, ನೀವು ಮಾಡೋ ಆತರ ಎಲ್ಲ ಇಲ್ಲ, ನಿಜ. ನಾನೊಂದ್ ಮಾತ್ ನಿಮ್ಗೂ ಹೇಳ್ಬೇಕು ಏನಂತಂದ್ರೆ, ನಾವ್ ಎಷ್ಟೇ ಕರೆಕ್ಟ್ ಆಗಿದ್ರುನು ನೀವು ಆತರ ಮೈಂಡ್ ಸೆಟ್ ಅಲ್ಲೇ ಇದೀರಾ, ನೀವು ಆತರ ಮನ್ಸಲ್ಲೇ ಇದೀರಾ. ಆಲ್ಮೋಸ್ಟ್ ಅಲ್ಲ, ನಾನೇ ನೀವು ಅಂತಾನೆ ಹೇಳ್ಬೋದು. ಹಂಗಾಗಿನೇ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ. ಕೆಲವೊಬ್ರು ಇಲ್ಲಾಂದ್ರೆ ಏನ್ ಅಂದ್ಬಿಡ್ತಾರೆ ಈಸಿಯಾಗೆ, ಇವರೆಲ್ಲ ಸುಮ್ನೆ ಏನೋ ನಾಟಕ ಮಾಡ್ತಾ ಇದಾರೆ, ಇಲ್ಲ ಓವರ್ ಆಕ್ಟಿಂಗ್. ನಾವು ಮಾತಾಡೋದು ನಿಜಾನ ಮಾತಾಡಿದ್ರೆ ನಾನು ಹೇಳದ್ನಲ್ವಾ, ಇಷ್ಟ ಆಗಲ್ಲ ಕೆಲವೊಬ್ರಿಗೆ. ಇಲ್ಲ ಆ ಮೇಡಮ್. ಬಟ್ ಈ ತರ ಯಾರು ಇದಾರೋ, ಯಾರಿಗೆ ನನ್ ಮನ್ಸನ್ನ ಅರ್ಥ ಮಾಡ್ಕೊಳಕ್ ಬರುತ್ತೋ ಅವ್ರು ನನ್ನಂತವ್ರೆ. ಈಗ ನನ್ ಸ್ಟೂಡೆಂಟ್ಸ್ ಹೇಳ್ತೀನಿ, ನಾನ್ ಬಂದ್ಬಿಟ್ಟು ರೂಢಾಗಿ ಮಾತಾಡ್ತೀನಿ, ಇನ್ನೊಂದ್ ಮಾತಾಡ್ತೀನಿ, ಅವ್ರ ಹತ್ರ ಕ್ಲಾಸ್ಗೆ ಹೋಗ್ಬೇಡ ಅಂತ ಹೇಳಿದ್ರು ಅಷ್ಟು ಜನ ಒಂದೊಂದ್ ಬ್ಯಾಚ್ ಬಂದ್ ಅಲ್ಲಿ ತುಂಬ್ತಾ ಇದಾರ ಅಂತಂದ್ರೆ ಅವರೆಲ್ಲ ನನ್ ಕ್ಯಾಟಗರಿ. ಅವ್ರಿಗೆ ನಾನು ವಾವ್, ಇಷ್ಟಪಟ್ಟಿದೆ, ನಾನ್ ಮಾತಾಡೋದು ಅವ್ರಿಗೆ ಇಷ್ಟ ಅಲ್ವಾ. ರೈಟ್ ರೈಟ್ ಮೇಡಮ್. ಅವರೆಲ್ಲ ನಾನೇ. ಅದೇ ತರನೇ ಸೇಮ್ ನೀವು ನನ್ನ ಇಷ್ಟ ಪಡ್ತಾ ಇದೀರಂದ್ರೆ, ನೀವು ನಾನ್ ಮಾತಾಡ್ತಾ ಇರೋದು ಎಲ್ಲ ಕರೆಕ್ಟ್ ಅನಿಸ್ತಿದೆ ಅಂತಂದ್ರೆ ನೀವು ನನ್ನವ್ರೆ. ಥ್ಯಾಂಕ್ ಯು ಮೇಡಮ್, ನಿಮ್ಮವರಾಗಿದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಆ ಜಾಗನ ನಮಗೂ ಕೂಡ ಕೊಟ್ಟಿದ್ದೀರಾ. ಅಂಡ್ ದೇವಿ ಅಮ್ಮನವ್ರು ನಿಮ್ಗೆ ಸದಾ ರಕ್ಷೆ ಇರ್ಲಿ. ಸೊ ನೀವು ಮಾಡೋ ಎಲ್ಲ ಕಾರ್ಯದಲ್ಲೂ ಸಕ್ಸಸ್ಸೇ ನಿಮ್ ಜೊತೆಯಾಗಿರ್ಬೇಕು. ಬೃಂದಾ ಮೇಡಮ್ ಪೇಜ್ ಫಾಲೋವರ್ಸ್ ಇನ್ನು ಜಾಸ್ತಿ ನಾನ್ ನೋಡ್ಬೇಕು. ಅಂಡ್ ಜೊತೆಗೆ ನಿಮ್ಮ ಬೃಂದಾ ಆಶೀರ್ವಾದ. ಮೇಡಮ್ನ ಯಶಸ್ಸನ್ನ ಮತ್ತೆ ಮತ್ತೆ ನಾನು ಗುರ್ತಿಸೋದಿಕ್ಕೆ, ನಾನು ರೆಕಾರ್ಡಿಂಗ್ ಮಾಡೋದಿಕ್ಕೆ ಮತ್ತೆ ಮತ್ತೆ ತಯಾರಿರ್ತೀನಿ. ಸೊ ನೀವು ನೆಕ್ಸ್ಟ್ ಏನೇನ್ ನೀವು ಮಾಡ್ತಿರೋ ಬಂದ್ರೆ ಡೈರೆಕ್ಟ್ ಆಗಿ ಬನ್ನಿ, ನನ್ನ ಅಕಾಡೆಮಿಗ್ ಬನ್ನಿ, ಆದಷ್ಟು ಬೇಗ ಬನ್ರಿ ಬ್ಯಾಂಗ್ಳೂರ್ಗೆ. ಖಂಡಿತ ಮೇಡಮ್, ವಿಸಿಟ್ ಮಾಡಿದಾಗ ಖಂಡಿತ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ. ಅಂಡ್ ನಾನು ಹೇಳೇ ಬಿಟ್ಟೆ, ಬೆಂಗಳೂರಲ್ಲಿರೋರೆಲ್ರು ಬಹಳ ಪುಣ್ಯವಂತರು ರೀ. ಸೊ ದಯವಿಟ್ಟು ಬೃಂದಾ ಮೇಡಮ್ ಸರ್ವಿಸಸ್ ನ ತಗೊಳ್ಳಿ. ಅವ್ರನ್ನ ಭೇಟಿ ಮಾಡ್ಬೇಕು ಅಂತಾನೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ನನ್ನಿಂದ ಹಿಡಿದು. ಸೊ ಯಾರು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸರ್ವಿಸಸ್ ನ ತಗೊಳ್ಳಿ, ಅವರನ್ನ ನೀವು ಬೆಳೆಸಿ, ಅವರನ್ನ ನೀವು ಸಹಕರಿಸಿದಷ್ಟು, ಒಳ್ಳೆಯವರಿಗೆ ನೀವು ಅವಕಾಶ ಕೊಟ್ಟಷ್ಟು ಅದಕ್ಕಿಂತ ಸರ್ವಿಸ್ ಇನ್ನೇನ್ ಇಲ್ಲ ಅಂತ ಕೇಳ್ಕೊತೀನಿ. ಸೊ ಬೃಂದಾ ಮೇಡಮ್, ನಿಮ್ಮೊಟ್ಟಿಗೆ ಮಾತಾಡಿ ಇಷ್ಟೊತ್ತು ತುಂಬಾನೇ ಖುಷಿ ಆಯ್ತು. ನಿಮ್ಮ ಒಂದು ಸಮಯಕ್ಕೆ, ನಿಮ್ಮ ಒಂದು ಎಫರ್ಟ್ಸ್ಗೆ ನಾವೇನ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ ಸ್ಟೂಡೆಂಟ್ಸ್ ನ ಮೋಟಿವೇಟ್ ಮಾಡ್ತಾ ಇರಿ. ಅಂಡ್ ಖಂಡಿತ ನಿಮ್ಮ ವಿಡಿಯೋಸ್ ಒಂದು ದಿನನೂ ಮಿಸ್ ಆಗ್ಬಾರ್ದು, ರೀಲ್ ಬರ್ತಾ ಇರ್ಬೇಕು. ನಾವ್ ಕಾಯ್ತಾ ಖಂಡಿತ ಇರ್ತೀವಿ. ಇಲ್ಲ ಯಾರೇನೋ ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ರೀಲ್ಸ್ ನ ಹಾಕ್ತಾ ಇರಿ. ನಾವು ಖಂಡಿತ ಇಲ್ಲಿ ನನ್ ರೀಲ್ ಅಮೆರಿಕಕ್ಕೆ ರೀಚ್ ಆಗುತ್ತೆ ಗುರು ಅನ್ನೋ ಒಂದು ನೆನ್ಪಿಟ್ಕೊಂಡಿರಿ. ಸೊ ಖಂಡಿತ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡೋ ಒಂದು ಸಂದರ್ಭ ಒದಗ್ ಬರತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ತಡರಾತ್ರಿ ಆದ್ರೂ ಕೂಡ ನನ್ಗಾಗಿ ಎದ್ದಿದ್ದು ನೀವು ವಿಡಿಯೋ ಮಾಡೋದಿಕ್ಕೆ ಕೊಟ್ಟಿದ್ದೀರಾ ಅಂದ್ರೆ ನೀವು ಮಾತಾಡಿದ್ರೆ ಇನ್ನ 1 hour ಕೂಡ ನಾನು ಮಾತಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು